ಅಕ್ಕ ಒಂದು ಕಂಪ್ನ್ಯಾಗ ಕಸ ಹೊಡ್ಯಾರ PF SI ಮಾಡ್ತಾರ ಅವ್ರಿಗೆ ಇಷ್ಟು ಹೊಟ್ಟಿ ಕೂಳು ಹಾಕೋರಿಗೆ ಯಾಕೆ ಮಾಡೋದಿಲ್ಲ ಇವ್ರು ದುಡಿಲಿ ಸಾವುಕಾರ ಆಗ್ಬೇಕು ಅನ್ನೋ ರಗಡ್ ಮಂದಿ ಇದಾರ ರೈತರು ದುಡಿದ್ರು ಬೆಣ್ಣಲ್ ಮುರಿಯಾಕತ್ತೇವ ಕೋಟ್ ಗಟ್ಲೆ ಕರಡು ಗಟ್ಲೆ ತೊಗೊಂಡು ಹಾಕಕ್ಕೆ ಕೊಡ್ತಾರೆ ಪ್ಯಾಟಿಗೆ ಬ್ಯಾನ್ ಮಾಡಂತಾರೆ ಕಂಪ್ನಿಗೆಲ್ಲ ರೊಕ್ಕ ತೊಗೊಂಡು ತಯಾರು ಮಾಡಕ್ಕೆ ಕೊಡ್ತಾರೆ ಯಾರು ಕೇಳ್ಬೇಕು ಅವ್ರನ್ನ ನಾನು ಈಗ ಅಲ್ಲಿಗೆ ಹೋದ್ನಂದ್ರೆ ನವನಗರದಾಗ 10 ರೂಪಾಯಿ ಒಂದು ಸೂಟ್ ಕೊಡ್ತಾರೆ ಅವ್ರು ನಮ್ಗೆ ಪುಂಡಿ ಪಲ್ಯ ಅದು ದರ್ವಂದ 3 ರೂಪಾಯಿ 2 ರೂಪಾಯಿ ಈ ಕೊತ್ತಂಬರಿ ಪಾಲಕ್ ನೋಡ್ರಿ ಈಗ ಅದು 1 ರೂಪಾಯಿ ಹೋಗಲ್ಲ ಈ ಸರ್ಕಾರಕ್ಕಂತೂ ಕಣ್ಣು ಮುಚ್ಚೋಣ ಕುಂತ್ಬಿಟ್ಟೈತೆ ರೈತರ ಬಗ್ಗೆ ಭಾಷಣ ರಾಷ್ಟ್ರದ ಬೆನ್ನೆಲುಬು ರೈತ ಎದಕ್ಕೆ ಬೆಳೆದು ಊರ್ಲಾಕೊಳಕ್ಕೆ ಅಷ್ಟೇ ಬೆನ್ನೆಲುಬು ಆ ಹೊಲ ಹೋತಂದ್ರೆ ಬರೀ ಎಲ್ಲರೂ ಸೈಟ್ ಮಾಡ್ಕೊತ ಕುಂತರು ರೋಡಿಗೆ ಹೊಲ ತೊಗೊಂಡ್ರು ದೊಡ್ಡ ಇಂಪಾರ್ಟೆಂಟ್ ರೋಡ್ ಮಾಡಿದರೆ ರೋಡ್ ಏನು ಬೆಳೆದು ಕೊಡ್ತೈತೆ ನಮ್ಗೆ ಭೂಮಿ ಇತ್ತಂದ್ರೆ ಬೆಳೆದು ಕೊಡ್ತೈತಿ. ಈಗ ಏನು ಮಾಡಿದೆ ಭೂಮಿಗೆ ಭಾಳ ವಿಷ ಆಗ್ತಾ ಇದ್ದಾರೆ ಎಲ್ಲ ಕಡೆ ರೋಗಗಳೆಲ್ಲ ತುಂಬ ಕಾಣಿಸ್ಕೊಳ್ಳೋದ್ರಿಂದ ಭೂಮಿಗೆ ಹಾಳು ಮಾಡ್ತಾ ಇದ್ದಾರೆ. ಬೆಂಕಿ ಮಳೆ ಆಗ್ಬೇಕು ಬೆಂಕಿ ಮಳೆ ಆಗಮಟ್ಟ ಹೊಂದೋದಿಲ್ಲ ಇದು ಜಗತ್ತು. ಈಗ ಹೆಣ್ಮಕ್ಳಿಗೆ ಅಂತೇಳಿ 2,000 ರೂಪಾಯಿ ತಿಂಗಳ 2,000 ರೂಪಾಯಿ ಕೊಡೋಕೆ ಇದು ಮಾಡಿದ್ರೆ ಆ ಬಳಿಕ ಬಸ್ ಫ್ರೀ ಮಾಡಿದ್ರೆ ಆ ಬಳಿಕ ಈಗ ಬಸ್ ಫ್ರೀ ಮಾಡಿಂದ ಸಾಮಾನ್ಯ ಜನರು ಆಟೋ ರಿಕ್ಷಾದಾರ ಅವ್ರಿಗೆ ಏನು ವರ್ಕೌಟ್ ಇಲ್ಲ. ಅಲ್ಲ ಬಡಬಗ್ಗರಿಗೆ ಅಲ್ರಿ ಬಡಬಗ್ಗರಿಗೆ ಅನುಕೂಲ ಇಲ್ಲ ಸರ್. ಅದು ಏನು ಗೊತ್ತನ್ರಿ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡತ್ರ ಬಸ್ ಫ್ರೀ ಮಾಡಿದ್ರು ಆ ಬಳಿಕ ಇವ್ರು ಹೆಣ್ಮಕ್ಳು ಬಸ್ಗೆ ಅಡ್ಡಾಡತ್ರ ಅವ್ರಿಗೆ ಏನಕತ್ತಿ ಅವ್ರಿಗೆ ಎಲ್ಲಿ ದೇವಸ್ಥಾನ ನೋಡಕ್ಕೆ ಅಡ್ಡಾಡತ್ತ ಹೊಲದಾಗ ಬಂದು ರೈತರಿಗೆ ಕೆಲಸ ಮಾಡೋರಿಲ್ಲ ಆಳ ಇವರು ಫ್ರೀ ಮಾಡೋದೇನು ದವಾಖಾನೆ ಎಜುಕೇಷನ್ ಒಂದು ಫ್ರೀ ಮಾಡ್ಬೇಕಾಯ್ತು. ಇವೆರಡು ಕಂಪಲ್ಸರಿ ಫ್ರೀ ಆಗಿದ್ರೆ ಆಟೋಮೆಟಿಕ್ ಎಲ್ಲ ಸುಧಾರಿಸ್ತಿತ್ತು. ಶಾಲಿ ಮಕ್ಕಳಿಗೆ ನೋಡ್ರಿ ನಮ್ಮ ಮಕ್ಕಳ ಬಸ್ಸಿಗೆ ನಿಂತಿರ್ತಾವೆ ಬಸ್ ಫುಲ್ ರಶ್ ಆಗಿರ್ತೈತಿ ಬಿಟ್ಟು ಹೋಗಾರ ಸಣ್ಣ ಮಕ್ಕಳು ಹತ್ತಕ್ಕೆ ಹೋಗಿ ಏನೋ ಆಸ್ಪಾಸ್ತ ಆದ್ರೆ ಏನು ಮಾಡೋದು ಅಲ್ರಿ ಗ್ಯಾರಂಟಿನ ಬರೋಬರಿ ಇಲ್ಲ ಇವರು ಮಾಡೋದೇ ಬರೋಬರಿ ಇಲ್ಲ. ಯಾವ್ದು ಫ್ರೀ ಕೊಡಬಾರ್ದು ಜನಕ್ಕೆ ಅದ್ರ ಕಷ್ಟಪಟ್ಟು ಮಾಡ್ಕೊಂಡ್ರೆ ಅನುಭವ ಇರ್ತೈತಿ ಅದ್ರದ್ದು. ಈ ಫ್ರೀ ಕೊಟ್ರೆ ಎಲ್ಲ ಫ್ರೀ ಬರ್ತೈತಿ ಅವ್ರಿಗೆ. ರೇಷನ್ ಕೊಡಾದ್ರೆ ರೇಷನ್ ಆ ಬಳಿಕ ರೇಷನ್ ರೊಕ್ಕ ಹಾಕ್ತೀವಿ ಅಂದ್ರೆ ಆ ಬಳಿಕ ಬಸ್ಸಿಂದ ಫ್ರೀ ಅಂದ್ರೆ ಅವಳಿಗೆ 2,000 ರೂಪಾಯಿ ಕೊಡತ್ರ ಇವೆಲ್ಲ ಸವಲತ್ತು ಸಿಗತ್ರ. ಮನುಷ್ಯ ದುಡಿದಲ್ಲೇ ಕರೆಂಟ್ ಫ್ರೀ ದುಡಿದಲ್ಲಿ ಐತ್ರಿ ಆ ಬಳಿಕ ರೀ ರೇಷನ್ಗೆ ಬರ್ತಾವ ಖರ್ಚಿಗೆ ರೊಕ್ಕ ಇರ್ತಾವ. ನಾವು ಹೊಲಕ್ಕೆ ಹೋಗಿ ಕೆಲಸಕ್ಕೆ ಕೇಳಕ್ಕೆ ಹೋದ್ರಂದ್ರೆ ಬರೋದಪ್ಪ ನಾವು ಅಂತ ಹೇಳ್ತಾರೆ ಹೆಣ್ಮಕ್ಳು. ಈಗ ನಮ್ಮ ಆಳ ಬೆಳಿಗ್ಗೆ 6 ಗಂಟೆಗೆ ಬರ್ತೇವೆ ಅಂದಾರ 7ಕ್ಕೆ ಹೊಲ್ದಾಗದಾರಿಗೆ ಅವ್ರು 10 ಗಂಟೆಗೆ ಕೈ ಬಿಡ್ತಾರೆ 2,200 ರೂಪಾಯಿ ಪಗಾರ. ನಾವು ಇಲ್ಲಿದ್ದೀವಿ ಅವ್ರು ಅಲ್ಲಿ ಅದಾರ ಏನು ಅಲ್ಲಿ ನಿಲ್ತೀರಿ ನೀಲಿ ಬರ್ತೀರಿ ಮುಂಜಾನೆ ನಸಕ್ನಾಗಾರ ಬರ್ತೀವಪ್ಪ ನಾವು ಬಿಸಿಲಾಗಾರ ಬರೋದಿಲ್ಲ ಅಂತಾರೆ ಅವರು. ಅವ್ರಿಗೆ ಹೊಟ್ಟೆ ತುಂಬೈತ್ರಿ ಅವ್ರಿಗೆ ಈದ್ ಗೊತ್ತಿಲ್ಲ. ಅವ್ರಿಗೆ ಸೀಟ್ ಸಿಗಬೇಕು ತಾವು ರಾಜಕೀಯದಾಗ ಬರುವ ಸಂಬಂಧ ಆಮಿಷ ಬಟ್ಟಿ ಮಾಡ್ಕೊತಾರೆ ಇವನ್ನೆಲ್ಲ ಯಾಕೆ ಮಾಡ್ಬೇಕು. ರೈತರದ ಬಗ್ಗೆ ಏನೈತೆ ಅನ್ನೋದು ಅರ್ಥಕೊಂಡು ಮಾಡ್ಬೇಕು. ರೈತ ಬೆಳೆದಾಗಲ್ಲ ತಿನ್ನೋದು ಮುರಿಯಾಕೆ ನಿಂತಾರೆ ಅವ್ರೆ ಬೆನ್ನ ಮುರಿಯಾಕೆ ನಿಂತಾರ ಅವ್ರೆ ಅಲ್ರಿ. ಈಗ ಆಳಿನ ಹಚ್ಚೇನಿ ಹೊಲ್ದಾಗ ಈ ಸದ್ಯ ನಾ ಹೊಲ್ದಾಗ ಆಳದಾವ ನಾ ಇಲ್ಲದಾನೆ ಅವ್ರು ಎಷ್ಟು ಮಾಡ್ತಾರೆ ಅವ್ರು ಮಾಡಿದಷ್ಟ ಕರೆ. ಈ ನಾಳೆನೈತೆ ನಿಲ್ಲಿ ಏನು ಮಾಲೆ ಅಂತ ನಿಲ್ಲಿ ಅವಳಿಗೆ ಸಂಜೆ ಮಟ್ಟ ಅಂದ್ರೆ ಬರೋದಿಲ್ಲ ಅವ್ರು 10 ಗಂಟೆಗೆ ಕೈ ಬಿಟ್ಟು ಹೋಗ್ಯಪ್ಪ ನಾವು ಬಿಸಿಲಾಗ ಬರೋದು ಆಗೋಲ್ಲ ಅಂತಾರೆ ಅವ್ರು. ನಮ್ಮ ಮನ್ಯಾಗ ಮಾಡೋರಿಲ್ಲ ನಾನೊಬ್ಬ ಮಾಡಕ್ಕೆ ನಿಂತ್ರೆ ಇಲ್ಲಿ ಮಾಲಿಗೆ ಆ ಬಳಿಕ ನಮ್ಮ ಭೂಮಿ ಸ್ವಲ್ಪ ಭೂಮಿ ರೀ ದೊಡ್ಡ ಭೂಮಿ ಯಾರು ದೊಡ್ಡ ಪಿಕ್ ಮಾಡಿ ನಾವು ಏನು ಮಾಡ್ಬೋದು. ಸ್ವಲ್ಪ ಭೂಮಿಯಾಗ ನಾವು ಏಟಾಗ ನಾವು ಅವತ್ತು ಮಣ್ತಾನ ಹೋಗೈತೆ ಬಂದು ಉಪಜೀವನ ಮಾಡ್ಬೇಕು. ಉಪಜೀವನ ಮಾಡೋಕ್ಕೆ ನಾವು ಇಲ್ಲಿ ನಿಂತ್ರೆ ಅಲ್ಲಿ ಆಳದಾಗ ನಾವು ಏನೈತೀವಿ ಬ್ಯಾಡಪ್ಪ ನಾವು ಹೊಲ ಮಾರಿ ಎಲ್ಲಾರ ರೊಕ್ಕ ಬ್ಯಾಂಕ್ನಾಗ ಇಟ್ಟು ಕುಂದ್ರಬೇಕು ಪಾಣಿಸಿ ಹೋಗೈತಿ ಒಂದು ಟೈಮ್ ನೋಡ್ರಿ. ಸವಲತ್ತಿದ್ರೆ ಗೌರ್ಮೆಂಟಿಗೆ ಸಾಲ ಕೊಡೋದು ರೈತ ನೋಡ್ರಿ. ಈ ಫ್ರೀ ಏನದಾವಲ್ಲ ಎಲ್ಲ ಬಂದ್ ಮಾಡ್ಬೇಕು. ಇವೆಲ್ಲ ಫ್ರೀ ಬಿಟ್ರೆ ಇವನ್ ಬಂದ್ ಮಾಡ್ರೆ ಆಟೋಮೆಟಿಕ್ ಎಲ್ಲರೂ ಹೊಲ್ದಾಗ ದುಡಿತಾರೆ. ಆ ಬಳಿಕ ರೈತಗೆ ಒಂದು ಇಂತಿಷ್ಟಂತ ಈಗ ಸ್ಕೀಮ್ ಮಾಡ್ತಾರೆ ಇವರು PF SI ಆ ಬಳಿಕ ಲೇಬರ್ ಕಾರ್ಡ್. ಹಂಗೆ ರೈತರಿಗೆ ಯಾಕೆ ಕಾರ್ಡ್ ಮಾಡೋದಿಲ್ಲ ಇವರು? ಹೊಲದಾಗ ದುಡಿದ್ರೆ ಇಂತಿಷ್ಟು ವಾರ್ಷಿಕ ನಿಮ್ಗೆ ಎಷ್ಟು ನಿಮ್ಗೆ ಅಕೌಂಟಿಗೆ ಹಾಕ್ತೀವಿ ಅಂತೇಳಿ ರೈತರಿಗೆ ಹೇಳಿದ್ರೆ ಆಟೋಮೆಟಿಕ್ ಹೊಲ್ದಾಗ ದುಡಿತಾರೆ. ಇವರು ಲೇಬರ್ ESI ಮಾಡ್ತಾರೆ PF ಮಾಡ್ತಾರೆ. ಅಕ್ಕ ಒಂದು ಕಂಪ್ನ್ಯಾಗ ಕಸ ಹೊಡ್ಯಾರ PF SI ಮಾಡ್ತಾರೆ ಅವ್ರಿಗೆ ಇಷ್ಟು ಹೊಟ್ಟಿ ಕೂಳು ಹಾಕೋರಿಗೆ ಯಾಕೆ ಮಾಡೋದಿಲ್ಲ ಇವರು? ಇಡೀ ದೇಶಕ್ಕೆ ನಾವ ಬೆಳಿಲಿಲ್ಲ ನಾವು ನಮ್ಮ ಮನೆ ಎಷ್ಟು ಬೆಳ್ಕೊಂಡು ನಮಗೇನು ಎಲ್ಲ ಮಾರ್ಮಾಡಿ ನಾವು ಇದು ಮಾಡಿದಂದ್ರೆ ಇವ್ರು ಏನು ತಿಂತಾರೆ? AC ರೂಮ್ನಾಗ ಕುಂದ್ರದು ಗೊತ್ತಾಕೈತಿ ಅಲ್ರಿ. ಒಂದು ಕಡ್ಡಿ ಪಿಡಿಗಿಲಿಂದ GST ಕಟ್ತೈತಿ ನಿಗದಿ ಐತಿ. ಅವನು ಚಪ್ಪಲ ಶೋರೂಮ್ನಾಗಿಟ್ಟು ಮಾರ್ತಾರೆ ಕಾಯಿಪಲ್ಲೆ ಬೀದಾಗಿಟ್ಟು ಮಾರ್ತೇವೆ ನಾವು. ಇವನ್ನ ಯಾಕೆ ಚೇಂಜ್ ಮಾಡಬಾರ್ದು? ವ್ಯವಸ್ಥೆ ಬದಲಾಗಬೇಕು. ವ್ಯವಸ್ಥೆ ಬದಲಿಲ್ಲ. ಅವತ್ತಿನ ಗರ್ಜ ಅಂತ ಆಟಸ್ಕೊಂಡು ಬಿಡ್ತಾರೆ ಅವತ್ತು ಆರಿಸ್ಬೇಕಾ ಆರಿಸಿ ಬಂದ್ಬಿಡೋದು. ನಾಳೆ ಮಕ್ಕಳು ಮರಿ ಮೊಮ್ಮಕ್ಕಳು ಕುಂತು ತಿನ್ನೋಷ್ಟು ಆಸ್ತಿ ಮಾಡ್ಕೊಂಡ್ಬಿಡ್ತಾರೆ. 5 ವರ್ಷದಾಗ ಅವ್ರು ಏನಿಲ್ಲ ಇನ್ನು ರಾಜಕೀಯ ಬರಲಿ ಬಿಡಲಿ ನಾವು ನಮ್ಮ ಹೆಂಡ್ರ ಮಕ್ಕಳು ನಾವು ಚಂದ ಇದ್ರೆ ಸಾಕು. ಹೊಲ್ದಾಗ ಕರೆಕ್ಟ್ ಉತ್ಪನ್ನ ಸಿಕ್ಕ್ರಿ
ಎಲ್ಲ ಸವಲತ್ತು ಇದೆ. ಯಾವ ರೈತರು ಹೊಲ ಮಾರಕ್ಕೆ ಮನಸ್ಸು ಮಾಡೋದಿಲ್ಲ. ಇಲ್ಲಾರಕ್ಕಲ್ಲ ಏನಾಗ್ಬಿಡ್ತೈತಿ, ಈಗ ಇವ್ರು ಮಾಡಿದಷ್ಟು ನಮಗೆ ಇಲ್ಲ, ನಾವು ಮಾಡಿದಷ್ಟು ನಮ್ಮ ಮಕ್ಳು ಮಾಡೋದಿಲ್ಲ ಮುಂದೆ. ಆಳದು ಸಿಗಲಾರ್ಕೆ ಏನು ಮಾಡಿಬಿಡ್ತೀವಿ, ಬೇಡ ಬೇಡಪ್ಪ ಅವ್ರು ಯಾಕೆ ಗುದ್ದಾಡ್ಬೇಕು, ಸಾಲ ಮಾಡ್ಕೊಂಡು ಆಸ್ತಿ ಐತಲ್ಲಿ ಮಾರಿಬಿಡೋಣ, ಮಾರಿಟ್ಟು ಬ್ಯಾಂಕ್ನಾಗ ಇಟ್ಕೊಳ್ಳೋ, ಎಲ್ಲೆರಡು ದೂರ ಹೋಗಿ ಹೊಲಾಡಿನ. ಅದೆಷ್ಟು ನಮ್ಮ ಜನ್ರೇಷನ್ ಇರುವಷ್ಟೇ, ನಾವು ಹೋಗಿಂದ ಅದು ಹೋಗಿಬಿಡ್ತೈತಿ. ಮೊದಲು ಭೂಮಿ ಜಾಸ್ತಿ ಇತ್ತು, ಬೆಳೆ ಕಡಿಮೆ ಇತ್ತು, ಜನಸಂಖ್ಯೆನೂ ಕಡಿಮೆ ಇತ್ತು, ಬೆಳೆದು ಕಡಿಮೆ ಇತ್ತು. ಈಗ ಬೆಳೆಯೋರು ಅದ ರೀ, ಆ ಥರ ರೈತರಿಗೆ ಸವಲತ್ತು ಮಾಡಿಕೊಟ್ರೆ ಗೌರ್ಮೆಂಟ್ಗೆ ಸಾಲ ಕೊಡ್ತೇವೆ ನಾವು. ಆ ಥರ ಸವಲತ್ತಿಲ್ಲ. ಈಗ ನೋಡ್ರಿ, ಫ್ರೀ ಮಾಡಿದ್ದು ಎಲ್ಲ ಬಂದ್ ಮಾಡಿರಿ, ಆಟೋಮೆಟಿಕ್ ಜನ ಹೊಲ್ದಾಗ ದುಡಿತಾರೆ. ಈಗ ನೋಡ್ರಿ, ಜನಸಾಮಾನ್ಯ ಆಟೋ ರಿಕ್ಷಾ ಅದಾರ, ಈ ಬಸ್ ಫ್ರೀ ಆಗಿಂದ ಎಷ್ಟು ಹೊಡೆದು ಕುಂತೈತೇವ್ರಿ ಗಾಡಿಯಾರ. ಆ ಬಳಕರ ಇದನ್ನು ಅಕ್ಕಿ ಫ್ರೀ ಕೊಡತ್ತಾರೆ. ಫ್ರೀ ಕೊಡೋದು ಬೇಡ, 100 ರೂಪಾಯಿ ಕೆಜಿ ಆಗಲದ. ಅದ್ರ ಸಂಬಂಧ ಜನ ದುಡಿದೈತೆ, ರೈತರಿಗೆ ಒಂದು ಲಾಭ ಆಕೈತೆ. ಅದನ್ನು ಮಾಡೋದಿಲ್ಲ ಇವ್ರು, ಕೊಂಡ್ಕೊಳ್ಳೋ ಜಾಸ್ತಿ ಆಗ್ಬೇಕ್ರಿ. ಎಲ್ಲ ಫ್ರೀ ಸವಲತ್ತು ಕೊಡಕ್ಕೆ ಕುಂತ್ರೆ ಯಾವುದೂ ನಡೆಯೋದಿಲ್ಲ. ಅದ್ರ ಬಗ್ಗೆ ಬೆವರು ಸುಡಿಸಿ 100 ರೂಪಾಯಿ ಹೆಂಗೆ ಬಂತು ಅನ್ನೋದು ಗೊತ್ತಾದ್ರೆ ಜನ ಅದಕ್ಕೆ ಬೆಲೆ ಕೊಡ್ತೈತಿ. ಈ ಪುಕ್ಕಟ ಬಂದಿದ್ದಾದ್ರೆ ಅದಕ್ಕೆ ಬೆಲೆ ಇರಲ್ಲ. ಸಂಬಳ ಎಲ್ಲರಿಗೂ ಮಾಡಿದ್ರೆ ಕರೆಕ್ಟ್ ಎಲ್ಲರೂ ಬೆಳಿತಾರೆ. ಹೊಲ್ದಾಗ ಆಳು ಸಿಕ್ಕು ಅಂದ್ರೆ ರೈತನು ಈ ಬೆಳೆ ಇಲ್ಲ ಮತ್ತೊಂದು ಬೆಳೆ ಮಾಡ್ಕೊತಾನೆ. ಆ ಬಳಕ ಭೂಮಿ ಕೊಡೋದು ಕಡಿಮೆ ಆಕೈತಿ. ಈಗ ಕೈ ಬಂದಾಗ ಕೊಟ್ಟು 4-6 ದಿನ ಮಜಾ ಮಾಡಿ ರೊಕ್ಕ ಹಾಯಾಗಿ ಹೋಗ್ಬಿಡ್ತೈತಿ, ಭೂಮಿನೂ ಕಳ್ಕೊಂಡ್ಬಿಡ್ತಾನೆ. ನಮ್ಮ ಊರಾಗ ಗಾರ್ಮೆಂಟಾಗ 50% ಭೂಮಿ ಇಲ್ಲ, ಹೋಗ್ಬಿಟ್ಟೈತಿ ಭೂಮಿ ಎಲ್ಲ ಲೇಔಟಾಗ ಅಲ್ಲ, ಎಲ್ಲ ಹೋಗ್ಬಿಟ್ಟೈತಿ. ಸವಲತ್ತು ಬಂದ್ ಮಾಡ್ಬೇಕು. ಈಗ ಕರೆಂಟ್ ಫ್ರೀ ಕೊಟ್ರೆ ಬೇಕಾಬಿಟ್ಟಿ ಉರಿಸ್ತಾರೆ. ಲಿಮಿಟ್ ಇತ್ತಂದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರ್ತೈತಿ ಅಂತ ಲಿಮಿಟ್ನಾಗ ಇರ್ತಾರೆ. ಆರ್ಥಿಕ ಪರಿಸ್ಥಿತಿನೂ ಹದಿಗೆಡೋದಿಲ್ಲ. ಬೇಕಾಬಿಟ್ಟಿ ಉರಿಸಿದ್ರೆ ಅದು ಆರ್ಥಿಕ ಪರಿಸ್ಥಿತಿ ನಮಗೂ ಹೊರೆ ಆಗೋದು ಹೊರತು ಗೌರ್ಮೆಂಟಿಗೆ ಏನು ಹೊರೆ ಆಗೋದಿಲ್ಲ. ಅದು ಯಾಕೆ ನಾವು ಕಟ್ಟದಾಗಲ್ಲ ಅದಾಗೋದು. ಆ ಬಳಕ್ರಿ 2000 ರೂಪಾಯಿ ಕೊಡ್ತಾರೆ ಇವ್ರು ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ರೆ. ಇದ್ರಾಗ ನಮಗೆ ಫ್ರೀ ಕೊಟ್ರೆ ಒಂದ್ರಾಗ ಏರ್ಸಿರ್ತಾರೆ ಅವ್ರೇನು ಮನೆ ರೊಕ್ಕ ಕೊಡ್ತಾರೇನ್ರಿ ಅವ್ರು? ನಮ್ಮ ರೊಕ್ಕನ ನಮಗೆ ಕೊಡ್ತಾರೆ ಅವ್ರು. ಈಗ ಒಂದು ಸೇರಿದ್ದಾತು, ಪೆಟ್ರೋಲ್ ಡೀಸೆಲ್ ಆತು, ರೇಷನ್ ಆತು, ಮನೆ ದಿನಸಿ ಸಾಮಾನು ಏನದಲ್ಲ, ಬರೀ 1 ರೂಪಾಯಿ ಏರಿಸ್ಲಿ ಅವರು. ಸಾವಿರಾರು ಕೋಟಿ ಅವ್ರ ಖಜಾನೆಗೆ ಬೀಳ್ತೈತಿ. ಸಾವಿರಾರು ಕೋಟಿ ಖಜಾನೆಗೆ ಬಿದ್ದಾಗ ನಮ್ಗೆ 200-300 ಕೋಟಿ ಹಾಕೋದಕ್ಕೆ ಏನಾಗೈತಿ ಅವ್ರಿಗೆ? ಆ ಬಳಕ್ರಿ ನಮ್ಮ ಊರಿಗೆ ಅರ್ಧ ತಾಸಿಗೆ ಒಂದು ಬಸ್ ಇದ್ದು ಗಾರ್ಮೆಂಟಿಗೆ, ಅರ್ಧ ತಾಸಿಗೆ ಒಂದು ಬಸ್ ಬರ್ಬೋದು, ಬಸ್ ಬರ್ತಿತ್ತು. ಇವತ್ತಿಗೆ 1 ತಾಸು ನಿಲ್ಬೇಕು ನಾವು ಬಸ್ ಸ್ಟ್ಯಾಂಡ್ ಬಸ್ಸಿನ ಸಂಬಂಧ. ಕಾರಣ ಇದಾರೆ ಫ್ರೀ ಮಾಡಿದ್ದು ಯಾಕಂದ್ರೆ ಇವರು ಸಂಸ್ಥಾಕ ಕರೆಕ್ಟ್ ಬಿಲ್ ಪಾವತಿ ಇಲ್ಲ. ಅವ್ರು ಏನು ಮಾಡತ್ತಾರೆ, ಲಿಮಿಟೇಷನ್ ಮೇಲೆ ಬಿಡತ್ತಾರ. ಅವ್ರಿಗೆ ಕರೆಕ್ಟ್ ಪಾವತಿ ಆದ್ರೆ ಅವ್ರು ಬಿಡತ್ತೆ ಇದು ಮಾಡ್ತಿದ್ದಿಲ್ಲ, ಬಸ್ ಬಿಡ್ತಿದ್ರು ಅವ್ರು ಬಿಡಾಕ್ತಾ ಇಲ್ಲ. ಆ ಬಳಕ ಸಣ್ಣ ಮಕ್ಕಳು ಬಸ್ಸಿಗೆ ನಿಲ್ತಾವೆ. ರೈತ ಅಂತ ಏನು ಹುಟ್ಟಿ ಅವನ ಹೆಸರು ಕುಂದ ಅವತ್ತಿಂದ ಸಮಸ್ಯೆದಾಗ ನಾವು ಹೊರ್ತ ಲಾಭದಾಗಿಲ್ಲ. ನಾವು ಇದನ್ನು ಮಾಡೇಪ್ಪ, ನಮ್ಮ ಹಿರಿಯರ ಆಸ್ತಿ ನಮ್ದು ಐತಿಪ್ಪ, ಇನ್ನೊಬ್ಬನ ಕೈಯಾಗ ಹೋಗ್ಬಾರ್ದು ಅಂತೇಳಿ ಇದನ್ನ ಗುದ್ದಾಡ್ಕೊಂತ ಹೋಗಿ ಲಾಭ ಆಗಲಿ ನುಕ್ಸಾನ ಆಗಲಿ ಇದನ್ನ ಮಾಡ್ಕೊತ ಹೋಗಿ ಲಾಭ ಅಂತಿಲ್ಲ. ನಮ್ಮ ವ್ಯವಸ್ಥೆನ ಸರಿ ಇಲ್ರಿ, ನಮ್ಮ ವ್ಯವಸ್ಥೆನ ಸರಿ ಇಲ್ಲ. ನಮ್ಮ ವ್ಯವಸ್ಥೆ ಸರಿ ಇಲ್ಲಾರಕ ನೀವು ಹಿಂಗೆಲ್ಲ ಆಗೋದು. ನಾವು ರೈತ 1 ರೂಪಾಯಿ ಬೆಳೆದೇವೆ, 1 ರೂಪಾಯಿ ಬೆಳೆದೇವೆ ಅಂದ್ರೆ 4 ರೂಪಾಯಿ ಹೊರಗಿನ ಯಾರಿಗೆ ಲಾಭ ಐತೆ. 1 ರೂಪಾಯಿ ನಮ್ಗೆ ಐತೆ ಅಂದ್ರೆ 4 ರೂಪಾಯಿ ಹೊರಗೆ ಲಾಭ. 1 ರೂಪಾಯಿದಾಗ ನಾವು 50% ಆಳಿಗೆ ಕೊಡ್ಬೇಕು. 50% ಆದಾಗ 25% ಬೀಜ, ಗೊಬ್ಬರ, ಎಣ್ಣೆ. ಉಳಿದ ನಮ್ಗೆ 25%ನ್ಯಾಗ ಹೊಟ್ಟೆ ತುಂಬ್ಕೊಳ್ಳೋದು ಹೆಂಗೆ ರೀ? ದೊಡ್ಡ ಪೀಕ್ ಮಾಡಿದ್ರೆ 2 ಎಕರೆ ಹೊಲ, 2 ಎಕರೆ ಹೊಲಕ್ಕೆ ದೊಡ್ಡ ಪೀಕ್ ಮಾಡಿದ್ರೆ ಭಾಳ ಅಂದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಆಗಿರ್ತಾವೆ. 1 ಲಕ್ಷ ರೂಪಾಯಿದಾಗ ಏನಾಕೈತಿ? ಮಕ್ಕಳ ಎಜುಕೇಷನ್ ಏನು, ನಮ್ಮ ಮನೆ ರೇಷನ್ ಇದೇನು, ಒಟ್ಟು ನಮ್ಮ ದಿನಸನೇ ಏನಾಗೋದಿಲ್ಲ. ಅದ್ರಾಗ ಏನಾರು ಆದಿತ್ತಲ್ಲ ಅಂತ ಇದ್ರಾಗ ಕಾಯಿಪಲ್ಲೆ ಮಾಡಿದ್ರೆ ಬಂದಿದ್ರಾಗ ಏನು ಅವತ್ತ ಗರ್ಜು ಮತ್ತು ಮರನೇ ದಿನ ಮತ್ತು ಕಾಯಿಪಲ್ಲೆ ಇಲ್ಲ ಅಂದ್ರೆ ಯಾರನ್ನಾರು 200 ರೂಪಾಯಿ ಕೇಳಬೇಕ ನಾವು. ಅಂಥ ಪರಿಸ್ಥಿತಿ ಐತಿ. ರೈತರಿಗೆ ಇಷ್ಟು ಅಂತೇಳಿ ಗೊಬ್ಬರ ಫ್ರೀ ಕೊಡ್ಬೇಕು ಅವ್ರು. ನಮ್ಗೆ ಹಾಫ್ ರೇಟ್ ಕೊಡಲಿ ಅವ್ರೆ, ನಮಗೆ ಪೂರ ಬೇಡ ಅವ್ರೆ. ಸಬ್ಸಿಡಿ ಒಳಗೆ ಅರ್ಧ ರೇಟಿಗೆ ಕೊಡಲಿ ಗೊಬ್ಬರ ತೊಗೊತೇವೆ ನಾವು. ಈಗ ಅವನ್ನೆಲ್ಲ ಫ್ರೀ ಮಾಡೋದ್ಬಿಟ್ಟು ರೈತರಿಗೆ ಸವಲತ್ತು ಮಾಡಬೇಕು. ಆ ಬಳಿಕ ಬ್ಯಾಂಕ್ನಾಗ ಕಡಿಮೆ ಬಡ್ಡಿದಾಗ ಸಾಲ ಕೊಡತ್ತಾರೆ, ಹೆಚ್ಚಿನ ರೂಪದಾಗ ರೊಕ್ಕ ಸಾಲ ಕೊಡ್ಬೇಕು, ಸವಲತ್ತು ಮಾಡ್ಬೇಕು. ಆ ಬಳಕ ಏನೈತಿ, ಲೇಬರ್ ಕಾರ್ಡ್ ಥರ ಮಾಡಿ ರೈತರಿಗೆ ಕಾರ್ಡ್ ಮಾಡ್ಕೊಡ್ಬೇಕು ಅಂದ್ರೆ ಒಂದು ಅನುಕೂಲ ಆಕೈತೆ ಅಂತ. ಇದನ್ನು ಮಾಡಲಿಲ್ಲ ಅಂದ್ರೆ ಮತ್ತು ರೈತ ಇದ್ರಾಗ ಸಾಯ್ದು ಅನುಕೂಲ ಆಗೈತೆ. ಹಳೇಲಿ ಸೇವೆ ಆದಂಗೆ ಅಷ್ಟೇ. ಅವ್ರೇನು ನಮ್ಮನೆ ಪೂರ ಅದರಲ್ಲಿಂದ ನಮ್ಮ ಪ್ರಾಬ್ಲಮ್ ಕಡಿಮೆ ಮಾಡೋಕೆ ಆಗೋದಿಲ್ಲ. ನಾವು ಉತ್ತೇಜನ ಕೊಡ್ಬೇಕು. ಈಗ ಏನು ಅವರು ಇದನ್ನು ಮಾಡಲಿಲ್ಲ, ನಾವು ಮತ್ತು ಇದ್ರಾಗ ಸಾಯ್ದತ್ರ ಹಿಂಗೆ ಹೋಗೈತಲ್ಲ ಹೊರತ. ಇದ್ರಾಗ ಏನು ಯಾರಿಗೇನು ಇದಾಗೋದಿಲ್ಲ. ಆಗೋದ್ರೆ ರಾಜಕೀಯದಾಗ ಒಬ್ಬನೇ ಇದ್ರಾಗ ಲಾಭ ತೊಗೊಳ್ಳೋದು. ಹಾಂ, ರಾಜಕಾರಣಿಯದಾಗ ಲಾಭ ತೊಗೊಳ್ಳೋದು ಅಲ್ರಿ. ಮಳೆ ಇಲ್ಲದ ಬೆಳೆ ಅವ್ರಿಗೆ
ಒಂದು ಅಲ್ರಿ ಒಂದು ಯಾವ್ದಾರ ಕಾಂಟ್ರಾಕ್ಟರ್ ಕೆಲಸ ಹಿಡಿದಿರ್ತಾನೆ ಚೆಕ್ಕಿಗೆ ಸೈನ್ ಹಾಕಿ ಕೊಟ್ರೆ ಮುಗಿಯೋದು ಕೋಟಿಗಟ್ಟಲೆ ಬಂದು ಮನ್ಯಾಗ ರೊಕ್ಕ ಬರ್ತೈತೆ ಕಮಿಷನ್. ನಮಗೆ ಇಲ್ಲಿ ಚೈನಿ ಮಟ್ಟ ಬಿಸಿಲಾಗ ನಿಂತರು ಸಂಜೆ ಮುಂದೆ 500 ರೂಪಾಯಿ ಉಳಿದಿಲ್ಲ ನಮಗೆ. ಏನು ಮಾಡ್ತೀವಿ? ಹಿಂಗೈತಿ. ರೈತರನ್ನ ನೋಡುದಿಲ್ಲ, ರೈತರು ನೋಡ್ಬೇಕು. ರೈತರಿಗೆ ಸವಲತ್ತು ಮಾಡಿ ಕೊಟ್ರೆ ಗೌರ್ಮೆಂಟ್ನಿಂದ ವಾರ್ಷಿಕ ಈಗ ಮೋದಿಯವ್ರು ಹಾಕತ್ತ ವರ್ಷಕ್ಕೆ 6,000 ರೂಪಾಯಿ ಬರ್ತೈತಿ. ತಿಂಗಳಿಗೆ 2,000 ಹಾಕ್ತಾರಲ್ಲ ಇವ್ರು ಎಲ್ಲ ಫ್ರೀ. ರೈತರಿಗೆ ಮನೆಗೊಬ್ಬ ರೈತರಂತ ಕಾರ್ಡ್ ಮಾಡಿ ತಿಂಗಳಿಗೆ 1,000 ಹಾಕ್ಲೇವು. ಸರ್ ಪರಿಹಾರನ ಈ ವರ್ಷದ ಬಂದಿಲ್ಲಲ್ಲ. ಈ ಸರ್ಕಾರ ಬಂದ ನಾಳೆ ಮೇಕ 1 ವರ್ಷ ಅದ, ರೈತರಿಗೆ 1 ರೂಪಾಯಿ ಇಲ್ಲಲ್ಲ. ಅಲ್ರಿ ಪರಿಹಾರ ಇವ್ ಫ್ರೀ ಕೊಟ್ಟಾರಲ್ಲ, ಇವು ಖಜಾನೆ ತುಂಬಕ್ಕೆ ನಿಮಗೆ ಯಾವ ಕೊಡ್ಬೇಕು ಅವ್ರ? ರೊಕ್ಕ ಬೇಕಲ್ರಿ ಅವ್ರು ಕೊಡಾಕ. ಅಲ್ರಿ ಮತ್ತೆ ರೈತರು ನಾವು ಇದ್ದಲ್ಲೇ ರೈತರು ನಾವಿದ್ದಲ್ಲೇ ಅವ್ರು ಹೇಳ್ಬೇಕಿಲ್ರಿ ಬರಬ್ರಿ ಆಡುದಿಲ್ಲ ಅವ್ರೆ. ಒಂದ್ ದಿವ್ಸ ಹೊಲಕ್ಕೆ ಬಂದು ನೋಡಂತ ಹೇಳ್ರಿ. ಅವ್ರಿಗೆ ಎಲ್ಲ ನೋಡಿರ್ತಾರೆ, ಎಲ್ಲ ಗೊತ್ತೈತಿ ಅವ್ರಿಗೆ. ಗೊತ್ತಿರೋದಿಲ್ಲ, ಎಲ್ಲ ಗೊತ್ತಿರ್ತೈತಿ. ಆನ್ಲೈನ್ ಮಾಡುದಿಲ್ಲ. ಅವ್ರು ಹೊಂಟ್ರ ರೋಡ್ರಿ. ಹಾ, ಇದ್ರಾಗ ಏನೈತಿ? ಸಾಯ್ದು ರೈತರ ಸಾಯ್ಬೇಕಲ್ಲ ಹೊರತ ಯಾರು ಸಾಯಲ್ಲ. ರೈತನ ಮಗ ರೈತಾಗೆ ಸಾಯ್ತಾನ. ಆ ಬಳಿಕ ಮಿಲಿಟ್ರಿಗೆ ಹೋದ ನೋಡಿ, ಯಾರು ರಾಜಕೀಯದ ಮಿಲಿಟ್ರಿ ಕಳ್ಸ್ಯಾರ ತಮ್ಮ ಮಕ್ಕಳನ್ನ ತಡ್ರಿ. ಅದ್ರಿ ಯಾವ ಮಿಲಿಟ್ರಿ ಇದಾರ, ಯಾರು ರಾಜಕೀಯದಾರ ಮಿಲಿಟ್ರಿ ಕಳ್ಸ್ಯಾರ ತಮ್ಮ ಮಕ್ಕಳ, ಬಡವ್ರ ಮಕ್ಕಳು ಸಾಯ್ದಲ್ಲಿ. ಅವ್ರಿಗೆ ಸತ್ತಾಗ 4 ದಿನ ಅದನ್ನ ಇದನ್ನ ಮಾಡಿ ಮತ್ತು ಪರಿಹಾರ ಕೊಟ್ಟಾಗ ಮಾಡಿ ಕೈ ಬಿಟ್ಬಿಡ್ತಾರೆ. ಯಾರು ರಾಜಕೀಯದವ್ರು ತಮ್ಮ ಮಕ್ಕಳು ಮಿಲಿಟ್ರಿ ಕಳಿಸಿಲ್ಲ, ಯಾರು ರಾಜಕೀಯದವ್ರು ತಮ್ಮ ಮಕ್ಕಳನ್ನ ರೈತರನ್ನ ಮಾಡಿಲ್ಲ. ಯಾರು ಮಾಡಿಲ್ಲ. ನೀವು ನನಗೆ 1 ಲಕ್ಷ ರೂಪಾಯಿ ಕೊಟ್ರಿ ಅಂತ ಹೋಗಿ ನಾ ಬಿಲ್ ಹರಿಸ್ತಾನೆ ಇಲ್ಲಿ 1 ಲಕ್ಷ ರೂಪಾಯಿ ಕಾಯಿಪಲ್ಲೆ ಆಗೈತೆ ಅಂತ ನಾನು ತೋರಿಸ್ತಾನೆ ಇಲ್ಲಿ. ತೋರಿಸೋಕೇನು ಹೋಗೈತ್ರಿ? ಈಗ ನೀವು 1 ಲಕ್ಷ ರೂಪಾಯಿ ಕಾಯಿಪಲ್ಲೆ ಬಂದೈತೆ ನಾನು ತೋರಿಸ್ಬಿಡ್ತಾನೆ ನಮಗೆ ಬಿಲ್ನಾಗ. ಅದು ಎಲ್ಲಿಂದ ಬಂದಿರ್ತೈತೆ ನನಗೆ? ಆಸ್ತಿ ಮಾಡೋದಾದ ಸಂಬಂಧ ಅವ್ರು ಆಸ್ತಿ 1,000 ಕೋಟಿ ಆಸ್ತಿ ಮಾಡಿರ್ತಾರೆ ಖರೆ, ಮತ್ತು ಅದನ್ನ ತೋರಿಸ್ಬೇಕಲ್ಲ. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ರೇಟ್ ಆಕೈತಿ. ಅದಕ್ಕೆ ಅವರು ನಾವು ಕೃಷಿ ಒಳಗೆ ಕರೆಕ್ಟಾಗಿ 2 ಎತ್ತಿನ ಕಟ್ಟಿ ಜೀವನ ಮಾಡಿ 5 ಎಕರೆದಾಗ ಅವ್ನು ಬಾಳೆ ಮಾಡಿ ಹೊಟ್ಟೆ ತುಂಬ್ಕೊಂಡು ರಾಜಕೀಯ ಮನುಷ್ಯಾಗ ಹೌದಂತ ನಿಮ್ಗೆ ಎಲ್ಲಿ 1 ರೂಪಾಯಿ ಇಲ್ಲದಾಗ ದೇವ್ರು ಸರಿಯಾಗಿ 5 ಎಕರೆ ಹೊಲದಾಗ 2 ಎತ್ತಿನ ಕಟ್ಕೊಂಡು ಜೀವನ ಮಾಡಿ ಪೀಕ್ ತೆಗೇನ್ರಿ. ಅವ್ನು ಹೊಟ್ಟೆ ತುಂಬ್ಕೊಳ್ಳಿ ವರ್ಷ ಹೊಟ್ಟೆ ತುಂಬ್ಕೊಳ್ಳಿ ಅಂದ್ರೆ ಅದು ಲಾಭ ಹೌದು ಲಾಭ ಮಾಡ್ಯ ನೀವು ದುಡ್ದನ ಅಂತ ನಾವು ಹೇಳ್ತೀವಿ ಅಲ್ರಿ. 1,000 ಕೋಟಿ ಎಲ್ಲಿಂದ ಬಂದು ಖಜಾನಕ್ಕೆ ಬಿದ್ದಿರ್ತೈತಿ. ಇಲ್ಲಿ ಹೊಲದಾಗ ಏನು ಪೀಕ ಇರೋದಿಲ್ಲ. ನಾ ಇಷ್ಟು ಇದು ಇಂತಿಂಥ ಬೆಳೆ ಬೆಳೆದಾನೆ ಅಂತ ತೋರಿಸ್ಬಿಡ್ತಾರೆ ಅವರು. ಅವಾಗ ಗೌರ್ಮೆಂಟ್ ಏನು ಟ್ಯಾಕ್ಸ್ ಬಿಡೋದಿಲ್ಲ. ಅದಕ್ಕೆ ಬ್ಲ್ಯಾಕ್ ಇದ್ದು ವೈಟ್ ಮಾಡ್ಕೊಳಕ್ಕೆ ಮಾಡಿರ್ತಾರೆ ಅವ್ರಿಗೆ. ಅಲ್ರಿ ಮಾಡೋಣ, ನಾವು ಮಾಡತ್ತೇವೆ. ಈಗ ನಾವು ಕಮ್ತ ಮಾಡತ್ತೆ 15-20 ವರ್ಷ ಆತ. 10 ರೂಪಾಯಿ ಲಾಭ ಇಲ್ಲ. ತೋರ್ಸಣ್ರಿ ನಾವು ಮಾಡ್ದಂಗೆ ಕಮ್ತ ಮಾಡಿ ತೋರ್ಸೋಣ, ಅದ್ರಾಗ ಲಾಭ ತೋರ್ಸೋಣ ನೋಡ್ರಿ. ಹೊಲ್ದಾಗ ಲಾಭ ಇಲ್ಲ. ಜಿತೇಂದ್ರ ಬ್ಯಾಟ್ರಿ ಸುಳ್ಳ ಸೌಂತಿಕಾಯಿ ತಂದೇವ್ರಿ. ನಮ್ದು ಸೌಂತಿಕಾಯಿ 2 ಎಕರೆ ಹೊಲ ಐತೆ ರೀ. 10 ಎಕರೆ 12 ಗುಂಟೆ ರೀ. ಹ್ಞೂ ರೀ. ಕಡ್ಲಿ ಜೋಳ ಹಾಕ್ಯವ್ರಿ. ಅದ್ರಾಗ ಇನ್ನೂ ಕಿತ್ತಿಲ್ಲ ರೀ. ಅದು ಹಂಗೈತಿ ಇನ್ನು. ಇಲ್ಲ ಕಟಾವು ಮಾಡೋದ್ರಿ ಕೀಳ್ತೇವೆ ಆಳು ಹಚ್ಕೊಂಡು 5. ಹ್ಞೂ ರೀ. ಇದಕ್ಕೆ 300 ರೂಪಾಯಿಗೆ ಒಂದು ಆಳು ರೀ. ಹೆಣ್ಣಾಳ ತೊಗೊಂಡು ಹರಿತೀವಿ. ಇಲ್ಲಿ ಹುಬ್ಬಳ್ಳಿಗೆ ಹೋಗ್ತಾರ್ರಿ, ಹುಡುಕ್ಯಾಡ್ಬೇಕು ದೀಪ ಹಚ್ಚಿ. ಕಾರ್ನೇನು ಹುಬ್ಬಳ್ಳಿ ಸನಿಕ್ ಅದಾವಲ್ರಿ, ಅದು ಆದ ಪ್ರಾಬ್ಲಮ್. ಏನು ಬೇರೆ ದೂರ ಇದ್ದಾರದು ಇದು ನಡಿತೈತಿ. ನಾವು ಅದು ಹೋಗಿ ಅವ್ರನ್ನೇನು ಒಂದಟ್ಟಂಗೆ ಮಾಡ್ಬೇಕು ಆಳಿಗೆ. ಅದ್ರಾಗ ಒಂದು ಸಿದ್ದರಾಮಯ್ಯ ಫ್ರೀ ಮಾಡ್ಯಾನಲ್ರಿ. ಈಗ ನಾವು ಮೆರೆಸ್ಬೇಕಾಗೈತಿ. ಎದ್ರ ಅನ್ಕೂಲ ರೀ? ರೈತರು ಬಡ್ಬೇಕು ಅಷ್ಟ ಬದುಕ್ಬೇಕಂಬ. ರೈತರು ಹೆಂಗೆ ಬದುಕೋದು? ನಾವು ಪಡಾಗಿ ಎಡಿ ಬಿಡ್ತೇವೆ ಹಂಗಾರೆ ಹೊಲಾನ. ಅವ್ರ ಗೋರ್ಮೆಂಟ್ ಇದ್ದಾರು ತಿಂತಾರೆ, ಗೋರ್ಮೆಂಟ್ ಇಲ್ಲಾರು ತಿಂತಾರೆ. ಎಲ್ಲಾರು ಕೆಡ್ತಾರ ರೀ. ನಾನು ತೊಂದ್ರೆ ನಾ ಕೆಡುತ್ತಾನೆ. ನೀ ರೈತ ನೀ ಹೆಂಗೆ ಕೆಡ್ತಿಲ್ಲ? ಆಳು ಸಿಗ್ಲಾರ ಕೈಗೆ ಒಂದು ಆಳಿಗೆ 4 ಮಂದಿ ಒಯ್ದಾಗೈತಿ. ಹಾಂ, ಮುಂಜಾನೆ ಬಂದ್ರೆ ಸಂಜೆಗೆ ಮತ್ತೆ ಮಧ್ಯಾಹ್ನಕ್ಕೆ ಬಿಡ್ಬೇಕು. ಮಧ್ಯಾಹ್ನ ಬಂದ್ರೆ ಸಂಜೆಗೆ ಕೊಡ್ಬೇಕು. 200 ರೂಪಾಯಿ ಪಗಾರ. ಮಧ್ಯಾಹ್ನದಿಂದ 200 ರೂಪಾಯಿ. ಮುಂಜಾನೆ ಬಂದ್ರೆ 300 ರೂಪಾಯಿ. ಹಾಂ, ಬರ್ತಾ ಇಲ್ಲ. ಅದು ಅಂತನ್ಯಾರ ಕೈಕಾಲು ಬಿದ್ದು ತೊಗೊಂಡು ಹೋಗ್ಬೇಕು ನಾವು. ಪರಿಹಾರ ಏನ್ರಿ? ಹುಬ್ಬಳ್ಳಿ ಅಂತ ಕೈತಿ, ಹುಬ್ಬಳ್ಳಿಗೆ ಹೋಗ್ಬಿಡ್ತಾರೆ. ಈಗ ನೆಳ್ಳನ ಪಗಾರ. ಬಿಸಿಲಿಗೆ ಯಾರು ಬರ್ಬೇಕು? ಬಿಸಿಲು ಕಾಯ್ಬೇಕಲ್ಲ. ಬಿಸಿಲು ಕಾಯಿದ್ರೆ ಸರಿ. ಈಗ ಕೋಲ್ಡ್ ಬೇಡ್ತತಿ, ಹೆಣ್ಣು ಬೇಡ್ತತಿ, ಗಂಡು ಬೇಡ್ತತಿ. ತ್ರಾಸಿಲ್ಲ. ಹಂಗ ಸಾವುಕಾರ ಆಗ್ಬೇಕು ಅನ್ನೋದು, ದುಡ್ಡು ಸಾವುಕಾರ ಆಗ್ಬೇಕಂತಿಲ್ಲ. ದುಡಿಲಿ ಸಾವುಕಾರ ಆಗ್ಬೇಕು ಅನ್ನೋರು ರಗಡ್ ಮಂದಿ ಅದಾರ. ರೈತರು ದುಡಿದ್ರು ಬೆನ್ನೆಲ್ ಮುರಿಯಾಕತ್ತೇವ. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಹಂಗ ಜನಿಮಿತಿಗೆ ಹೇಳ್ತಾರೆ, ಹೆಸರಿಗೆ ಪಬ್ಲಿಕ್ಕಿಗೆ ಮಾತಿಗೆ ಹೇಳ್ತೇವಲ್ಲ ಹಂಗೆ ಹೇಳ್ತಾರ. ಕಡ್ಲಿ ರೇಟ್ ಚಲೋ ಐತ್ರಿ. ಆಳಿಲ್ಲಲ್ರಿ. ಬರಗಾಲ ಬಿದ್ದತಿ. ಎಲ್ಲಿ ಬರ್ತೈತಿ ಕಡ್ಲಿ? ನಿಮ್ಗೆ ಬರಗಾಲ ಐತಿ, ಎಲ್ಲಿ ಬರ್ತೈತಿ? ಇಳುವರಿ ಕಡಿಮೆ ಬರ್ತೈತಿ. ಈಗ 8 ಕ್ವಿಂಟಲ್ ಬರೋದು, 3 ಕ್ವಿಂಟಲ್ ಬರೋದು, 4 ಕ್ವಿಂಟಲ್ ಬರೋದು. ಅರ್ಧ ಹೊಡೆತ ಕೊಡ್ತಿಲ್ಲ ರೈತಗೆ.
ಈಗ ಮತ್ತೆ ಅದ ಹೊಡ್ತಾ ಮತ್ತೆ ಹೊಡ್ತಾರೆ 10 ರೂಪಾಯಿ ಬಂದಿಲ್ರಿ ಈ ಸರ್ಕಾರಿ ಮಟ್ಟ ಹೆಂಗೆ ನೋಡ್ರಿ ಏನು ಕೊಡಾರಲ್ಲಿ ರೈತರು ಬೆನ್ನಲ್ ಬಲ್ರಿ ಇವ್ರ ಮುರಿಯಾರಿ ಇವ್ರ ಎಲ್ಲಿ ಕೊಟ್ಟೈತಿ ಕೊಟ್ಟಿದ್ ಬೇಕಲ್ಲ ಕೊಡಾಕ್ ಬೇಕಲ್ರಿ 10 ರೂಪಾಯಿ ಕೊಟ್ಟಿಲ್ಲ ಅಲ್ರಿ ಭಾಗ್ಯಲಕ್ಷ್ಮಿ ಮಾಡೋದು ಅಕ್ಕಿ ರೇಷನ್ ಕೊಡ್ತೇನೆ ಅಂದ್ರೆ ಅದು ಇಲ್ಲ ರೈತರಿಗೆ ರೊಕ್ಕ ಕೊಡಾಕತ್ತಿದ್ರು ಮತ್ತು ದುಡಿಯಕ್ಕೆ ಯಾರು ಬರ್ಬೇಕ್ರಿ ಯಾರು ಅಕ್ಕಿ ಕೊಟ್ರಿ ಫ್ರೀ ಕೊಟ್ರಂತ ಮುಗ್ದ ಹೋತ್ರಿ ರೈತರು ಅವ್ರು ಏನೈತಿ ಹೊಲ ಮಾರೋದು ಅವ್ರು ಮತ್ತೇನ್ರಿ ಮತ್ತೆ ಸಾಕಾಗಿ ಎಷ್ಟು ದಿವಸ ರೀ ಈಗ ನಾನು ತೆಲಿಬ ಅಂತ ನನ್ನ ಮಗ ನಾ ಕೊಡ್ಬಾರ್ದಂತ ಐತಿ ಈಗ ನಂದು ಐತಿ ರೋಡಿಗೆ ಹೆಚ್ಚಿ ಐತಿ ಕೊಡ್ಬಾರ್ದಂತ ನಾಳೆ ನನ್ನ ಮಗ ಬಿಡ್ತಾನ ಕೊಟ್ಬಿಡ್ತಾನ ಯಾರು ಆಮೇಲೆ ಬಡ್ಡಿ ತಿನ್ಕೊಂತ ಹೋಗ್ಬಿಡ್ತಾರೆ ಸಾಲಿಕಂದ್ರೆ ಹುಬ್ಬಳ್ಳಿ ಹೊರಕ್ಕೆ ಬರೋದು ಮತ್ತೆ ರೊಕ್ಕ ಇದ್ದಾಗ ತಗೊಂಡು ಬಾರ್ಗೆ ಅಡ್ಡಾಡೋದು ರೊಕ್ಕ ಆಗುತ್ತೇಕನ ಗೌಂಡ್ಯಾರ ಕೈಯಾಗ ಬರ್ತಾರಲ್ಲ ಈಗ ಹಂಗೆ ಬರ್ತಾರೆ ಈಗ 10 ವರ್ಷ ಕೊಟ್ಟರೆ ಈಗ ಗೌಂಡ್ಯಾರ ಹೊರಗೆ ಬರ್ತಾರೆ ಬಾರ್ ಬಿಟ್ಟು ಹೊರಗೆ ಬಂದಿಲ್ಲ ಅವಾಗ ರೊಕ್ಕ ಇದ್ದಾಗ ಕಿಸಾನ್ ರೊಕ್ಕ ಆಗುತ್ತೇಕಂದ್ರೆ ಸೀದಾ ಗೌಂಡ್ಯಾರ ಕೈಯಾಗ ಸಿಮೆಂಟ್ ಕಲ್ಸೋದ ಮಾರಿ ಹೌದ್ರಿ ಮತ್ತೆ ಈಗ ಹಾಳು ನೋಡ್ರಿ ಈಗ ನಂದೈತಿ ಈಗ ಸದ್ಯ 2 ಕೂರ್ಗೆ ಹೊಲ ಕಡ್ಲಿ ಐತಿ ನಾ ಯಾಕೆ ಬಂದೇವಂತಾರೆ ನಾ ಇಲ್ಲಿ ಬಂದ ಒಬ್ಬಂಟಿಗೆ ನಾನು ಮರ ಹಗಲಿ ರಾತ್ರಿ ಕೂಡ 4 ಗಂಟೆಗೆ ತೊಗೊಂಬಂದ ನೋಡಂಗ್ರಿ ಇಲ್ಲಿಗ ನಂದು ನೀ ಹೋಗೋದು ನಿಂದು ನಾ ಬರೋದು ಹಂಗೆ ಮಾಡ್ಕೊಂಡು ಮೇಂಟೈನ್ ಮಾಡ್ತೀನಿ ಹಾಳಂತ ನಾ ಯಾಕಂತಾರೆ ಸರ್ಕಾರ ಉಪಯೋಗಿಲ್ಲ ಸರ್ಕಾರ ಇದೆ ರೈತರಿಗೆ ಅನುಕೂಲ ಮಾಡ್ಬೇಕಾ ಯಾವ ಥರ ಅಂದ್ರೆ ಏನು ಹೇಳ್ರಿ ಸಾಲಿ ಹುಡುಗ ಎಜುಕೇಷನ್ ಸಾಲಿ ಹುಡುಗಿ ಫ್ರೀ ಮಾಡಿದ್ರೆ ಈಗ ನನ್ನ ಮಗ ಕಾಲೇಜಿಗೆ ಹೋಗ್ತಾರೆ ಈಗ ಬಂದು ಅಂದ್ರೆ ನೆಲ ನಡೀತಾವ ನಿಂತು ತೊಂದ್ರೆ ಆಕತಿಲ್ರಿ ಬಸ್ನ್ಯಾಗ ಫ್ರೀ ಕೊಟ್ಬಿಟ್ರೆ ಎಲ್ಲರೂ ಹೋಗೋದು ಸಾಲಿ ಮಕ್ಳಿಗೆ ನನ್ನ ಮಗಳು ಇದಕ್ಕೆ ಬರ್ತಾವ ಗೊಪ್ಪಕ್ಕೆ ಬರೀ ಏನು ಸಾಕಾಗೈತೆ ಅಪ್ಪಾಜಿ ಅಂತ ಬರೀ ಸೀಟ್ ಸಿಗೋಂಗಿಲ್ಲ ನಿಂತ ಬರೋದು ನಿಂತ ಹೋಗೋದು ಮಕ್ಕಳು ಹಾಂ ಅವ್ರ ಅನುಕೂಲ ಆದ್ರೆ ಈಗ ನಾವು ಹೆಂಗೆ ಮಾಡಿದ್ರಿ ಹೆಂಗಾರ ಒಬ್ರದ್ದು ಅನುಕೂಲ ಅನ್ರಿ ಮತ್ತು ಉಳ್ಕಿದಾರ ಸತ್ತು ಹೋಗ್ಬೇಕು ನಂಗಾರ ಈಗ ಶಿವರಾಮ ಹೆಣ್ಮಕ್ಳಿಗೆ ಮಾಡಿದ ಮತ್ತು ನಾವು ಗಂಡು ಮಕ್ಳು ಊಟ ಹಾಕಿ ಯಾರು ಪಾಪ ಜನರಲ್ ಸೇರಿಯ ರೇಟ್ ಏನು ಬಿಡ್ರಿ ಅವ್ರು ಅದು ಮಾಮೂಲಿ ಹೆಚ್ಚಾಗೋದ ರೀ ಅದ ಗೌರ್ಮೆಂಟಿಗೆ ಹೋಗಿ ಮುಟ್ಟೋದ ಅವ್ರು ಮಾಡೋರು ಅದನ್ನ 500 ರೂಪಾಯಿ ಕುಡಿತಾರ ಅವ್ರು ಕುಡಿಯಾರ ಅದನ್ನ ಅದೇನು ಬಿಡ್ತಾರನ್ರಿ ಅದನ್ನ ಬರಂಗಿಲ್ಲ ಸೇರಿ ಕೊಡಿಸ್ಬೇಕು ಪರಿಹಾರ ಏನಂತ ಸರ್ ಹಳ್ಳಿ ಕರ್ಕೊಂಡು ಹೋಗ್ಬೇಕಾರ ಇವತ್ತು ರಾತ್ರಿ ಹೇಳಿದ್ವಿ ಅಂದ್ರೆ ಅವ್ರಿಗೆ ಸರಿಯಾಗಿ 100 ರೂಪಾಯಿ ಕೊಡ್ಬೇಕು ರಾತ್ರಿ ಕೊಡ್ಬೇಕು ಮುಂಜಾನೆ ನಮ್ಮ ಮನೆಗೆ ಹೋಗಿ ಭೇಟಿ ಕೊಡ್ಬೇಕಾರ ಅವಾಗ 100 ರೂಪಾಯಿ ಕೊಡ್ಬೇಕು ಮನಿಗೆ ಹೋಗಿ ಅವ್ನ ಕರದಿಂದ ಬರ್ಬೇಕಾರ ಅವ 100 ರೂಪಾಯಿ ಇಸ್ಕೊಂಡು ಬರ್ತಾನೆ ನಡಿ ನಿನಗಂತಾನ ಆಮೇಲೆ ನಾವು ಮನಿಗೆ ಹೋದಿಂದ 11 ಗಂಟೆ ಕೆಲ್ಸಕ್ಕೆ ಬರ್ತಾನ ಮುಂದೋಗಿ ತಪ್ಪಿಸ್ಬಿಡ್ತಾನ ಬೈಕ್ ತೊಗೊಂಡು ನಾ ಹೆಂಗೆ ತಿರ್ಗ್ಬೇಕು ನಾವು ಅವ್ನು ಹುಡ್ಕ್ಯಾಡಕ ಸೇರಿಯಾದ ಅಂಗಡಿಯಾಗ ಇರ್ತಾನ ಅದು ಇಲ್ಲ ಅಲ್ಲಿ ತೊಗೊಂಡು ಎಲ್ಲಾರು ಹೋಗಿ ತಪ್ಪಿಸ್ಬಿಡ್ತಾನ ಸಮಸ್ಯೆ ದೊಡ್ಡ ಸಮಸ್ಯೆ ಐತಿ ಪರಿಹಾರ ಅದಕ್ಕೆ ಏನಿಲ್ಲ ಪರಿಹಾರ ಏನ್ರಿ ರೈತರ ಪರಿಹಾರ ಯಾವ್ದು ಇಲ್ಲ ಹಂಗ ಬರೀ ಮಾತು ಹೇಳ್ತೀವಿ ರೈತರಿಗೋಸ್ಕರ ಅದು ಮಾಡ್ತೀವಿ ಇದು ಮಾಡ್ತೀವಿ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ ಮುಗಿಗೆ ತುಪ್ಪ ಬರ್ತಾರೆ ನಿಜವಾದ ಸಮಸ್ಯೆ ರೈತರಿಗೆ ಕೇಳ್ಬೇಕಲ್ಲ ಇದು ತುಪ್ಪ ವರ್ಷೋದು ರೀ ಇದು ವಿಧಾನಸಭಾದ ಏನು ಮಾತು ಹೇಳ್ತಾರಲ್ಲ ತುಪ್ಪ ವರ್ಷೋದು ಮೂಗಿ ತುಪ್ಪ ವರ್ಷೋದು ಅಷ್ಟೇ ಮಾಡೋದು ಸುಳ್ಳು ಭರವಸೆ ಕೊಡೋದು ಅದು ನೀವು ಈಡೇರ್ಸೋಂಗಿಲ್ಲ ಅದನ್ನ ಸರ್ಕಾರ ಅಂದ್ರೆ ಯಾವ ಸರ್ಕಾರ ಇದೇ ಸರ್ಕಾರ ಅಲ್ರಿ ಯಾವ ಸರ್ಕಾರ ಇರೋದು ಬರೀ ಭರವಸೆ ಕೊಡೋದು ಈಡೇರ್ಸೋರು ಸುಳ್ಳು ಈಡೇರ್ಸೋರು ಅವ್ರು ಸಾಯ್ತಾರೆ ನಾವು ಉಳಿತೀವಿ ಈಡೇರ್ಸ್ಬೇಕಲ್ಲ ನಮ್ಮ ರೈತಂದು ಏನಕ್ಕೆ ಈಡೇರಿಸ್ತಾರೆ ಅವ್ರು ಏರ್ಸೋದಿಲ್ಲ ಅವರು ಯಾವನೋ ರಾಜಕೀಯ ಮಾಡಕ್ಕೆ ಬರ್ಬೇಕಂದ್ರೆ ಕೇಳ್ರಿ ಇಲ್ಲಿ ತನ್ನ ಬೆಳವಣಿಗೆಗೆ ಬರ್ತಾನ ಅವೇನು ಮತ್ತೊಬ್ಬನ ಉದ್ಧಾರ ಮಾಡಕ್ಕೆ ಬರೋದು ಯಾವನೂ ಬರೋದಿಲ್ಲ ತಾವು ಇನ್ನೂ ಯಾಕಾಗೋದಿಲ್ಲ ಅಂದ್ರೆ ಇಲ್ಲಿ ಎಲ್ಲೈತಿ ನೋಡ್ರಿ ಪ್ರಾಬ್ಲಮ್ ಈಗ ಬಿಟ್ಟು ಹೋಗಲ್ಲ ಒಬ್ಬಂಟಿಗಾರಿ ನಾ ಬಂದೇನೆ ಈಗ ನಾನು ರಾಜಕೀಯ ಮಾಡ್ತೇವೆ ಅಂದ್ರೂ ಅವ್ರಿಗೆ ಮಾರಿ ತೋರಿಸೋದಾಗೋದಿಲ್ಲ ನನ್ನ ಮುಕ್ಕಳಿಯಾರೆ ನನ್ನ ಕೆಲಸ ಆಕತಿ ಮುಂಜಾನೆ ಬಂದೇವಿ ಈಗ 2 ಕಪ್ ಚಹಾ ಕುಡ್ದೇವೆ 10 ಗಂಟೆ ಆತ ಒಟ್ಟಿಗೆ ಉಪ್ಪು ಹೆಂಗೆ ನಮ್ದು ಮಾಲ್ ಬಿಟ್ಟು ಎಲ್ಲಿ ಹೋಗಿರಿ ನೀವು ಆದ ಸಂಕಟಕ್ಕೆ ಇಲ್ಲಿ ಮಾರಕ್ಕೆ ಬಂದಿರ್ತೇವೆ ರೊಕ್ಕ ಸಂಬಂಧ ಬಂದಿರ್ತೇವೆ ನಾವು ಮಾಲ್ ಮಾರಿಂದ ಹೋಗಿ ನಾಷ್ಟ ಮಾಡ್ತೇವೆ 11 ಗಂಟೆ ಆಕತಿ ಸರ AC ರೂಮ್ನಾಗ ಕುಂತ ಯಾರು ಮಾಡ್ತಾರ ಬಿಸಿಲು ಬಡಿಲಂಗ ಅಲ್ರಿ ಮ್ಯಾಲಿದ್ದವ್ ತೆಗಿದ ಹೆಂಗ ಈಗ ಉಂಡು ಬಂದವ್ ಕೂಡ ಹಸ್ದಾರ್ ಮಾತಾಡಿದ್ರೆ ಹೆಂಗೆ ಗೊತ್ತಾಗತಿ ಉಂಡು ಬಂದಿರ್ತಾನ ನಾ ಹಸ್ತಾನ ಈಗ ಉಂಡು ಬಂದವ್ ಮುಂದೆ ಹೇಳಿರಿ ಕೇಳ್ತಾನವ ಕೇಳುದಿಲ್ಲ ಅಲ್ರಿ ನೀವು ಅಷ್ಟು ರೈತರು ಅದನ್ನ ಮಾಡಿಬಿಟ್ವಿ ಅಂದ್ರೆ ಅದು ತೆಳಗೆ ಬಂದ್ಬಿಡ್ತೈತಿ ಮಾರ್ಕೆಟ್ ಅವಾಗ ನನಗೋರು ಸಿಗೋದಿಲ್ಲ ನಿನಗೂ ಸಿಗೋದಿಲ್ಲ ಇಬ್ರು ಪರದೇಶ ನಾವು ರೈತರೇ ಆಗೋದು ಮತ್ತು ಸರ ಈಗ ಒಂದು ಬಡ್ಡಿ ತೆಗೆಸ್ಕೊಂಡು ವ್ಯವಹಾರ ಮಾಡಿದ್ವಿ ಅಂದ್ರೆ 10 ರೂಪಾಯಿ 5 ರೂಪಾಯಿ ಬಡ್ಡಿ ಹೆಂಗೆ ಕೊಡ್ತಾರೆ ಈಗ ತಿಳ್ಕೊರಿ ನೀವು ಅದನ್ನ ತೀರಿಸ್ಬೇಕಂದ್ರೆ ನಮ್ಮ ಜೀವನ ಒತ್ತಿಟ್ಟಾದ್ರೂ ನಾ ಕೊಡಬೇಕಾ ಈಗ ನಿಮ್ಮಂತೆ ರೊಕ್ಕ ಇಸ್ಕೊಂಡಿರ್ತಾನೆ ನಾನು ಒಂದು 50,000 ನನ್ನ ಖರ್ಚಿಗೆ ಅದನ್ನು ಹೆಂಗಾರು ಜೀವ ಒತ್ತಿಟ್ಟಾರು ಕೊಡಬೇಕಲ್ಲ ನಾನು ನಿನಗೆ
ಕೊಡ್ಲಿಕ್ಕೆ ಬಿಡ್ತೀಯ ನೀನು ಬಿಡುದಿಲ್ಲ. ಯಾಕಂದ್ರೆ ಮೊದಲ ಮಾತಾಡಿರ್ತೀವಿ 5 ರೂಪಾಯಿ ಬಡ್ಡಿ ಹಂಗೆ ತೊಗೊಂಡ್ರೆ ಕೊಡ್ತೇವಪ್ಪ ಅಂತೇಳಿ. ಅದು ಮತ್ತೆ ಜೀವ ಒತ್ತಿ ಇಟ್ಟದಲ್ಲ, ಏನಾದರೂ ಕೊಡೋದು ಅದ. ರೈತರಿಗೆ ಏನು ಕೊಡ್ತಾರೆ ಅವ್ರು ಬದ್ನಿಕಾಯಿ ಅಲ್ರಿ? ರೈತರಿಗೆ ಕೊಡ್ಬೇಕಂದ್ರೆ ಸವಲತ್ತು ರಗಡ್ದಾವ್ರಿ, ಸಾವಿರಾರು ಅದಾವ ಅಲ್ರಿ? ರೈತರಿಗೆ ಒಂದು ಸವಲತ್ತು ಐತೆ, ಸಾವಿರಾರು ಥರದಿಂದ ನಾನಾ ನಮ್ಮನೆ ಚೇಂಜ್ ಅದಾವ. ಬ್ಯಾಂಕ್ ಲೋನ್ ಕಡಿಮೆ ಮಾಡಿದ್ರೆ ಬಡ್ಡಿ ಪೂರ ಇದು ಮಾಡ್ತಾರೆ. ಮಾಡಂಗಿಲ್ಲ ರೀ, ಯಾರು ಮಾಡೋದಿಲ್ಲ. ಹಂಗೆ ಹೇಳ್ತಾರೆ, ಬಾಯಿ ಮಾತು ಹೇಳ್ತಾರೆ, ಯಾರು ಮಾಡೋದಿಲ್ಲ. ರೈತಗೆ ಆತ ಇದ್ರಾಗ ಏಜ್ ಆತು ಈಗ ನಂದು 45 ವರ್ಷ ಈಗ ನನಗೆ. ಹಾಂ, ರೈತ ಇದು ಯಾವ ಸರ್ಕಾರ ರೈತ ಅನಾಥನೇ ಇರ್ತಾನೆ. ಯಾವ ಸರ್ಕಾರನೂ ಅದ ಅನಾಥನ ಅವ. ದೇಶದ ಬೆನ್ನೆಲ್ಲ ಮುರಿ ಮಟ್ಟ ಹಂಗ ಅವ್ರ ಮುರಿದು ಕೈ 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 ಮ್ಯಾಲಕ್ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಅವಾಗ ಹೋದ್ ನೋಡವ ಅಲ್ಲಿ ಮಟ್ಟ ಬೆನ್ನೆಲ್ಲ ಅನ್ನೋದು ಹಂಗ. ಕೇಂದ್ರದಿಂದ ರೊಕ್ಕ ಶಕ್ತಿ ತಿಂದು ಕುಂತು ಬಿಡ್ತಾರೆ. ಇಲ್ಲಿ ಯಾವನು ಕೇಳೋನು ಇಲ್ಲ, ಹೇಳೋನು ಇಲ್ಲ. ರೈತರು ರಾತ್ರಿ 5 ಗಂಟೆಗೆ ಬರ್ತಾರೆ, ರೊಕ್ಕ ಕೊಟ್ಟು ನೀರು ತೊಗೊಂಡು ಹೇಳಕ್ಕೆ ಹೋಗ್ಬೇಕು ಅವ್ರು. ಒಂದು ಸಂಡಾಸ್ ರೂಮ್ ಇಲ್ಲ, ಬಾತ್ರೂಮ್ ಇಲ್ಲ. ಇಲ್ಲಿ APMC ಹುಬ್ಳಿ APMC ಚೇರ್ಮನ್ನು ಕೇಳೋವಿಲ್ಲ, MLA ಕೇಳೋವಿಲ್ಲ. ರೊಕ್ಕ ತೊಗೊತಾರೆ, ಗೌರ್ಮೆಂಟ್ ಕುಂಡಿರ್ತಾರೆ. ಇಲ್ಲಿ ಒಬ್ಬ ಕೇಳೋನು ಇಲ್ಲ. ಇಲ್ಲಿ ಯಾರು ಇಲ್ಲಿ ರೊಕ್ಕ ಕೊಟ್ಟರು ಚಲೋ ಇಲ್ಲ, ನೀರೇ ಇಲ್ಲ ಅಂತಾರೆ. ಅಲ್ಲಿ ಹೋದ್ರೆ ಮೊದಲು ಕುಡಿಯೋಕೆ ನೀರು ಬೇಕಿಲ್ಲಿ APMCಗೆ. ರೈತರು ರಾತ್ರಿ 2 ಗಂಟೆಗೆ ಬರ್ತಾರೆ. ಒಂದು ರೋಡ್ ಸರಿ ಇಲ್ಲ, ಎಲ್ಲಿ ಬೇಕಾದ್ರೆ ರೋಡ್ ಅಡ್ಡಾರ ಮಾಡಕತ್ತಾರೆ. ಒತ್ತಡಿಗೆ ಹಾಯಕರ ಕೊಡ್ಬೇಕಾ? ಹಾಯಕ್ಕೂ ಇಲ್ಲ, ಏನಿಲ್ಲ. ಸುತ್ತಾಚ್ ಬರ್ಬೇಕು ಮತ್ತೊಂದು ಕಿಲೋಮೀಟ್ರ್. ಗೇಟ್ ಬಂದ್ ಮಾಡಿಬಿಡ್ತಾರೆ. ರಾತ್ರಿ 2 ಗಂಟೆಗೆ ರೈತರು ಬಂದಿರ್ತಾರೆ. ಯಾರಿಗೆ ಹೇಳ್ಬೇಕು ಅವ್ರು? ಚೇರ್ಮನ್ ಮನೆ ಮಕ್ಕೊಂಡಿರ್ತಾನೆ AC ರೂಮ್ನಾಗ. ಇಲ್ಲಿ ರೈತರು ಏನು ಮಾಡ್ಬೇಕು? ಊರ್ಲಿ ಹಾಕೋದು ಒಂದು ಉಳ್ದತ್ ನೋಡಿ. ಇಲ್ಲಿ ಮಾಡಿದ್ರೆ 1 ರೂಪಾಯಿಗೆ ಹೋಗಿ ಯಾವನು ತೊಗೊಂಬಿಲ್ಲ. ಇಲ್ಲಿ ನಮ್ದು ಒಂದು 10 ಎಕರೆ ಗಾಮನಗಡ್ಡಿ ಎಲ್ಲ ಬೆಳಿತೇವೆ. ತರಕಾರಿ, ಸೋಯಾಬೀನು, ಗೊಂಜಾಳ, ಸ್ವೀಟ್ ಕಾರ್ನರು, ಉಳ್ಳಾಗಡ್ಡಿ, ಪಾಲಕ್ ಒಂದು ಸ್ವೀಟಿಗೆ 2 ರೂಪಾಯಿ ತಗೋರಿಲ್ಲ. ಹಾಂ, ಬೆಳಗಾವಿ ಮಾರ್ಕೆಟ್ ಆಗೈತಲ್ಲ, ಹಂಗೆ ಆಗಬೇಕಿದೆ APMC. ತೂಕದ ಮ್ಯಾಗ ಕೊಡ್ತಾರೆ ಎಲ್ಲ. ಅಲ್ಲಿ ರೈತರಿಗೆ ಸವಲತ್ತು ಐತೆ. ಇಲ್ಲಿ ಕುಡಿಯಾಕ ನೀರು ಇದು ಇಲ್ಲಿ ಹಾಕಿಲ್ಲ. ಗೌರ್ಮೆಂಟ್ ರೊಕ್ಕ ತಿಂದು ಕುಂಡಿರ್ತಾರೆ. ಕೇಳೋರು ಯಾರು? ನೀವು ಬರ್ತೀರಿ ಚಾನಲ್ನಾರು, ಪೇಪರ್ನಾಗ ಹಾಕ್ತೀರಿ. ಕೇಳೋರು ಯಾರು? ಅವ್ರನ್ನೇ ಒಂದು ಸ್ಟ್ಯಾಂಡ್ ಇಲ್ಲ ಗಾಡಿಗೆ ತರಕ್ಕೆ. ರೈತರ ಗಾಡಿ ಬರಲಿ, ತುಗೋರಿಗೆ ಬರಲಿ, ಸವಲತ್ತಿಲ್ಲ. ಸಂಘದಾರು ಅವ್ರ ರೀ, ಸಂಘದಾರಿಗೆ 50 ರೂಪಾಯಿ 50,000 ಕೊಟ್ಟರೆ ಅವನು ಮುಚ್ಕೊಂಡಿರ್ತಾನೆ. APMC ಚೇರ್ಮನ್ನ ಅವನೇ 6 ತಂದ್ರು ಹಣೆ ಬಾರ ಅಷ್ಟೇ. ಅದೇ ಸ್ಟೋರ್ ಮಾಡ್ತಾನೆ 6 ತರ್ತೀವಿ. ಹಿಂಗೆ 1,00,000 ರೂಪಾಯಿ 50 ರೂಪಾಯಿ ಬಂಡಲ್ ಕೊಟ್ಕೊಸಕ ಅವನು ಆರಾಮ್ ಮಕ್ಕೊಂತಾನೆ ಮನ್ಯಾಗ. ಯಾವಾಗ ದೇವರ ಬಗೆಹರಿಸೋದು ಇದನ್ನ? ದೇವರ ಬಗೆಹರಿಸೋದು ಮನುಷ್ಯರು ಹೇಳಿದ್ರು ಎಲ್ಲರೂ ಅವ್ರ. ಯಾವ ಪ್ರತಿಭಟನೆ ಮಾಡಿದ್ರು ಕೆಳಗೆ ಯಾವ ಇಲ್ಲಿ ಒಂದು ಕಸ ಹೊಡಿ ಏನ್ರಿ ಮೊದಲು. ಇಲ್ಲಿ ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ತೊಗೊತಾರೆ. ಇಲ್ಲಿ 12 ಗಂಟೆಗೆ ಬಂದು 1200 ಕೊಡು 1000 ಕೊಡು ಟ್ಯಾಕ್ಸ್ ತೊಗೊಂತಾರೆ APMC. ಮೊದಲು ಸ್ವಚ್ಛತೆ ಮಾಡೋಕ್ಕಲ್ಲಿ ಏನ್ರಿ ಅವ್ರಿಗೆ? ಇಲ್ಲಿ ಏನು ಸ್ವಚ್ಛತಾನಿಲ್ಲ, ಸೌಲಭ್ಯನೇ ಇಲ್ಲ. ಇಲ್ಲಿ ಏನು 30 ವರ್ಷ ಆಯ್ತು ನೋಡಕತ್ತಿ ನಾನು ಈ ಮಾರ್ಕೆಟ್ ಏನು ಬಂದಿದ್ದ ನಂತರ. ನನಗೆ 61 ವರ್ಷ. ಈಗ ದುರ್ಗಬೇಲ್ ಮಾರ್ಕೆಟ್ ಇದ್ದಾಗ ಹೆಂಗೈತಿ, ಈ APMC ಹಂಗೈತಿ. ಇಲ್ಲಿ ಏನು ಬದಲಾವಣೆ ಆಗಿಲ್ಲ. ಬರೀ ರೋಡ್ ಅಡ್ಡೋದು, ಗಟ್ರ ಅಡ್ಡೋದು, ಏನು ಮಾಡೋರಲ್ಲ. 2 ವರ್ಷಗಟ್ಟಲೆ ಹೋಗ್ತೈತಿ. ಗೌರ್ಮೆಂಟ್ನಿಂದ ಬರ್ತೈತಿ ಕೋಟಿಗಟ್ಟಲೆ. ಎಲ್ಲಿ ಹೋಗ್ತೈತಿ ಅನ್ನೋ ದೇವ್ರಿಗೆ ಗೊತ್ತಾಯ್ತು. ಏನು ತುಂಬಿದ್ರು ಬರ್ದಿಲ್ಲ ಬಿಡ್ರಿ, ಬರ್ದಿಲ್ಲ. ನಡ್ಕ ಹೊಡೆದು ಬಿಡ್ತಾರೆ ರೊಕ್ಕ ಎಲ್ಲ. ನೇರವಾಗಿ ಅವ್ರ ಅಕೌಂಟಿಗೆ ಹಾಕ್ಬೇಕು ಅಂದ್ರೆ ರೈತರಿಗೆ ಉದ್ಧಾರ ಆಕೈತಿ. ಪಕ್ಕಾ ಬಿಲ್ ಕೊಟ್ಟರೆ GST ತುಂಬಕ್ಕೆ ಎಲ್ಲ ಕಚ್ಚಾ ಬಿಲ್ ಕೊಡ್ತಾರೆ, ಹೊಡಿತಾರೆ. ಈಗ ಸಾವಯವ ಗೊಬ್ಬರ ಯಾಕೆ ಮಾಡ್ತಾ ಇದ್ದಾರೆ? ಸಾವಯವ ಕೃಷಿ ಯಾಕೆ ಮಾಡ್ತಾ ಇಲ್ಲ? ಸಾವಯವ ಗೊಬ್ಬರ ಅಂದ್ರೆ ಈ ಗೌರ್ಮೆಂಟ್ದಾರ ಏನು ಬಿಡುಗಡೆ ಮಾಡಿದಲ್ಲ ಗೊಬ್ಬರ, ಅದಕ್ಕೆ ಈ ಭೂಮಿ ಅಂಟ್ಕೊಂಡು ಕುಂತು ಬಿಟ್ಟೈತಿ. ಈಗ ಮತ್ತೆ ವಿಷಯ ಅಂತ ಅವ್ರು ಹೇಳ್ತಾರೆ. ಯಾರು ಅವರು ಬಿಡುಗಡೆ ಮಾಡ್ಬೇಕು. ಕಂಪ್ನಿಗೆ ಪುಸ್ತಕ ಕೊಟ್ಟು ಬಿಡುಗಡೆ ಮಾಡಿದಾರೆ ಗೌರ್ಮೆಂಟ್. ಮೊದಲು ಔಷಧ ಮೊದಲಿಗೆ 30 ವರ್ಷ 60 ವರ್ಷದಿಂದ ಇದನ್ನು ಮಾಡಿದ್ರೆ ಆ ಭೂಮಿ ಹೊಂದ್ಕೊಂತಿತ್ತು. ಕೋಟಿಗಟ್ಟಲೆ ಕರಡುಗಟ್ಟಲೆ ತೊಗೊಂಡು ಹಾಕಕ್ಕೆ ಕೊಡ್ತಾರೆ. ಪ್ಯಾಟಿಗೆ ಬ್ಯಾನ್ ಮಾಡಂತಾರೆ. ಕಂಪ್ನಿಗೆಲ್ಲ ರೊಕ್ಕ ತೊಗೊಂಡು ತಯಾರು ಮಾಡಕ್ಕೆ ಕೊಡ್ತಾರೆ. ಯಾರು ಕೇಳ್ಬೇಕು ಅವ್ರನ್ನ? ಯಾವ MLA ಅಂತೂ ಹೋದ್ರು ಸಿಗೋದು ಹಣೆ ಬರ ಅಟ್ಟ ಐತಿ, ಯಾವನಂತರೂ ಅಟ್ಟ ಐತಿ. ಏನು ಇದ್ದಿದ್ರಾಗ ಅಟ್ಟು ಬಂದು ಹೊಟ್ಟೆ ಜೀವನ ಮಾಡೋಕೆ ತುಂಬ್ಕೊಂಡು ಹೋಗ್ತೇವೆ. ಇಲ್ಲಿ ಮಾರು 1 ರೂಪಾಯಿ 2 ರೂಪಾಯಿಗೆ ಇಟ್ಟೆ ಮತ್ತೇನೈತ್ರಿ ಇದ್ರದ್ದು? ಇನ್ನೂ ಸುಧಾರಣೆ ಆಗಬೇಕಿದೆ. ಸಿಗಬೇಕು ರೀ. ಯಾರು ಮಾಡೋರು ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ. ಇಲ್ಲಿ ಒಳಗಿನೊಳಗೆ ನಂಬರ್ 2 ತೊಗೊಂಡ್ಬಿಡ್ತಾರೆ. ಬೆನ್ನ ಮ್ಯಾಗ ಹೊಡಿತಾರೆ. ಇಲ್ಲಿ ಬಿಲ್ ಕೊಡೋದಿಲ್ಲ. ಹಂಗೆ ಓಟ್ ಹಾಕ್ಕೊಂಬಿಟ್ಟ ಅಷ್ಟ. ಅದು
ಓಟ್ ಹಾಕೋದ್ರಿಂದ ಯಾವನು ಕೇಳೋದಿಲ್ಲ. ಕುಡಿಯೋಕೆ ನೀರು ಕೊಡೋಣ್ರಿ ಮೊದಲು ಇವರಿಗೆ. ಇಲ್ಲಿ APM ಜಾಗ ಗಟಾರ, ಬಾತ್ರೂಮು, ಸಂಡಾಸ್ ರೂಮು, ಸ್ಟ್ಯಾಂಡ್ ಗಾಡಿಯವ್ರಿಗೆ ಆಯ್ತು, ರೈತರಿಗೆ ಆಯ್ತು. ಮೊದಲು ಒಂದು ಸ್ವಚ್ಛತೆ ಇಟ್ಕೋ ಕಲಿಯನ್ರಿ. ಇದನ್ನು ಟ್ಯಾಕ್ಸ್ ತೊಗೊಂತಾರೆ ಅವ್ರು. ಏನು ಗೌರ್ಮೆಂಟ್ನಿಂದ ಕೊಡೋದಿಲ್ಲ, ನಮ್ಮ ಮ್ಯಾಗ ಹಾಕಿ ತೊಗೊತಾರೆ ಅವ್ರು. ಈಗ ನಮ್ಮ ಕಡೆ ತೊಗೊಂಡೋಗಿ 10 ರೂಪಾಯಿ ಮಾಡ್ತಾರೆ ಅವ್ರು. ಯಾರು ಕೇಳೋರು? ಬೇಕಾದ್ರೆ ಕೊಟ್ಟು ಸಾಕಾರ ತೊಗೊಂಡು ಹೋಗಂತಾರೆ. ಮಾರೋಕೆ ಮಠ ಮಾನ್ಯಗಳಿಗೆ ಹಾಕ್ತೇವೆ. ಕುಳ್ರು ಸಾಲಿಗೆ, ಸಿದ್ಧಾರೋಡ್ ಮಠಕ್ಕೆ, ದೇವಸ್ಥಾನದಲ್ಲಿ ಹಾಕ್ತೇವೆ. ರೈತರು ಏನು ಮಾಡಿದ್ರಿ ಮತ್ತೆ? ಇಲ್ಲಿ ತಿಪ್ಪಿಗೆ ಹಾಕಿದ್ರೆ ಗೊಬ್ಬರ ಆಕತಿ. ಏನೋ 4-5 ಸಾವಿರ ಜನ ಉಣ್ತಾರೆ. ಸಿದ್ಧಾರ ಮಠಕ್ಕೆ ಹಚ್ತೇವೆ. ಇಲ್ಲಿ ನವನರಾಗ ಚನ್ವೀರ ಇವ್ದ ಕುಳ್ರು ಸಾಲ ಐತಿ, ಅಲ್ಲೊಂದು 100 ಮಕ್ಕಳು ಓದ್ತಾರೆ, ಅವ್ರಿಗೆ ಕೊಡ್ತೇವೆ. ಹಿಂಗೆಲ್ಲ ಮಾಡ್ತೇವ್ರಿ. ಮತ್ತೇನು ಮಾಡೋದು? ಬೆಳೆದಿರ್ತೇವೆ ಅಂದಾಗನ ಏನು ಮಾಡೋಕ್ಕಾಗೋದಿಲ್ಲ. ಅವ್ರು ಕೈಗೊಂಡ್ರೆ ಆಕತ್ರಿ. ಅವ್ರು ಬಿಡುಗಡೆ ಮಾಡ್ತಾರಲ್ಲ ಕುಂತ್ಕೊಂಡು ಕೇಂದ್ರದಾಗ, ಇಲ್ಲಿ ಬಂದು ಮುಟ್ಟೋದಿಲ್ಲ ಅದು. ಈಗೇನು ಸಾಯೋದೊಂದು ಉಳತ್ ನೋಡ್ರಿ, ಏನು ಇಲ್ಲಿ. ಅವ್ರೇನು ಕಂಪ್ನಿ ವಿಷ ತಯಾರು ಮಾಡಲ್ಲ, ಅವ್ನು ತೊಗೊಂಡು ಸಾಯೋದಟ್ಟ ಸಾಲ ಮಾಡಿ ಆಳಿನ ಬಗ್ಗೆ ಅಟ್ಟ ಅಂತ ಕೊಡ್ತೀರಿ. 500 ರೂಪಾಯಿ ಕೇಳ್ತಾರೆ ಆಳೆ. ಎಲ್ರಿ 7 ಗಂಟೆಗೆ ಬರ್ತಾರೆ, 12 ಗಂಟೆಗೆ ಹೋಗಾರ 500 ರೂಪಾಯಿ ಕೊಡಂತಾರೆ. ಗಾಂಧಿ ನೋಟ್ ಹೇಳ್ತಾ ಇರ್ಬೇಕು. ರೈತರು 10 ರೂಪಾಯಿ ಬಂಗಾರ ಆಗೈತೆ ನಮಗೆ. 10 ಚೂರು ಮಾರಿದಾಗ 10 ರೂಪಾಯಿ ಬರ್ತೈತೆ ನಮಗೆ. ಮತ್ತು ಏನು ಮಾಡೋದ್ರಿ? ದೇವ್ರ ಒಮ್ಮೆ ನಿರ್ಣಯ ತೊಗೊಂಡು ಬರ್ತೈತೆ ಅದು ಟೈಮ್. ಅಲ್ಲಿ ಮಟ್ಟ ಹಿಂಗೆ ಇದೆ. ಭಾಳ ಸಲ ಕೊಟ್ಟೇವ್ರಿ. ಒಟ್ಟು ಇಲೆಕ್ಷನ್ ಮಾಡ್ತೇವೆ, ತರ್ತೇವೆ. ಅವ ಒಂದು 50,000 ರೂಪಾಯಿ, 1,00,000 ರೂಪಾಯಿ ಕೊಟ್ಕೊಡ್ಸಕ್ಕಮ್ಮ ಆರಾಮ ಸುಮ್ಮನೆ ಮಕ್ಕೊಂಬಿಡ್ತಾನೆ ನಾವು. ಇಲ್ಲಿ ಒಂದು ಕಸ ಹೊಡ್ಯಾರಿಲ್ಲ. ಇಲ್ಲಿ ಮೊದಲು 3 ಸೌಕರ್ಯ ಬೇಕಿಲ್ಲಿ: ಗಟಾರ, ಕುಡಿಯೋಕೆ ನೀರು. ರೈತರು ಬೆಳಗಾವಿ, ಕೊಪ್ಪಳ ಅಲ್ಲಿ ದೂರದಿಂದ ಬಂದಿರ್ತಾರೆ 2 ಗಂಟೆಗೆ. ಅವ್ರಿಗೆ ತಿನ್ನಕ್ಕೆ ಒಂದು ಏನೂ ಸವಲತ್ತಿಲ್ಲ. ನಾ ಈ APMC ಏನು ಚಲವಾಗೈತಿ. ಒಂದು ದಿನ ಗಟಾರ ಕಸ ಹೊಡೆದಿದ್ದು ನೋಡಿಲ್ಲ ನಾನು. 61 ವರ್ಷ ಆಗಿ ನನಗೆ. ದುರ್ಗಬೆಲೆ ಮಾರ್ಕೆಟ್ ಅವಾಗ ಹೊಕ್ಕೈನಿ. 61 ವರ್ಷ. 16 ವರ್ಷದಾಗ ಕಪಿಲೆ ಬರ ಹತ್ತೈತಿ ನಾನು. ಏನು ಸವಲತ್ತೇ ಇಲ್ಲ. ಅಲ್ಲಿ ಹೋದ್ರು ಅದು ಹಣೆ ಬರ, ಅಲ್ಲಿಂದ ತೆಗೆದು ಇಲ್ಲಿ ಹಾಕಿದ್ರು, ಇಲ್ಲಿ ಬಂದರು ಇದು ಹಣೆ ಬರ. ಯಾರು ಕೇಳೋರಿಲ್ಲ, ಕೇಳಿದ್ರೆ ಹೇಳೋರು ಇಲ್ಲ. ಇಲ್ಲೆಲ್ಲ ಟ್ಯಾಕ್ಸ್ ತುಂಬ್ಕೊಂತಾರೆ. ಒಂದು ಲೈಸೆನ್ಸಿಗೆ 1 ಕೋಟಿ ಕೊಡಂತಾರೆ. ರೈತರು ಅಂದ್ಕೊಂಡು ನಿಮ್ಗೆ ಲೈಸೆನ್ಸ್ ಕೊಡೋದಿಲ್ಲ ಅಂತಾರೆ. ಅಂದ್ರೆ ರೈತರು ಮಾರೋಂಗಿಲ್ಲ. ರೈತರು ಮಾರುಕಟ್ಟೆ ಓಪನಿಂಗ್ ಮಾಡನ್ರಿ ಅದನ್ನು. APM ಜಾಗ 7-8 ವರ್ಷ ಆಯ್ತು. ಓಪನಿಂಗ್ ಮಾಡನ್ರಿ ಅದನ್ನು. ಕಟ್ಸಿದ್ದೆ ಹಾಳು ಬಿದ್ದೆಲ್ಲ ಹಾಳಾಗೊಂಡೈತೆ ಅದು. ಯಾರನ್ನ ಕೇಳ್ಬೇಕು ನಾವು? ಚೇರ್ಮನ್ಗಳು ಹೇಳಿದ್ರೆ ಹೇಳೇವ್ರಿ ಅಂತಾನೆ. ಯಾರು 2 ಸಲ ಹೋಗ್ಬೇಕಾರೆ ಅಂದ್ರೆ ಹೊಲ್ಲಾಕ ಕೆಲಸ ಮಾಡಿಬಿಟ್ಟು ಇವ್ರು ಅಂದ್ರೆ ಎಷ್ಟಂತ ಅಡ್ಡಾಡು ನಾವು. ಉರ್ಲು ಹಾಕೋದು ಅಷ್ಟೇ. ಅವ್ರು ಏನು ಔಷಧ ಹೊಡೆ ಕಂಪ್ನಿ ತಯಾರು ಮಾಡಲ್ಲ. 1 ಬಾಟ್ಲಿ ತೊಗೊಲ್ಲ, 2 ಬಾಟ್ಲಿ ತೊಗೋದು ಹೋಗೋದು. ಇಷ್ಟ ಭಾಳ ಸಮಸ್ಯೆ ಐತ್ರಿ. ಯಾರು ರಾಜಕೀಯ ಇಟ್ಟು ಯಾವ್ದು ರಾಜಕೀಯ ಬರಲಿ ಸವಲತ್ತಿಲ್ಲ ರೈತರಿಗೆ. ಸುಮ್ಮನೆ ಸಬ್ಸಿಡಿ ಕೊಟ್ಟು 90%, 70% ಅಂತಾರೆ. ನಡ್ಕತ್ತಿಂದ ಹಾಳು ಮಾಡಿಬಿಡ್ತಾರೆ ಅದನ್ನು. ರೈತರಿಗೆ ಮುಟ್ಟೋದಿಲ್ಲ. ನಡಕ್ಕೆ ಈ ಸ್ಪ್ರಿಂಕ್ಲರ್ ಪೈಪ್ ಕೊಡ್ತೇವೆ ಅಂತಾರೆ. ಯಾರೋ ಇದ್ದವಂಗನ ಕೊಟ್ಬಿಡ್ತಾರೆ. ಈ ಬಡ ರೈತನ ಕಡೆ 3 ಎಕರೆ 5 ಎಕರೆ ಇದ್ದವನ ಕಡೆ ಅರ್ಜಿ ತೊಗೊತಾರೆ. ಅವ್ನು ಒಂದು ಫೋನ್ ಮಾಡಿದ್ರೆ ನಮಗೆ ಕೊಟ್ಬಿಡ್ತಾರೆ. ಇವನ ಕಡೆ ಸಹಿ ಮಾಡ್ಕೊಂಡಿರ್ತಾನೆ. ಅನ್ಪಟ ರೈತಿವ ಎಲ್ಲಿ ಸಹಿ ಮಾಡಂತಾನೆ ಹೆಬ್ಬಟ್ಟು ಹೋಗ್ತಾನೆ. ರಾಜಕಾರಣ ಹಿಂಬಾಲಕರು ಚೀಲಗಳು ಜಾಸ್ತಿ ಅದಾರ ಅದನ್ನ ತೊಗೊಂಡು ಒಳ್ಳೆ ಅದ ಕಂಪ್ನಿಗೆ ಮಾರ್ತಾರೆ. ಇಲ್ಲಿ ನಮಗೆ 30 ರೂಪಾಯಿದಾಗ ಸಿಗೋದು ಅಲ್ಲಿ 300 ರೂಪಾಯಿ ತೊಗೊಂತಾರೆ ನಮಗೆ. ಒಂದು ಬಿಸ್ಕಿಟ್ ಬಂಡಲ್ ಇಲ್ಲೇ ಮೊದಲು 55 ರೂಪಾಯಿಗೆ 12 ಪೀಸ್ ಬರ್ತಿದ್ವು. ಈಗ 300 ಚಿಲ್ಲರ್ ಮಾಡ್ಯಾರ ಅನ್ನೋದು. ಈಗ ಕಂಪ್ನಿ ಅವ್ರದ್ದು ನೋಡೋದ. ಗೋರ್ಮೆಂಟ್ ಅವ್ರಿಗೆ ಹಾಕಿ ಕೊಟ್ಟದ್ದೆ, ಅವು ಮಾಡಿದ್ದೆ ಮಾಪಿ. ರೈತರಿಗೆ ಹಂಗೆ ಮಾಡೋಕೆ ಕೊಟ್ಟಿಲ್ಲಲ್ಲ. ಸತ್ತರ ಸಾರಿ ಇದ್ದಾರೆ ರೀ, ಇದ್ರ ಓಟ್ ಹಾಕ್ರಿ, ಸತ್ತರ ಹೋಗಿ ತುಂಡಿ ಹಿಡ್ದಂತಾರೆ ಅವ್ರು. ಇಷ್ಟೇ, ಮತ್ತೇನಿಲ್ಲ ರೀ. ಸುರೇಶ್ ಎಸ್ ಮುತ್ತಿಗೆ, ಸೋಮಾಪುರ. ಅದು 5 ಎಕರೆ ಐತ್ರಿ. ಅದ್ರಾಗ ಒಂದು 40 ಗುಂಟೆ ಮಾಡೇವಿ. 40 ಗುಂಟೆ ಅದು ಪಾಲಕ, ಪುಂಡಿ ಪಲ್ಯ, ಮೆಂತೆ ಮತ್ತು ಸಬ್ಬಸಿಗೆ. ಅದಕ್ಕೂ ರೇಟ್ ಇಲ್ಲ, 1 ರೂಪಾಯಿ ಎಲ್ಲ. ನಾನು ಈಗ ಅಲ್ಲಿಗೆ ಹೋದ್ನಂದ್ರೆ ನವನಗರದಾಗ 10 ರೂಪಾಯಿಗೆ ಒಂದು ಸೂಡು ಕೊಡ್ತಾರೆ ಅವರು ನಮ್ಗೆ. ಇಲ್ಲಿ ತುಂಬ್ಕೊಂಡು ಹೋದಾರೆ. ಪುಂಡಿ ಪಲ್ಯ ಆತು ತರುವಂದ್ರೆ 3 ರೂಪಾಯಿ, 2 ರೂಪಾಯಿ. ಈ ಕೊತ್ತಂಬರಿ ಪಾಲಕ್ ನೋಡ್ರಿ, ಈಗ ಅದು 1 ರೂಪಾಯಿ ಹೋಗಲ್ಲ ಕರ್ದ್ರೆ. ಕಡ್ಲಿಗೆ ಚಲೋ ಬಂದತ್ರಿ. 10,180 ರೂಪಾಯಿ ಮಾರ್ಯಾವ್ರಿ. ಮಾರ್ಯಾವ್ರಿ. ಉಳ್ಕಿದಕ್ಕೆ ಈಗ ತಪ್ಪಲ್ ಪಲ್ಯಕ್ಕೆ ಬೆಲೆ ಇಲ್ಲ. ಈಗ ದಿನಮಾನದೊಳಗೆ ರೈತರದ್ದು ಹೆಂಗೈತಿ?
ಎಲ್ಲ ಲಾಸ್ ಐತ್ರಿ ಎಲ್ಲ. ಅಲ್ಲ ಮತ್ತೆ ಚಲೋ ಈಗ ಚಲೋ ಆಗೈತೆ ಮೊದಲ ಕಡ್ಲಿದು ಒಂದೇ ಚಲೋ ರೀ. ಉಳ್ಕಿದ ಈ ತಪ್ಪಲ್ ಪಲ್ಯ ಏನೈತಲ್ರಿ ಮಾರ್ಕೆಟ್ ಸೇಲ್ ಇಲ್ಲ ಅಂದ್ರೆ ಈಗ ಅಂದ್ರೆ ಪಗಾರ ಪುರೋಟ ಆಗೋದಿಲ್ಲ ಅಲ್ರಿ. 500 ರೂಪಾಯಿ ಕೇಳ್ತಾರೆ. ಹಾಂ, ಅದಕ್ಕೆ ಕಟಾವು ಏನು ಐತಲ್ರಿ ಮಿಷನ್ ಅದಷ್ಟೇ. ಇನ್ನು ಈಗ ನೀವು ಹಾಕೋ ಗೊಬ್ಬರ ಆಮೇಲೆ ನೀವು ಕೊಡೋ ಆಳಿಗೆಲ್ಲ ದುಡ್ಡು ಆಮೇಲೆ ನೀವು ಮಾಡೋ ಖರ್ಚಿಗೆಲ್ಲ ನಿಮ್ಗೆ ಲಾಭ ಆಗುತ್ತೆ? ಲಾಭ ಆಗೋದಿಲ್ಲ. ಉಳಿದಿಲ್ಲ ದುಡಿಯೋದು ರೈತಾಪಿ ಕೆಲಸ ಯಾಕೆ ಮಾಡ್ತಾವೆ ನಿರಂತರ ಮಾಡ್ಕೊಂತ? ಅಲ್ರಿ ಮತ್ತೆ ಅದನ್ನ ಬಿಟ್ಟರೆ ನಮ್ಗೆ ಬೇರೆ ದಂಧೆಗಿಲ್ಲ ಅಲ್ರಿ. ಬೇರೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಇದನ್ನು ಬಿಟ್ಟರೆ ಮತ್ತೇನು ಇದಿಲ್ಲ. ಈ ಸರ್ಕಾರ ಯಾವ ಥರ ಉತ್ತೇಜನ ಕೊಡಬೇಕು ಇದಕ್ಕೆ? ರೈತ ಕೆಲಸಕ್ಕೆ ಯುವಕರೆಲ್ಲ ಬಂದು ಈಗ ರೈತಾಪಿ ಕೆಲಸ ಮಾಡಿ ಅಂತ ಹೇಳ್ತಾರೆ. ಎಲ್ಲ ಹೇಳ್ತಾರಲ್ರಿ, ಪರಿಹಾರ ತುಂಬ್ಕೊಂಡಾರ. ಇನ್ನೂವರೆಗೂ 5 ವರ್ಷ ಆಯ್ತು, 1 ರೂಪಾಯಿನೂ ಬಿಡುಗಡೆ ಮಾಡಿಲ್ಲ. ವರ್ಷ ಇನ್ಶೂರೆನ್ಸ್ ಕಟ್ತೀವಿ ನಾವು. ಹಾಂ, ವರ್ಷ ರೀ. ಇನ್ನೂ ಯಾವ್ರಿಗೆ ಅದು ಬಂದಿಲ್ಲ. ಧರ್ವಂದನೂ ರೀ ಎಲ್ಲ ಬೆಳಿಗ್ಗೆನೂ ಅವ್ರು ಇದನ್ನು ಮಾಡ್ತಾರೆ, ಅನಿವಾರ್ಯ ಅಂತ ಮಾಡ್ತಾರೆ. ಅದು ಪ್ಲಾಟ್ 10 ಗುಂಟೆದ್ದು ಮಾಡ್ತಾರೆ. ಹೊಳ್ಳಿ ನಮ್ಗೆ 1 ರೂಪಾಯಿನೂ ಸ್ಯಾಂಕ್ಷನ್ ಮಾಡಿಲ್ಲ. ನಿಮ್ಮ ಹೊಲಕ್ಕೆ ಏನ್ರಿ ಹಾಕಿದಾಗ ಏನು ಸಿಕ್ಕತ್ತೆ ಇಲ್ರಿ? ಇನ್ನೂವರೆಗೆ ಏನು ಕೊಟ್ಟಿಲ್ಲ ರೀ. ತುಂಬ್ಕೊಂಡಾರ, ಆದ್ರೆ ಬರ್ತೈತೆ ಅಂತಾರೆ, ಇನ್ನೂ ಬಂದಿಲ್ಲ. ಅಂದ್ರೆ ನಮ್ಗೆ ಪಂಚಾಯತಿ ಮಾಡಿಗೆ ಬರ್ತೈತೆ ರೀ. ಧಾರವಾಡ ಜಿಲ್ಲಾಕ್ಕೆ, ತಾಲೂಕು ಧಾರವಾಡ, ಜಿಲ್ಲಾನೂ ಧಾರವಾಡ. ಮಾಡಿಗೆ ಪಂಚಾಯತಿಗೆ ನಮಗೆಲ್ಲ ಉತ್ತಾರದ್ದು ಇವ್ನು ತೊಗೊಂಡ್ರಿ. ದೃಢೀಕರಣ ಪತ್ರ ತಲಾಟಿ ಕಟ್ಸಂತ್ರ ಸಹಿ ಮಾಡಿಸ್ಕೊಂಡು ಅಪ್ಪಾರ ಕಟ್ಸಂತ್ರ ಆಯ್ತು. ನಮ್ಮ ಹೊಲ ಹೆಸರಲ್ಲೇ ಇದ್ದಿದ್ದಕ್ಕೆ ಅದಕ್ಕೆ ಬೆಳೆ ಏನು ಹಾಕ್ಯಾವ ಅನ್ನೋದು ನೋಡ್ಕೊಂಡು ಮಾಡ್ಯಾರ. ಆದ್ರೆ ಇನ್ನೂ ಪರಿಹಾರ ಘೋಷಣೆ ಮಾಡಿಲ್ಲ. ಸಾಧ್ಯನೇ ಇಲ್ಲ ರೀ, ಸುಳ್ಳು ಆಶ್ವಾಸನೆ ರೀ. ಹಿಂದೊಮ್ಮೆ ಟಮಾಟೆ ಹಣ್ಣಿಗೆ ಬಂದೈತಲ್ರಿ, ಅವಾಗ ಆಗಿತ್ತು ಬಿಡ್ರಿ. ಈಗೆಲ್ಲೈತ್ರಿ, ಏನೂ ಇಲ್ಲ. ದಿನನಿತ್ಯ ನೀವು ಬೆಳೆಯೋ ಕಾಯಿಪಲ್ಲೆ ಬೆಳೆಗಾರರಿಗೆ ಅಂತ ಇಲ್ಲ, ಉತ್ಪನ್ನ ಇಲ್ಲ. ಅದು 500-600 ರೂಪಾಯಿ ಪಟ್ಟಿ ಆಗತ್ತೆ ನೋಡ್ರಿ. 5,000 ರೂಪಾಯಿ ತಂದ್ರೆ ಇವರೇ ಕೊಡ್ತಾರೆ ನೋಡ್ರಿ ದಾರಲ್ಲಿ ಮಾಲಕರು. ದಿವಸ 500-600-800 ರೂಪಾಯಿ ಪಟ್ಟಿ ಹೋಯ್ತಿ. ಒಂದು ದಿನಕ್ಕೆ ಮನುಷ್ಯನ ಕೂಲಿ ಕೆಲಸಕ್ಕೆ ಕರೆದ್ರಿ 500 ರೂಪಾಯಿ ಕೇಳ್ತಾರೆ. ಅದಕ್ಕೆ ಹಿಂಗಾಗಿ ಏನು ಮಾಡತ್ತಾರೆ, ಟೈಲ್ಸ್ ಹೊಂದ್ಸಕ್ಕೆ, ಗೌಂಡಿ ಕೆಲಸಕ್ಕೆ, ಧಾರವಾಡ ಸಿಟಿ ಒಂದು ಪೆನ್ ತೊಗೊಳಕ್ಕೆ ಹೋದ್ರೂ ಒಂದು ನಿರ್ದೇಶ ಬೆಲೆ ಐತೆ 5 ರೂಪಾಯಿ 10 ರೂಪಾಯಿ 10 ರೂಪಾಯಿ ಐತ್ರಿ. ನಾವು ಇದು ಘಟಪ್ರಭಾ ಇಲ್ಲಿದ್ದು ಮಾಲ್ ಬರ್ತೈತಲ್ಲ, ಇಲ್ಲಿ ಡಿಮ್ಯಾಂಡ್ ಇಲ್ಲ. ಈಗ ನೋಡಿರಿ, ಅವು ಘಟಪ್ರಭಾ ಎಲ್ಲ ಟ್ರೇ ಇದ್ದದ್ದು ಎಲ್ಲ ಹೊರಗಿನ ಮಾಲ್ ರೀ. ಇದು ನಮ್ಮ ಪಾಟ್ನಾಗ ಏನು ಇರ್ತೈತಲ್ರಿ, ಲೋಕಲ್ ಮಾಲ್. ಅಂದ್ರೆ ಘಟಪ್ರಭಾ ಆತ್ರಿ, ಇದು ಕೊಪ್ಪಳ ಮಾಲ್ ಬರ್ತೈತಲ್ರಿ, ಅದಕ್ಕೆ ನಮ್ಮ ಡಿಮ್ಯಾಂಡ್ ಇಲ್ಲ. ಅದು ಬಂದಾದ್ರೆ ಇದಕ್ಕೆ ರೇಟ್ ಜಾಸ್ತಿ ಆಗುತ್ತೆ. ಅಲ್ಲಿ ಉತ್ಕೃಷ್ಟ ಹಾಂ, ಅಲ್ಲಿದು ನೀರಾವರಿ ಐತಲ್ರಿ ಕೊಪ್ಪಳ ಮಾಲ್, ದಬಾಸ್ ಬಂದುಬಿಡ್ತದೆ. ಈಗ ಒಂದು ಒಬ್ಬೊಬ್ಬವನು 50 ಟ್ರೇ ಬಂದವ್ರು ಒಂದೊಂದು ಅಂಗಡಿಗೆ. ನಮಗೆ ಕಿಮ್ಮತ್ತಿಲ್ಲ ರೀ, ಇಷ್ಟೇ ಬರ್ತೀನಿ. ಅವ್ರಿಗೇನು ರೀ ಕಮಿಷನ್ ಸಂಬಂಧ ಅವರೆಲ್ಲರೂ ಬೇಕನ್ನೋರು. ನಾವು ಬೇಡ ಅನ್ನೋಕೆ ಬರೋದಿಲ್ಲ. ಅಂಗಡಿ ಅವ್ರಿಗೆ ಕಮಿಷನ್ ಸಿಗ್ತೈತಿ, ಅದ್ರ ಸಂಬಂಧ ಅವ್ರು ಇಳ್ಕೊತಾರೆ. ಇದು ಪರಿಹಾರ ಕೊಡ್ಬೇಕ್ರಿ ರೈತರಿಗೆ, ಏನಾರ ಕೊಡ್ಬೇಕ್ರಿ. ಕಡಿಕೆ ಕೊಡೋದು ಬೇಡ. ಈಗ ಗೊಬ್ಬರ 1300 ಇರ್ತೈತೆ, ಅದನ್ನ ಬರೀ 900-800 ಮಾಡಿದ್ರೆ ನಾವು ಖುಷಿ ಪಡಿತೀವಿ ರೀ. ಹಿಂಗೆ ರೀ. ಈಗ ಎಣ್ಣೆ ರೀ, ಅದು ಕಾಸ್ಟ್ಲಿ ಇರ್ತೈತೆ, ಅದನ್ನು ಅಷ್ಟು ಕಮ್ಮಿ ಮಾಡಿದ್ರೆ, ಬರೀ ಗೊಬ್ಬರ ಕಮ್ಮಿ ಮಾಡಿದ್ರೆ ಎಷ್ಟು ಖುಷಿ ಪಡಿತೀವಿ. ಇದನ್ನು ಬೇಡ್ಕೊತೀವಿ. ಆದ್ರೆ ಮಾಡೋದಿಲ್ಲ ರೀ, ಅವ್ರು ಗೌರ್ಮೆಂಟ್ ಮಾಡೋದಿಲ್ಲ. ಭಾಳ ಅಂದ್ರೆ ಭಾಳ ಕಷ್ಟ ಐತ್ರಿ. ಈಗ ನಾವು ಎಲ್ಲ ರೀ ಅವ್ರಿಗೆ ಈಗ 100 ಸಿವಿಡಿಗೆ 45 ರೂಪಾಯಿ ಕೊಡ್ತೇವೆ ರೀ ಕಟ್ಟುವಾಕಿ. ಹೆಣ್ಮಗಳಿಗೆ ಹೆಣ್ಮಗಳಿಗೆ 100 ಪಲ್ಯ ಕಟ್ಟಿಲ್ಲ ಅಂದ್ರೆ 45 ರೂಪಾಯಿ ಆಗಿ ಅಲ್ಲಿ ಕೊಟ್ಟು ಮತ್ತು ಬಾಡಿಗೆ 20 ರೂಪಾಯಿ ಕೊಟ್ಟು ತೊಂಬರು 65 ರೂಪಾಯಿ 100 ಸಿವಿಡಿಗೆ. ಇಲ್ಲಿ ಬರೀ 100 ರೂಪಾಯಿ ಆಕತ್ತೆ. ಕೊಡಬೇಕಾಗೈತಲ್ರಿ. ಈಗ ಪರಿಹಾರ ತುಂಬೇವಲ್ರಿ, ಅದನ್ನಷ್ಟು ಬಿಡುಗಡೆ ಮಾಡಿದ್ರೆ ಸಾಕು. ನಮಗೆ ಬಿಡುಗಡೆ ಮಾಡಿದ್ರೆ ಸಾಕು, ಮತ್ತೆ ಖುಷಿ ಪಡಿತೇವೆ ನಾವು. ಮನೆಯೂ ಕೊಟ್ಟೇವ್ರಿ, ಪೇಪರ್ಸ್ ಕೊಟ್ಟೇವಿ, ಸಹಿ ಮಾಡಿ ಬಂದೀವಿ. ನಮ್ಮ ಮತ್ತು ಆಧಾರ್ ಕಾರ್ಡ್ ತೊಗೊಂಡಾರಿ, ಆದರೂ ಇನ್ನೂವರೆಗೂ ಕೊಟ್ಟಿಲ್ಲ. ಬರ್ತೈತೆ ಅಂತಾರೆ, ಹೋಗಿ ಕೇಳಿದ್ವಿ ಅಂದ್ರೆ ನಾವು ಪಂಚಾಯತಿಗೆ ಬರ್ತೈತೆ ಅಂತಾರೆ, ಆದ್ರೆ ಇನ್ನೂ ಕೊಟ್ಟಿಲ್ಲ. ಅವರೇ ಕಳಿಸಿದ್ದಾರೆ. ಈಗ ಅದು ನೀವು ಪರಿಹಾರ ಮಾಡಿರಿ ಅಂತೇಳಿ ನಾವು ಅನಿವಾರ್ಯ ಮಾಡ್ತೀವಿ ಅಂತ ಹೊಲಗಳು ಎಲ್ಲ ಅನಿವಾರ್ಯ ಮಾಡಿರಿ. ಅವರೇ ಕಳಿಸಿದ್ದ ಘೋಷಣೆ, ಆದರೆ ಇನ್ನೂ ಬಿಡುಗಡೆ ಮಾಡಿಲ್ಲ. ಈಗ ಸಗಣಿ ಗೊಬ್ಬರನ ಹಾಕ್ತೇವೆ ಬಿಡ್ರಿ ನಾವು. ಈ ರಸಾಯನ ಹಾಕಿದಂಗೆ ಬರೋದಿಲ್ಲ. ಅಂದ್ರೆ ಈಗ ಕೆಮಿಕಲ್ಸ್ ಎಲ್ಲ ರೀ. ಇವತ್ತು ಎಣ್ಣೆ ಹೊಡೆದ್ರೆ ನಾಳೆ ತೊಗೊಂಬಂದ್ಬಿಡು. ಸೌಂತಿಕಾಯಿ ರೀ ಹಿಂಗೆ ಡೊಂಕ್ ಆಗಿರ್ತೈತಿ. ಇವತ್ತರಂತ ನೋಡಿ ಅಡ್ಡಾಡಿ ನೋಡಿದ್ರೆ ಅದ್ರಾಗ ಒಂದು ಹುಳ ಇರ್ತೈತಿ. ಇವತ್ತು ಸಾಯಂಕಾಲ ಎಣ್ಣೆ ಹೊಡೆದ್ಬಿಟ್ಟೆ ಮರದಷ್ಟು ನೆಟ್ಟಗೆ ಎಲ್ಲ ಎಣ್ಣೆ ಪದಾರ್ಥ ನೋಡ್ರಿ. ಹಾಂ, ಶುಗರು BP ಹೆಚ್ಚಾಗೋದು ಎಲ್ಲ ಇದ್ರಲ್ಲಿಂತ ನೋಡಿ ನಾವು ತಿಂತೇವೆ ರೀ. ಮತ್ತು ಹೇಳ್ತೇವಲ್ರಿ, ನಾವು ತಿಂತೇವೆ. ಹಿಂಗಾಗಿ ರೀ ಎಲ್ಲ ಎಣ್ಣೆ ಮ್ಯಾಗ ರೀ. ಈ ಬದ್ನಿಕಾಯಿ ಆತ್ರಿ, ಟಮಾಟೆ ಹಣ್ಣು ಮೊದಲೆಲ್ಲ ರೈತರು ಮಾಡ್ತಿರಲ್ಲ, ಏನು ಇದ್ದಿದ್ದಲ್ಲ ಬದುಕಿದ್ರಲ್ಲ ಅಲ್ರಿ. ಅಂಥದ್ದು ಈಗ ನಾವು ನೋಡಿಲ್ಲ ಬಿಡ್ರಿ. ಅವ್ರು ಹೇಳ್ತಾರೆ ಅವ್ರ ಬೀಜ ಏನು ಕೊಡ್ಕೊಂಬರ್ತಿದ್ದಿಲ್ಲ, ಅವ್ರು ಏನು ಹಾಕಿರ್ತಾರೆ ಅದನ್ನ ಬೀಜ ಅದನ್ನು ಹೊಳಿ ಸೀಡ್ಸ್ ಮಾಡಿ ಅವ್ರು ಹಾಕ್ತಿದ್ರು. ಈಗ ನಾವೆಲ್ಲ ಮಾರ್ಕೆಟ್ನಾಗ ತೊಗೊಂಡ್ಬಿಡ್ತೇವೆ. ಇದಕ್ಕೆ ಕಾರಣ ಏನು ರೀ? ಇದಕ್ಕೆ ಏನು ಮತ್ತೆ ಈಗ ಅಲ್ಲ, ನಮ್ಮದೇ ತಪ್ಪು ರೀ. ಈಗ ನಾವು ಮಾಡಿದ ಬೀಜ ನಾವು ಮಾಡ್ಕೊಂಡ್ರೆ ನಮ್ಗೆ ಚಲೋ ಆಕತೆ. ನಾವು ಮಾಡೋದಿಲ್ಲ ಅಲ್ರಿ. ಉತ್ಕೃಷ್ಟ ಬೀಜ ಆಕತ್ತೆ ಮತ್ತೆ. ಹಾಂ, ಆದರೆ ನೀವು ಹೇಳ್ದಂಗೆ ಕಟ್ಟಿಗೆ ಗೊಬ್ಬರ ಅಂತೇವಲ್ರಿ, ಅದು ಚಲೋ ಈ ರಾಸಾಯನಿಕ ಗೊಬ್ಬರಕ್ಕಿಂತ. ಸಗಣಿ ಗೊಬ್ಬರ ಅದಕ್ಕೆ ರೋಗ ಇಲ್ಲ, ಭೂಮಿ ಫಲವತ್ತಾಗತ್ತೆ ರೀ. ಅದನ್ನು ಹಾಕಿದ್ರು ನೀವು ಈ DAP ಹಾಕೋಲೆ ಬರೋದಿಲ್ಲ. ಮತ್ತೆ ಅಂದ್ರೆ ಈಗ ಅದು ಅಂಟ್ಕೊಂಡ್ಬಿಟ್ಟೈತೆ ರೀ. ಈಗ ಸ್ಟಾರ್ ಗುಟ್ಕ ತಿಂದು ಅಂಟ್ಕೊಂಡ್ರೆ 20-30 ವರ್ಷಗಟ್ಟಲೆ ಭೂಮಿಗೆ ರಾಸಾಯನಿಕ ಹಾಕಿ ವಿಷ ಬಿಟ್ಟತ್ತೀಗ. ಹಾಂ, ನೀವು ಅದಕ್ಕೆ ಏನಾರ ಅಮೃತ ಹಾಕ್ತಿದ್ರೆ ತಗೊಳ್ಳೋದಲ್ಲ ರೀ.
ಅದು ಬರೋದೂ ಇಲ್ಲ ರೀ. ಮತ್ತು ನೋಡೇವ್ರಿ, ಅದನ್ನು ಚೆಕ್ ಮಾಡಿ ನಾವು ಅದೊಂದು ಎಕರೆ ಮಾಡಿದ್ದೀವಿ ರೀ. ಪ್ಲಾಟ್ ಬರಲಿಲ್ಲ, ಅದೇ ಬೇರೆ ಬಂತು, ಇದೇ ಬೇರೆ. ಇದು ಸಾವಯವ ಗೊಬ್ಬರಕ್ಕನೇ ಬರ್ತದೆ. ನಾವು ಈಗ ತಿನ್ನೋದೆಲ್ಲ ವಿಷ ತಿಂತೇವೆ ನಾವು. ವಿಷಾನ ತಿನ್ನೋದ್ರಿ, ಮತ್ತೆ ಏನೈತಿ. ನೀವೇನು ಇಲ್ಲಿ ವ್ಯಾಪಾರಸ್ಥರ ಇಲ್ಲ ನೀವು ದಲಾಲ್ ರೀ. ರೇಟ್ 100 ರೂಪಾಯಿ 100 ಐತ್ರಿ. ರೈತರು ಬಾಡಿಗೆ ಹಂಗಿಲ್ಲ ರೀ ತಂದಿದ್ದು. ರೈತರ ಬಾಡಿಗೆ ಹಂಗಿಲ್ಲ, ನಮ್ಮ ಕಮಿಷನು ಬರೋಂಗಿಲ್ಲ, ಎಲ್ಲ ಲಾಸ್ ಐತ್ರಿ. ದುಡಿ ಮಾತ್ರ ಬಿಡಂಗಿಲ್ಲ. ಬರಬೇಕ್ರಿ, ಗೌರ್ಮೆಂಟ್ ದುಡಿ ರೀ. ತಪ್ಪಲಾರ್ದ ಪ್ಯಾಟಿಗೆ ಬರ್ಬೇಕ್ರಿ. ದುಡಿಮೆ ಮಾಡದೇ ಇದ್ರೆ ಜನಕ್ಕೆ ಕಾಯಿಪಲ್ಲೆ ಸಿಗೋದಿಲ್ಲ. ಕನಗಾರಿಗೆ ಬರ್ತೀರಿ, ಬಟ್ ನಿಮ್ಗೆ ಏನು ಈಗ ನಿಮ್ಗೆ ಈಗ ಸದ್ಯ ಏನೂ ಇಲ್ಲ ರೀ. 6 ತಿಂಗಳಾತ್ರಿ. ರೇಟ್ ದುಬಾರಿ ಆದಾಗ ನಮ್ಗೆ ಇನ್ಕಮ್ ರೀ. ಕಾರಣ ಏನು ಇದಕ್ಕೆ? ಎಲ್ಲಿ ಮೂಲ ಕಾರಣ ಏನು? ಇಲ್ಲಿ ಎಲ್ಲ ಊರ್ದು ಮಾಲ್ ಚಾಲು ಆಗೈತೆ ರೀ. ಬೇರೆ ಕಡೆ ಎಲ್ಲ ಬಂದೈತೆ ಮಾಲ್. ಇಲ್ಲಿ ಲೋಕಲ್ ಮಾಲ್ ಇದ್ದಾಗ ರೇಟ್ ಬಿದ್ದೈತ್ರಿ. ಈಗ ಸದ್ಯ ಹೊರಗಿನ ಮಾಲ್ ಬಂದ್ರೆ ರೇಟ್ ಹೆಚ್ಚಿಗೆ ಆಗ್ತೈತೆ. ಅಂದ್ರೆ ಥಂಡಿಗೆ ಭಾಳ ಬರ್ತೈತ್ರಿ. ಈಗ ಲೋಕಲ್ ಎಲ್ಲ ಕಡೆ ಮಾಲ್ ಚಾಲು ಆಗೈತೆ. ಆಲ್ ರೌಂಡ್ ಕರ್ನಾಟಕ ಚಾಲು ಐತಿ ಸದ್ಯ. ಹೊರಗಡೆ ಜಾಸ್ತಿ ಬಂದು ಹೊರಗಡೆ ಮಾಲ್ ಬಂದ್ರೆ ಜಾಸ್ತಿ ರೇಟ್. ಲೋಕಲ್ ಮಾಲ್ ಬಂದಾಗಿದ್ರೆ ರೇಟ್ ಹೆಚ್ಚಿಗೆ ರೀ. ಆಮೇಲೆ ಇಲ್ಲಿ ಅವಶ್ಯಕತೆ ಇದ್ದ ಐಟಮ್ ಸಿಗಂಗಿಲ್ಲ ರೀ. ಯಾವ ಥರ? ಈ ಎಕ್ಸಾಂಪಲ್ ಈಗ ಟಾಯ್ಲೆಟ್ ಬಂದ್ರೆ ಟಾಯ್ಲೆಟ್ ಹೋಗೋ ಅವಶ್ಯಕತೆ ಇಲ್ಲ ರೀ. ಮೂಲ ಸೌಕರ್ಯ ಇಲ್ಲ ರೀ. 10 ರೂಪಾಯಿ ಕೊಟ್ಟು ಬಾಟ್ಲಿ ಹೋಗ್ತಾರೆ ರೈತರು. ಆಮೇಲೆ ಕುಡಿಯಾಕ ನೀರಿನ ವ್ಯವಸ್ಥೆ ಇಲ್ಲ ರೀ. ರಾತ್ರಿ ಲೈಟಿನ ವ್ಯವಸ್ಥೆ ಇಲ್ಲ. ಟ್ರಾಫಿಕ್ ಜಾಮ್ ಹಂಗೆ ಹೇಳಿದ್ರು ಭಾಳ ಐತ್ರಿ. ಒಟ್ಟು ಅನುಕೂಲ ಇಲ್ಲ. ರೇಟ್ ಡೌನ್ ಆಗೈತೆ ರೀ. ಯಾಕೆ ಲೋನ್ ಆಗಿದೆ? ಅದೇ ಹೇಳಿದಿಲ್ಲ ರೀ, ಎಲ್ಲ ಕಡೆ ಮಾಲ್ ಚಾಲು ಆಗೈತೆ. ರೈತರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ತಮ್ಮ ಬೆಲೆಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಮತ್ತೆ ಏನು ಮಾಡಕ್ಕೆ ಬರಂಗಿಲ್ಲ ರೀ. ಈಗ ಹೊಲದಾಗ ಇಟ್ಟರು ಅದು ಬರಂಗಿಲ್ಲ ಅವ್ರಿಗೆ. ಬಂದಾಗ ಸರ್ಕಾರ ಬರ್ತಾವೆ, ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ. ಈಗ ಅಲ್ಲೇ ಇಟ್ಟರೆ ಕೊಳಿತೈತಿ. ಬಂದಸ್ತಾರ ಬರ್ತಾನೆ ತರಾಗ್ತಾರೆ ಅವ್ರು. ಅವ್ರು ಲಾಸ್ನಾಗ ಅದಾರ. ಕುಂದಗೋಳ ತಾಲೂಕು, ನಿಮ್ಮ ಹೆಸರು? ಮಲ್ಲೇಶ್ ಕಮಡೋಳಿ ಅಂತೇಳಿ. ನೀವೇನು ತಂದಿರಿ? ನಾವು ತರಕಾರಿ ಮಾರ್ರಿ. ಹ್ಞೂ ಸರ್, ಬೀದಿ ವ್ಯಾಪಾರಸ್ತ್ರಿ. ಹ್ಞೂ ರೀ. ಬೀಮ್ಸ್ ಎಲ್ಲ 600 ಐತ್ರಿ 10 ಕಿಲೋಕ್ಕೆ. ಹಾಗೆ ಒಂದು 20 ರೂಪಾಯಿ ಪಾಕಿಲ ಮಾರ್ತೀವಿ ರೀ. ರೇಟೂ ಜಾಸ್ತಿ ಐತ್ರಿ, ಗ್ರಾಹಕರು ಕಮ್ಮಿ ಅದಾರ ಸರ. ದುಡ್ಡು ಮಂದಿಲ್ಲ ಸರ. ಎಲ್ರಿ ಆಧಾರ್ ಕಾರ್ಡ್ ತೊಗೊಂಡು ಹೊಂಟಾರ ಎಲ್ಲರೂ. ಸಂಬಂಧ ಐತೆ ಸರ. ಅಲ್ರಿ ಸರ, ಈಗ ಬಸ್ ಎಲ್ಲ ಫ್ರೀ ಮಾಡಿದ್ರೆ ಏನೋ ಬಂದರೂ ಹುಬ್ಬಳ್ಳಿಗೆ ಹೋಗಿ ತರ್ತಾರೆ. ಗ್ರಾಮೀಣ ಪ್ರದೇಶಕ್ಕೆ ತೊಗೊಳಂಗಿಲ್ಲ. ಪರವಾಗಿಲ್ಲ ಇದ್ದಿದ್ದಿಲ್ಲ ರೀ. ಎಲ್ಲ ರೇಟ್ ಬರೋಬ್ಬರಿ ಇದ್ವು. ತೊಗರಿ ಬೇಳೆ ಹೆಚ್ಚು ಮಾಡ್ರೆ ನಮ್ಮ ಇನ್ಕಮ್ ದಿನ 400 ರೂಪಾಯಿ ದುಡ್ತಿದ್ವಿ. ಈಗ 300 ರೂಪಾಯಿ ಆಗ್ಬೇಕಾದ್ರೆ ಭಾಳ ಕಷ್ಟ ಸರ್. ದಿನಸಿ ಬೆಲೆ ಅಂಕರು ಜಾಸ್ತಿನೇ ಆಗೈತೆ ರೀ. ಇವತ್ತು ನೋಡ್ರಿ ಟಮಾಟಿ 400 400 ಕೊಡಕತ್ತಾರ. ಅಲ್ಲಿ 20 ರೂಪಾಯಿ ಆದ್ರೆ ಏನು ವರ್ಕೌಟ್ ಆಗಲ್ಲ ಸರ್. 20 ರೂಪಾಯಿ ಕೇಳ್ತಾರೆ, 10 ರೂಪಾಯಿನ ಕೇಳ್ತಾರೆ ಸರ್. ತೊಗೊಳೋದೇ ಕಡಿಮೆ ಮಾಡ್ತಾರೆ. ಎಲ್ಲರೂ PC ಗಟ್ಟಲೆ ತೊಗೊಂಡ್ಬಿಡ್ತಾರೆ ಸರ್. ಗಾಮನಗಟ್ಟಿ ತರಕಾರಿ ಪಾಲಕ್ ತೊಗೊಂಡ್ರಿ. ಎಷ್ಟು ಎಕರೆ ಐತಿ? ನಮ್ದು ಒಂದು 3 ಎಕರೆ ಐತ್ರಿ. 3 ಎಕರೆ ನೀರಾವರಿ ಐತ್ರಿ. ಎಲ್ಲ ಪಾಲಕ್ ಹಾಕಿ ಮತ್ತು ಎಲ್ಲ ಥರ ಬೆಳಿತೀವಿ ರೀ. ಕಡ್ಲಿ, ಸೋಯಾಬಾನ. ಅದು ಮೇನ್ ಸರ್, ಸರ್ಕಾರದಿಂದ ಬರೀ ಚೊಕ್ಕ ಘೋಷಣೆ ಮಾಡೋದು. ರೈತರಿಗೆ ಏನು ಸೌಕರ್ಯ ಇಲ್ಲ. ಒಂದು ದಾರಿ ಆಗಲಿ, ಒಂದು ಕರೆಂಟ್ ಆಗಲಿ, ಏನೂ ಇಲ್ಲ. ಸರ್ಕಾರದವ್ರು ಯಾವ ಸರ್ಕಾರ ಬಂದರೂ ಅದಾಹಣೆ ಬರ್ರಿ ನಮ್ಮ ರೈತರದ್ದು. ಆಮೇಲೆ APMC ಒಳಗೆ ಬರ್ಬೇಕಾದ್ರೆ ಒಳಗೆ ಸಿಕ್ಕೊಂಡ್ರೆ ಮುಗಿದು ಹೋತ್ರಿ. ಹಳ್ಳಿ ನಾವು ಮಾರ್ಬೇಕಾದ್ರೆ ಮ್ಯಾಲಿನ ಜಿಗ ಒಳಗೆ ಯಾವಕ್ಕೂ ಒಂದು ದಾರಿ ಇಲ್ಲ, ಒಂದು ಬರೋಕೆ ಒಂದು ಸಜ್ಜು ದಾರಿ ಇಲ್ಲ. ಇಲ್ಲಿ ಬಂದು ಕುಂತು ಮಾರಕ್ಕೆ ಅವ್ರಿಗೆ ಒಂದು ಸೇಫ್ಟಿ ಜಿಗ ಇಲ್ಲ. ಮಳೆಗಾಲದಾಗ ಪೂರ ತೋರ್ಸೋಕೆ ಬೆಳಗಿನ 5 ಬರ್ತೀವಿ, 11-12 ಮಟ್ಟ. ಈಗ ಪಾಲಕ್ 1 ರೂಪಾಯಿ ಯಾರು ದಿಕ್ಕಿಲ್ಲ. ರೈತ ಬೆಳೆದ ಬೆಲೆಗೆ ಬೆಲೆನೇ ಇಲ್ಲ. ಬೇರೆ ಪೀಕ್ ಏನಾರ ಕಿರಾಣಿ ಅಂಗಡಿ ಒಳಗೆ ಹೋಗ್ಲಿ ಇಷ್ಟು ಅಂತ ಬೆಲೆ ಇರ್ತೈತಿ. ಒಂದು ನಾವು ಬೆಳೆದ ಕಡ್ಲಿಗೆ ಶೇಂಗಾಕ್ಕೆ ಟೆಂಡ್ರ್ ಹಾಕೋದಿಕ್ಕಿಲ್ಲ. ಅದ ಒಂದು ಪ್ಯಾಕೆಟ್ ಮಾಡಲಿ 10 ರೂಪಾಯಿ ಒಂದು ಪ್ಯಾಕೆಟ್. ಎಷ್ಟು 10 ಕಾಳು ಇರ್ತಾವೆ. ವಿಚಾರ ಇರಲಿ, ಈಗ ಎಣ್ಣೆಗಾರ ಕರಲಿ, ಏನಾರ ಮಾಡಲಿ. ರೈತರು ಬೆಲೆಗಂತೂ ಕಿಮ್ಮತ್ತ ಇಲ್ಲ. ಮೇನ್ ಈ ಸರ್ಕಾರಕ್ಕಂತೂ ಕಣ್ಣು ಮುಚ್ಚೋಣ ಕುಂತ್ಬಿಟ್ಟೈತೆ ರೈತರ ಬಗ್ಗೆ. ಭಾಷಣ ರಾಷ್ಟ್ರದ ಬೆನ್ನೆಲುಬು ರೈತ. ಎದಕ್ಕೆ? ಬೆಳೆದು ಊರ್ಲಾಕೊಳಕ್ಕೆ ಅಷ್ಟೇ ಬೆನ್ನೆಲುಬು. 3 ಲಕ್ಷ ರೂಪಾಯಿ ಸೊನ್ನೆ ಬಡ್ಡಿ ಮೇಲೆ ಸಾಲ ಕೊಡ್ತೀವಿ ಅಂತಾರೆ ಬ್ಯಾಂಕಿಗೆ ಹೋದ್ರೆ ಬರೀ ಡಾಕ್ಯುಮೆಂಟ್ಸ್ ಕೊಡ್ಸೋದ್ರೊಳಗೆ ನಮ್ಮ ಕಾಲನ್ ಚಪ್ಪಲ್ ಹರಿತೇವೆ. ರೈತ ಸಾಯಿ ಮಟ ನಮ್ಗೆ ಲೋನ್ ಆಗೋದಿಲ್ಲ. ರೈತಗೆ ಸೊನ್ನೆ ಬಡ್ಡಿಯಾಗ 5 ಲಕ್ಷ ಕೊಟ್ಟಿವಿ, 3 ಲಕ್ಷ. ಯಾವ ಸರ್ಕಾರ ಬಂದರೂ ಅಷ್ಟೇ ಹಣೆ ಬರ. ಇದು ಸರ್ಕಾರ ಅಂತೂ ರೈತರನ್ನ ಹಾಳಲ್ಲಿ ಹಿಡ್ಯಾಕ ಇಟ್ಟಾರೆ. ಯಾಕಂದ್ರೆ ಬೆಳೆಗೆ ಇದಿಲ್ಲ, ಯೋಗಿಲ್ಲ. ಹಿಂಗಾಗಿ ಕೃಷಿನೇನು ಭಾಳ ದಿನ ಹೋಗೋದಿಲ್ಲ ರೀ. ಇದು ನಮ್ಮನೆ ಪ್ರತಿಯೊಬ್ಬನು ಸಿಟಿ ಸೇರಾಕೊಂತಾನೆ. ಯಾಕೆ ಸೇರಾಕೊಂತಾನೆ? ಅವ್ನು ಹೊಟ್ಟೆ ತುಂಬಿದ್ರೆ ಹೋಗಾನ. ಬಡ ಏನು ಮಾಡ್ತಾನೆ ರೈತ? ಬೇಡಪ್ಪ, ಆರಾಮ್ ನಮ್ಗೆ 500 ರೂಪಾಯಿ ಕೊಡಲಿ, ಆರಾಮ್ ಸಿಟಿಗೆ ಸೇರ್ತಾರೆ. ರೈತ ಬೆಳೆಯಾಗ ಒಂದು ನಿಗದಿತ ಒಂದು ರೇಟ್ ಘೋಷಣೆ ಮಾಡಿದ್ರೆ ಇಂಥ ಬೆಳಿಬೇಕಪ್ಪ, ಇಂಥದ್ದು ಮಾಡಬೇಕು. ಶೇಂಗಾ ಬೆಳಿತೀವಿ 5,000 ರೂಪಾಯಿ ಟೆಂಡ್ರ್ ಹಾಕ್ತಾರೆ. ಸೋಯಾಬೀನ್ ಬೆಳಿತೀವಿ ಗೌರ್ಮೆಂಟ್ 5,500-6,000 ರೂಪಾಯಿ ಅಂತೈತಿ. ಇಲ್ಲಿ ಖರೀದಿ ಮಾಡೋದು 4,000 ರೂಪಾಯಿ ಮೇಲೆ ಯಾವ ಖರೀದಿ ಮಾಡೋದಿಲ್ಲ ರೀ. ಸಾಧ್ಯನೇ ಅಲ್ರಿ. ಈಗ ಪಾಲಕ್ ಬೆಳೆದ್ವಿ 1 ರೂಪಾಯಿ ಮೇಲೆ ಯಾವ ತೊಗೊಳಕ್ತಾ ಇರಲ್ಲ. ಈಗ ಹೋಗುವಾಗ 100 ರೂಪಾಯಿ ಗಂಟು ಉಳಿಸೋಕೆ, ಇಲ್ಲರ ದನಕ್ಕೆ ಹಾಕಿ ಹೋಕೇವಿ. ಏನು ಮಾಡ್ಬೇಕ್ರಿ? ಈಗ ನಾವು ಮಾರ್ಕೆಟ್ನಾಗ ಎಲ್ಲೋ ಒಂದು ಅಂಗಡಿ ಹೋದ್ರೆ ಒಂದು ವಸ್ತು ತೊಗೊಂಡ್ರೆ ವಸ್ತು ನಿಗದಿತ ಬೆಲೆ ಐತಿ. ಹೌದು. ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಇಲ್ಲ. ಅದ ನೀವು ನಾವು ಬೆಳೆದ ಬೆಲೆಕ್ಕೆ ಅವರಿಗೆ 1 ರೂಪಾಯಿ ತೊಗೊಳಕ್ಕೆ ದಿಕ್ಕಿಲ್ಲ. ಗಂಟೆ ದಬ್ಬ ಹಾಕಿ ಪಾಡು ತಗೊಂಡು ಹೋಗ್ಬೇಕು. ಅಲ್ಲೇ 300 ರೂಪಾಯಿ ಪಗಾರ ಬಿಡ್ತಾರೆ. ಅಲ್ಲೇ ಕೆಲಸ ಮಾಡೋರು 4 ಮಂದಿ. ಈ ಸರ್ಕಾರ
ದುಡಿಯಾಕೆ ಹೋಗ್ಯವ್ರು ದುಡಿಬೇಡ್ರಿಪ್ಪ, ಮನ್ಯಾಗ ಕುಂತು ಉಣ್ರಿ. ಅಕ್ಕಿ ಫ್ರೀ, ತಿಂಗಳಿಗೆ 2,000 ರೂಪಾಯಿ ಫ್ರೀ. ಶಕ್ತಿ ಇದನ್ನ ತೆಗೆದ್ರೆ ಬಸ್ಸಿಗೆ ಅದು ಫ್ರೀ. ಆಮೇಲೆ ಆಳು ಸಿಗೋಂಗಿಲ್ಲ. ಇಲ್ಲಿ ಮುಂದೆ ರೈತ ಏನು ಮಾಡಿದ್ರು ಒಬ್ಬರ ಮಾಡೋದು ಅದು ಬಡವರಿಗೆ ನಿರ್ಗತಿಕರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ಮಾಡಿದ್ರೆ ಇನ್ನು ದುಡಿಯೋಕೆ ವರ್ಷಕ್ಕೆ ದುಡಿಬೇಡ್ರಿಪ್ಪ, ಮನ್ಯಾಗ ಕುಂದ್ರಿ, ನಾವು ಕುಂದಿಸಿ ಊಟ ಹಾಕ್ತೇವೆ ಅನ್ನೋಂಥದ್ದು ಸರ್ಕಾರ ನಡೆದೈತಿ. ಆಳುಗಳು ಸಿಗ್ತಾರೆ ನಿಮ್ಗೆ. ಎಲ್ಲಿ ಸಿಗ್ತಾರೆ ರೀ? 3 ತಾಸಿಗೆ 100 ರೂಪಾಯಿ ಕೊಡ್ತೇವೆ. ಆಮೇಲೆ ಹೆಂಗೆ ರೈತ ಹೆಂಗೆ ತಡಿತಾನೆ? ತಾಸಿಗೆ ಕೊಡ್ತೀರಿ? 100 ರೂಪಾಯಿ 100 ರೂಪಾಯಿ. ಹೌದು. ಅವು ಇಲ್ರಿ, ಅದು ಇಲ್ಲ. ಅವ್ರು ಏನು ಹೇಳ್ತಾರ ಅದ. ನೀವು ದುಡ್ಡು ಕೊಡ್ತೇವೆ ಸಿಗ ಆಳುಗಳು ಸಿಗ್ತಾರೆ. ಯಾಳೆ ಸಿಗೋದಲ್ರಿ. ಕಾರಣ ಏನ್ರಿ? ಕಾರಣ ಇದಾರೆ ರೀ, ಎಲ್ಲ ಫ್ರೀ ಕೊಟ್ರಲ್ರಿ. ದುಡ್ಡು ಏನೋ 200 ರೂಪಾಯಿ ಪಗಾರ ಬರ್ತದೆ, ದುಡಿಯಾಕೆ ಹೋಗಿದ್ರೆ ಅದು ಇಲ್ಲ. ಈಗ ಅಕ್ಕಿ ಫ್ರೀ, ಆಮೇಲೆ ತಿಂಗಳ 2,000 ರೂಪಾಯಿ ಫ್ರೀ ಆಗ್ಬೇಕ್ರಿ. ಯಾಕಾಗಿಲ್ಲ ಅಂತಂದ್ರೆ ಅದೇ ಈ ನಮ್ಮನೆ ಈಗ ಎಲ್ಲ ಗೌರ್ಮೆಂಟ್ಲಿಂದ ಕೊಟ್ಟೈತೆ ಸೌಕರ್ಯ. ಮತ್ತೆ ಇಲ್ಲಿ ತರಕಾರಿ ಇದು ಮಾಡ್ತಾರೆ. ಈಗ 1 ರೂಪಾಯಿ ಪಾಲಕ್ ಒಯ್ಯಾದ್ರೆ ಒಯ್ಯಾದಿಕ್ಕಿಲ್ಲ ಮುಂದೆ. ಈಗ ನಿಮ್ಮ ಖರ್ಚು ಜಾಸ್ತಿ ಆಗತ್ತೆ ನಿಮ್ಗೆ. ಹೌದು, ಮತ್ತೆ ಯಾಕೆ ಹಾಳಾಗೊಂಡವ್ರಿ ಕೃಷಿ ಎಲ್ಲ ಹಿಂಗೆ ಇಂಡಸ್ಟ್ರಿನ ಬಿಟ್ಕೊಂತ ಹೋದ್ರೆ ಮಣ್ಣು ಆತಾಗಿನ ಮಣ್ಣು ತಿನ್ನು ಮಟ್ಟ ಯಾವಂಗೂ ಬುದ್ಧಿ ಬರೋಲ್ರಿ. ಬಗ್ಸಿದ ಮಣ್ಣು ತೊಗೊಂಬಂದು ಮಣ್ಣು ತಿಂತಾರಲ್ರಿ, ಅವಾಗನೇ ಅದು ರೈತನ ಬೆಲೆ ಏನು ಅನ್ನೋದು ಗುರ್ತು. ಈಗ ಎಲ್ಲ ರೈತರಿಗೆ ಸಂಪ ಸಿಕ್ಬಿಟ್ಟೈತೆ. ಒಂದು ಬಡವರು ಅಲ್ಲಿ ಒಂದು ಅಲ್ಲಿ ರೈತರಿಗೆ ಯಾವಾಗ ಕೂತು ಬಂತು ಮಣ್ಣು ತಿನ್ನಕ್ಕೆ ಕುಂತರು ಅವಾಗ ರೈತರು ಬೇಕಪ್ಪ ಅನ್ನುವಂಥ ಸರ್ಕಾರಕ್ಕೂ ತಿಳಿತೈತಿ, ಪ್ರತಿಯೊಬ್ಬಂಗೂ ಗುರ್ತಾಗೈತಿ. ಯಾಕಂದ್ರೆ ಮಣ್ಣು ಒಮ್ಮೆ ತಿನ್ಬೇಕ್ರಿ. ಮಣ್ಣು ತಿನ್ನೋ ಮಟ್ಟ ಯಾರಿಗೆ ಬುದ್ಧಿ ಬರೋದಿಲ್ಲ. ಮನವಿ ಅಲ್ರಿ, ನೀವು 1,000 ರೂಪಾಯಿ ಕೊಟ್ಟರು ಅದ ಸರ್ಕಾರ ಈಗ ಇದ್ದ ಸರ್ಕಾರ ಕೊಡ್ತೇವೆ, 6 ತಿಂಗಳಿಗೆ ಚೇಂಜ್ ಆಕೈತೆ. ಆ ಸರ್ಕಾರಕ್ಕೆ ಯಾರು ಒಮ್ಮೆ ಹೋಗ್ಬೇಕಾರೆ ಹೊಲ ಮನೆ ಬಿಟ್ಟು ಹೋಗ್ಬೇಕಾರೆ ಆಗೋದಿಲ್ಲ. ಪ್ರತಿಯೊಂದು ಸರ್ಕಾರಕ್ಕೂ ಕೊಡ್ತೈತಿ ಮನವಿ. ಯಾವ ಸರ್ಕಾರದವ್ರು ಯಾರಿಗೆ ರೈತರನ್ನ ಒಂದು ಒಟ್ಟು ಬಗೆಹರ್ಸಕ್ಕೆ ಯಾರು ಅನೇ ಬರ್ನ ಆಗೋದಿಲ್ಲ. ರೈತರು ಬೆಳೆದು ಬಂದಾರ ಮಣ್ಣು ತಿನ್ನೋದು. ಅವಾಗ ಮಣ್ಣು ತಿನ್ನೋ ಮಟ್ಟ ಯಾರಿಗೂ ಬುದ್ಧಿ ಬರೋದಿಲ್ಲ ರೀ. ಮಣ್ಣು ತಿನ್ನುವಂಗಂತ ಕಾಲ ಬರ್ತೈತಿ, ಬರಲೇಬೇಕು. ಯಾಕೆ ಬರಲೇಬೇಕಂದ್ರೆ ರೈತ ಬೆಳೆದು ಬಂದ್ ಮಾಡ್ಬೇಕು. ಏನು ಸರ್ಕಾರ ಬಿಡ್ರಿ, ಆ ಸರ್ಕಾರ ಎಲ್ಲ ಇದೇ ನಮ್ಮನೆ ಇದು ಬರ್ತಾರ ತಮ್ಮ ಆರ್ಸಿ ಬರೋ ಮಟ್ಟ ಅಟ್ಟ ರೈತ ಬೆನ್ನೆಲ್ಬೋ ರೈತಗೆ ಅದನ್ನ ಮಾಡ್ತೇವೆ ಇದನ್ನ ಮಾಡ್ತೇವೆ ಅಂತ. ನೆಟ್ಟಗೆ ರೈತಗೆ ಬರಕ್ಕೆ ಹೋಗಕ್ಕೆ ಒಂದು ಸೌಕರ್ಯ ಯಾವ ಹೊಲುವರಿ ದಾರಿ ಆಯ್ತು, ಒಂದು APMC ಒಳಗೆ ಬರಲಿ, ಯಾವುದು ಸೌಕರ್ಯ ಇಲ್ಲ ಅಂತ ಕುಂತ್ಕೊಂಡು ರೈತರಿಗೇ ಎಲ್ಲ ಮಾಡೇವಿ, ನಾವೆಲ್ಲ ಮಾಡೇವಿ ಅಂತ. ರೈತರ ಹೆಸರು ಮೇಲೆ 1,000 ಕೋಟಿ ಗಟ್ಟಲೆ ಶಂಕ್ಷನ್ ಮಾಡ್ತಾರೆ, ಹೊಡಿತಾರೆ, ಕುಂದಿರ್ತಾರೆ. ರೈತಗೆ ಬರೋದು ಕೇಂದ್ರ ಸರ್ಕಾರದಿಂದ 2,000 ರೂಪಾಯಿ ಅದಷ್ಟು ನೇರವಾಗಿ ಬರ್ತದೆ. ರಾಜ್ಯ ಸರ್ಕಾರ ಯಾರು ಅದು ಇರ್ದಿದ್ದು ವರ್ಷಕ್ಕೆ 4,000 ರೂಪಾಯಿ ಆಗ್ತಾರೆ, ಅದನ್ನು ಬಂದ್ ಮಾಡಿದ್ರೆ ರೈತಗೆ ಏನು ಸೌಕರ್ಯ ಐತ್ರಿ? ಯಾಕೆ ರೈತ ಕೃಷಿ ಕಡೆ ಯಾಕೆ ಮಾಡಲ್ಲ? ರೈತರ ಮಕ್ಕಳು ಇದಕ್ಕೆ ಮಾಡೋದಿಲ್ಲ, ಸೀಟಿ ಕಡೆ ಮಕ್ಕ ಮಾಡ್ತೀವಿ. 500 ರೂಪಾಯಿ ಪಗಾರ ಬರೀ ಈಗ ಒಂದು ಕೃಷಿ ಮಾಡಕ್ಕೆ ಹೋದ್ರೆ 500 ರೂಪಾಯಿ ಪಗಾರ ಬೀಳೋದಿಲ್ಲ. ಸುಮ್ಮನೆ ನಮ್ಮ ತಾತಗಳು ನಮ್ಮ ಅಪ್ಪಾರ ಮಾಡಿದ್ರು ಇದ್ದ ಆಸ್ತಿ ಕಾಕೊಂಡು ಹೋಗ್ಬೇಕಂತ ಮಾಡ್ಕೊಂಡು ಹೊಂಟೇವಿ. ಅದು ನಮಗೂ ಈ ನಮ್ಮನೆ ಬಂದ 500 ರೂಪಾಯಿ ಪಗಾರ ಬರೋದು, ನಾವು ಸೀಟಿ ಕಡೆ ಹೋಗೋ ಲೆಕ್ಕಕ್ಕೆ ಬರ್ತಾವೆ. 500 ರೂಪಾಯಿ ಪಗಾರ ದುಡಿಯಲ್ಲಿ 200 ರೂಪಾಯಿ ಪಗಾರ ಕೃಷಿ ಒಳಗೆ ಬೀಳಾಕೊಂತಾರೆ. ಯಾವ ದುಡಿತೇನ್ರಿ? 500 ರೂಪಾಯಿ ಮತ್ತು ಅರಿವು ಸ್ವಚ್ಛ ಇರ್ತಾವೆ ಹೋದ್ರಪ್ಪ ಅಂತಾರೆ. ಕೃಷಿ ಒಳಗೆ ಬಡ್ಡಿಯಾಗ ಸಾಲ ತೆಗ್ಸಿದ್ರೆ ಅವ್ರ ಮನೆ ಬಾಕ್ಲಿಗೆ ಬರೋದು, ಉಪದ್ರ ಹಚ್ಚೋದು, ಎಲ್ಲಿಂದ ತುಂಬಕ್ರಿ ಅವ್ರಿಗೆ? ಹೊಲ್ದಾಗ ಬೆಳೆದ್ರೆ ಇದು ಮಾಡಕ್ಕೆ ಬರ್ತದೆ. ಬೆಳೆದು ಬಂದ್ರೆ ಅದಕ್ಕೆ ರೇಟ್ ಸಿಗೋಂಗಿಲ್ಲ. ಈಗ ಆಗೈತೆ ನೋಡ್ರಿ ಅಂದ ಪರಿಸ್ಥಿತಿ. 1 ರೂಪಾಯಿ ಪಾಲಕ್ ಹೋಗುವಲ್ದಂಗೆ ಏನು ಮಾಡ್ಬೇಕ್ರಿ? 10 ರೂಪಾಯಿ ಅಲ್ಲಿ ಹೋಗತ್ತೆ, ಇಲ್ಲಿ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ? ಸರ್ಕಾರ ಯಾವುದು ಅನುಕೂಲ ಇಲ್ಲ ರೈತಗೆ. ಬೇರೆ ಕಡೆ ಮಾರಾಕೂ ಅನುಕೂಲ ಇಲ್ಲ. ಎಷ್ಟು ದೂರ ನಾವು ಇಲ್ಲ. ಯಾಕೆ ಮುಂದೆ ಹೋದ್ರೆ ಹೊಲ ದುಡಿಯರ್ಬೇಕಲ್ರಿ. ರೈತ ಬೆಳೆದಿದ್ದಕ್ಕೊಂದು ಇದಿಷ್ಟು ಬೆಲೆ ಅಂತೇಳಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು, ನಿಗದಿತ ಬೆಲೆ ಮಾಡಬೇಕು. ರೈತಗೆ ಒಂದು ಸ್ವಲ್ಪ ಎಲ್ಲ ಥರದ ಸೌಕರ್ಯ ಕೊಡಬೇಕು. ಗೊಬ್ಬರ ಶೀಘ್ರ ಸಿಗೋದಿಲ್ಲ. ನಾವು ಬೆಳೆದ ಹೊತ್ತಿನಾಗ ಆ ಟೈಮ್ದಾಗ ಗೊಬ್ಬರ ಖರ್ಚು ಒತ್ತು ಕೊಡಬೇಕು. ಆಮೇಲೆ ಎಲ್ಲ ಡೂಪ್ಲಿಕೇಟ್ ಮಾಡೋದು ಸರ್ಕಾರದಿಂದನೇ ರೀ. ಒಂದು ಔಷಧ ಕೊಡಲಿ, ಒಂದು ಗುಳಿಗೆ ಕೊಡಲಿ. ಈಗ ನೋಡ್ರಿ, ಈಗ ಕೊರೋಜನ್ ಎಣ್ಣೆ ಡೂಪ್ಲಿಕೇಟ್ ಎಣ್ಣೆ ಮಾಡಾಕೊಂತ ಬಾಜು ಅಂಗಡಿ ಅವ್ರು ಚಲೋ ಕೊಟ್ಟಿರ್ತಾನೆ, 3-4 ದಿನಕ್ಕಾದ್ರೆ ಅದನ್ನು ಡೂಪ್ಲಿಕೇಟ್ ಕೊಡ್ತಾರೆ. ಕಣ್ಣು ಮುಚ್ಚೋದು ಸುಮ್ಮನೆ ಕುಂದಿರ್ತಾರೆ ಸರ್ಕಾರ. ಯಾವನೋ ಒಬ್ಬನ ಹಿಡಿತಾರ, ನಾವು ಹಿಡಿದೀವಿ ಅಂತ ಹೋಗ್ಕೊಂತ ಹೋಗ್ತಾರೆ. ಇಷ್ಟು ಮೋಸ ಮಾಡೋದಿಲ್ಲ ಸರ್ಕಾರಕ್ಕೆ. ಆಮೇಲೆ ನೋಡ್ರಿ ನೀವು APMC ಒಳಗೆ ಒರಿಜಿನಲ್ ಬಿಲ್ ಎಲ್ಲರಿಗೂ ಕೊಡ್ತೈತಿ ರೀ. ಒರಿಜಿನಲ್ ಬಿಲ್ ಯಾವ ಕೊಡೋದಿಲ್ಲ, ಎಲ್ಲ ಬೆಳೆ ಮೇಲೆ ಬಿಲ್ ಕೊಡ್ತಾರೆ. ತೊಗೊಂಬರ್ರಿ ನಾ ಅದು ಮಾಡ್ತೇವೆ, ಯಾವ ತೊಗೊಂಡು ಹೋಗೋದಿಲ್ಲ. ಪ್ರತಿಯೊಂದು ರೈತಗೆ ಎಲ್ಲ ಹೊಡ್ತು ಬೀಳೋದು. ಹಿಂಗಾಗಿ ರೈತ ಕೃಷಿ ಎಲ್ಲ ಹಾಳಾಗಿ ಹೋಗೋದು. ಯಾಕಂದ್ರೆ ಬೆಕ್ಕ ಸರ್ಕಾರ ಆಗ್ಬಿಟ್ಟೈತ್ರಿ. ಈಗ ಹಿಂಗಾದ್ರೆ ಕೃಷಿ ಎಷ್ಟು ದಿನ ನಿಲ್ತಾವಂತೀರಿ ನೀವು? ಹಿಂಗೆ ಹೋಗ್ತಾವ್ರಿ ಸಣ್ಣಗೆ ಹಾಳಾಗಿ. ಪ್ರತಿಯೊಂದು ಒಂದು ರೈತ ಬೆಳೆದಕ್ಕೆ ಬೆಲೆಕ್ಕೆ ಇಷ್ಟು ಅಂತೇಳಿ ನಿಗದಿತ ಬೆಲೆ ಪಡಿಸಿದ್ರೆ ರೈತ ಕೃಷಿ ಕಡೆ ಮನಸ್ಸು ಮಾಡ್ತಾನೆ. ನಮ್ಮ ರೈತರ ಸಂಘಟನೆ ಇಲ್ಲರಿ ಇಲ್ಲಿ. ಅದಾವೆಲ್ಲ ದಲಾಲರು ಸಂಘಟನೆ ಅದಾವ್ರಿ. ನಮ್ಮ ರೈತರು ಇಲ್ಲರಿ. ನಾಗೂರು ಗಾಮನಗಿಟ್ಟ. ನಾವು ಕಾಯಿಪಲ್ಲೆ 2 ಎಕರೆ ಮಾಡಿದ್ದೇವೆ. ನೀರಾವರಿ ನಾವು ಪಾಲಕ್, ಪುಂಡಿ ಪಲ್ಲೆ, ಕೆಂಪು ರಾಜಗಿರಿ, ಕಿರಿಕ್ಸಾಲಿ. ರೇಟ್ ಒಂದು ರೇಟ್ ಇಲ್ಲ ಅಲ್ರಿ ಕಾಯಮ್ಮ.
ಒಂದು ಸಿಸ್ಟಮ್ ಅನ್ನೋದಿಲ್ಲ. ಒಂದಿನ ಏರ್ತೈತಿ, ಒಂದಿನ ಇಳಿತೈತಿ. ಅಲ್ಲಿ ಕಾನ್ಸ್ಟೇಬಲೇ ಮಾರೋರ ಕಡೆ ಐತ್ರಿ, ನಮ್ಮ ಕಡೆ ಇಲ್ಲ. ಅದು ಏನು ಸರ್ಕಾರ ಮಾಡಿದ್ರಿ, ಅದು ಸರ್ಕಾರದಿಂದ ಸವಲತ್ತಿಲ್ಲ. ಒಂದು ಸಿಸ್ಟಮ್ ಲಾಭ ಐತಿ ಲಾಭ ಇಲ್ರಿ, ಲುಕ್ಷಣ ಐತ್ರಿ. ಆದ್ರೂ ನೀವು ಮಾಡ್ತೀವಿ ಮತ್ತು ಮಾಡಬೇಕಲ್ರಿ. ಒಂದಿನ ಕೈ ಹಿಡಿತೈತಿ, ನಾಳೆ ಕೈ ಹಿಡಿತೈತಿ, ಇವತ್ತು ಕೈ ಹಿಡಿತೈತಿ ಅಂತ ಮಾಡೋದಾರ ಒಂದು ವಿಶ್ವಾಸ ರೀ. ಭೂಮಿ ಮೇಲೆ ಒಂದು ಭರವಸೆ, ಭರವಸೆ ಭೂಮಿ. ನೀವು ಮಾಡಕತ್ತೀರಿ ಈಗ ನಾವು ಮಾಡತ್ತ ಒಂದು 2 ವರ್ಷ. 2 ವರ್ಷ 2 ವರ್ಷದಾಗ ಎಷ್ಟು ಲಾಭ ಆಗೈತಿ ನಿಮ್ಗೆ? ಲಾಭ ಇಲ್ರಿ, ಲುಕ್ಷಣ ಆಗೈತ್ರಿ. ಎಲ್ಲ ಲಕ್ಷಣ ಆಗೈತಿ. ಎಲ್ಲ ಲುಕ್ಷಣ ಅದು ಅದ್ರ ಮ್ಯಾಗ ವ್ಯಾಮ ಬಿಡ್ತಾ ಇಲ್ಲ ಬಿಟ್ಟಿಲ್ರಿ. ಕಾರಣ ಮತ್ತು ಹಿಂದೆ ವ್ಯಾಪಾರದು ಮಾಡ್ಕೊತ ಬಂದಿದ್ರಲ್ರಿ, ಅದರಿಂದ ಮಾಡ್ಕೊತ ನಾವು ಹೊಂಟಿದ್ವಿ. ಆಳಿಂದ ದೊಡ್ಡ ಪ್ರಾಬ್ಲಮ್ ಆಗೈತೆ ರೀ. ಆಳಿಂದ ಎಲ್ಲ ಫ್ರೀ ಸೌಕರ್ಯ ಆಗೈತೆ ಅಲ್ರಿ. ಈಗ ಬಸ್ ಫ್ರೀ, ಮತ್ತು ತಿಂಗಳ 2,000 ರೂಪಾಯಿ ಫ್ರೀ, ಮತ್ತು ರೇಷನ್ ಫ್ರೀ. ಈಗ ಒಂದು ತಾಸಿಗೆ 100 ರೂಪಾಯಿ ರೀ. 3 ತಾಸಿಗೆ ದುಡ್ಯಾರಿಲ್ಲಲ್ರಿ. ಕೈ ರಾಡ್ಯಾಕವಲ್ರಿ, ಕೈ ರಾಡ್ಯಾಕತ್ತೆ, ಅರಿಬ್ ರಾಡ್ಯಾಕವು. ಅಲ್ಲಿ ದುಡಿದು ವಜ್ಜೆ ಐತಿ ಅಲ್ರಿ, ಅದಕ್ಕೆ ಬರ್ತಾ ಇಲ್ಲ ರೀ. ಹೆಂಗೆ ಮಾಡ್ತೀರಿ ನೀವು ಆಳಿಲ್ದ? ಮನೆನಾರ ಮಾಡೋದು ರೀ, ಮಾಡೋದು. ಈಗ ಒಮ್ಮೊಮ್ಮೆ 500 ಆಗತ್ತೆ ರೀ, ಒಮ್ಮೊಮ್ಮೆ 1000 ಆಗತ್ತೆ, ಒಮ್ಮೊಮ್ಮೆ ಹಂಗೆ ಲಕ್ಷನೂ ಆಗತ್ತೆ. ಹಂಗೆ ಸುರು ಹೋಗೋದು ರೀ. ಈಗ ಏನು ಹಾಕ್ತಿರಲಿಲ್ಲ ಎಲ್ಲ ಬೀಜ ಎಲ್ಲದಕ್ಕೂ ನಿಗದಿಷ್ಟ ಎಲ್ಲ ಕೊಂಡತ್ತವ್ರದ್ದು. ಈ ಒಮ್ಮೆ ಕೆಜಿಗೆ 300-400 ರೂಪಾಯಿ ಇರ್ತಾವೆ ರೀ. ಗೊಬ್ಬರಕ್ಕೆ DAP ಗೊಬ್ಬರ 1350 ರೂಪಾಯಿ ಐತಿ. ಮತ್ತು ಅವೆಲ್ಲ ಬಿತ್ತೋದು, ಅರಗೋದು ಮಾಡೋದಾಗಲಿ, ಬೀಜಗಳನ್ನು ನೀವು ರೆಡಿ ಮಾಡ್ಕೊಳ್ಳೋದಾಗಲಿ. ಈಗ ನಾವು ಸಾವಯವ ಗೊಬ್ಬರ ಯೂಸ್ ಮಾಡಿದ್ರೆ ಸಾವಯವ ಗೊಬ್ಬರಕ್ಕೆ ಹೊಲ ಹೊಂದ್ಕೋವಲ್ವ್ರಿ. ಈಗೆಲ್ಲ ಸರ್ಕಾರಿ ಗೊಬ್ಬರ, ಏರಿಯ ಗೊಬ್ಬರ, ಸರ್ಕಾರಿ ಗೊಬ್ಬರ ಹಾಕಿ ರೂಢ ಆಗೈತಿ. ಅಂದ್ರೆ ಸ್ಫೂರ್ತ ಅಂತ ಐತ್ರಿ, ಎಲ್ಲ ಸ್ಫೂರ್ತ ಐತಿ ರೀ. ಈಗ ಅದನ್ನು ಸಾವಯವ ಗೊಬ್ಬರ ಹಾಕಿದ್ರೆ ಹೊಲ ನಮ್ಮ ಪೀಕ್ ಬರೋದಿಲ್ಲ, ಅಡ್ಜಸ್ಟ್ ಆಗಿಬಿಟ್ಟವ್ರು. ಹೆಂಗೆ ಆಗೈತೆ ಅಲ್ರಿ, ಹಂಗೆ ಹೊಲಗಳು ಅಡ್ಜಸ್ಟ್ ಆಗ್ಯಾವ. ಅದಾಗ ಗೋರ್ಮೆಂಟ್ಲಿಂದನ ಬಂದಾದ್ರೆ ಎಲ್ಲ ಕಡೆಗೂ ಬಂದಾಗತಿ. ಸರ್ಕಾರ ಮನಸ್ಸು ಮಾಡಿದ್ರೆ ಬಂದಾಗತ್ರಿ. ಅಲ್ರಿ ಪೇಮೆಂಟ್ ಇದ್ರೆ ಲುಕ್ಷನ್ ಐತಲ್ರಿ. ಲಾಭ ಇದ್ರೆ ಬರ್ತಾರೆ ರೀ. ಒಂದು ನಿರ್ದಿಷ್ಟ ಬೆಲೆ ಮಾಡೋದು ರೀ. ಒಂದು ಹೆಚ್ಚರ ಇರಲಿ, ಮಾರ್ಕೆಟ್ ಇದ್ದಾಗೂ ಅದೇ ರೇಟ್ ಇರಬೇಕು, ಇಲ್ಲಾಗೂ ಅದೇ ರೇಟ್ ಇರಬೇಕು. ರೇಟ್ ಫಿಕ್ಸ್ ರೀ. ಗಗನಕ್ಕೆ ಹೋಗುತ್ತೆ. ಸಣ್ಣ ಬಡಬಗ್ರ ರೈತರು ತಿನ್ನೋದಿಲ್ಲ, ದುಡ್ಕೊಂಡು ತಿನ್ನೋರಿಗೆ ಅದು ಭಾಳ ಗಂಭೀರ ಆಗತ್ತೆ ಪರಿಸ್ಥಿತಿ. ನಮಗೆ ರೈತರಿಗೆ ಏನು ಗ್ಯಾರಂಟಿ ಕೊಡೋದು ಬೇಕಾಗಿಲ್ಲ ರೀ. ಒಂದು ನಿರ್ದಿಷ್ಟ ಬೆಲೆ ಮಾಡೋದು. APMC ಒಳಗೆ ಆಟೋ ಸ್ಟ್ಯಾಂಡ್ ಇಲ್ಲ, ಮಾರ್ಕೆಟ್ ಸಿಸ್ಟಮ್ ಇಲ್ಲ, ಗಟ್ರಿಲ್ಲ, ನಳ ಇಲ್ಲ, ನೀರಿಲ್ಲ. ನೋಡ್ರಿ, ಈಗ ನೀವು ಇಲ್ಲೇ ಬಂದಿರಿ. ಈಗ ಒಂದು ಏನಿಲ್ಲ, ಒಂದು ಜಾಗ ಸಿಸ್ಟಮ್ ಅನ್ನುತ್ತಾ ಯಾರಿಗೆ ಮಾಡಿಲ್ಲ. ನಮಗೆ ತಿಳಿದಾಗ ನಾವು ಮುಂದೆ ಹಚ್ಕೊಳೋದು, ಅವ್ರು ತಿಳಿದಲ್ಲಿ ಅವ್ರು ಹಚ್ಕೊಳೋದು, ಅವ್ರು ಎಲ್ಲಿ ತಿಳಿಯುತ್ತೆ ಅವ್ರು ನಿಂದಿರೋದು. ಮಧ್ಯವರ್ತಿಗಳದು ಹಂಗಾರಿ. ಇಲ್ಲೇ ಈಗ 100ಕ್ಕೆ 8 ರೂಪಾಯಿ, 1 ರೂಪಾಯಿ ಆದರೂ 100ಕ್ಕೆ 8 ರೂಪಾಯಿನ ತೊಗೊಂತು. ಅದು ಹಂಗೆ ಶುರು ಅಂಟೇವಂದ್ರೆ ಅದು ಕೊಡೋದು ಬಗೆಹರ್ಸೋಕ್ಕೆ ಸರ್ಕಾರನ ಮನಸ್ಸು ಮಾಡ್ಬೇಕು ರೀ. ಈಗ ಮತ್ತು ಸಿಸ್ಟಮ್ ನಮಗೆ ಮಾಲ್ ಉಳಿತಿತ್ತಲ್ಲ, ಕೊಳಿತೈತೆ ಬಿಟ್ರೆ ಅದನ್ನು ಕೊಡಲಿಲ್ಲ ಅವ್ರು ಕೊಳಿತೈತಲ್ಲ ಅಂತ ಒಂದು ಹೆದರಿಕೆ ಆಗಿಂದಾಗ. ಇದು ಕ್ಯಾಶ್ ಕೊಡ್ತಾರೆ. ಎಲ್ಲ ಗೊತ್ತೈತೆ ರೀ, ಎಲ್ಲ ಗೊತ್ತೈತೆ ರೀ. ಅವರು ರೈತಕ್ಕೆ ಜೀವನ ಮಾಡೇ ಬಂದಿರ್ತಾರೆ. ಅಣಬೇಕು ಒಂದು ಸಿಸ್ಟಮೆಟಿಕ್ ಆಗ್ಬೇಕು ರೀ. ಅದು ಆ ಸಿಸ್ಟಮೆಟಿಕ್ ಆಗೋ ಮಟ್ಟನೂ ಹಂಗಾರ. ಮಂಜೂರ್ ಅಹಮದ್, ಬಿಜಾಪುರ. ಇಲ್ಲೇನು ನಿಮ್ಮದು? ನಾವು ಹೋಲ್ಸೇಲ್ ಡೀಲರ್ ಅದು. ಈಗ ಸದ್ಯಕ್ಕೆ ಏನೈತೆ ಅಲ್ರಿ, ಮಾಲ್ ಎಲ್ಲ ಹೊಲಗಿರಿ ಆಗೈತಿ. ಈಗ ಕೊತ್ತಂಬರಿ 1 ರೂಪಾಯಿಗೆ 50 ರೂಪಾಯಿ 100 ಕೊತ್ತಂಬರಿ ತೊಗೊಂಡಾರಿಲ್ಲ ಇಲ್ಲಿ. ಚೈನಾ ಕೊತ್ತಂಬರಿ, ಜವಾರಿ ಕೊತ್ತಂಬರಿ 2 ರೂಪಾಯಿ 1 ರೂಪಾಯಿ ನಡೆದೈತಿ. ಮಾಲ್ ಕಂಡಾಪಟ್ಟಿ ಹೆಚ್ಚಿಗೆ ಬರಾಕತ್ತೈತಿ. ಸೇಲ್ ಕಡಿಮೆ ಐತಿ. ಅಂದ್ರೆ ರೈತರ ಬಂದ ಮೇಲೆ ಇಂದಾಸೆ ಮಾಲ್ ಉಳಿತೈತಿ. ಹೆಂಗೆ ಬೇಕಂದ್ರೆ ಕೊಡ್ಬೇಕು ರೈತರಿಗೆ. ಸೇಲ್ ಇಲ್ಲ, ಮಾಲ್ ಜನಸಂಖ್ಯೆ ಇಲ್ಲ, ಮಾಲ್ ಹೆಚ್ಚಿಗೆ ಬರಾಕತ್ತೈತಿ. ಮಾಲ್ ಕಂಡಾಪಟ್ಟಿ ಐತಿ. ಈಗ ಘಟಪ್ರಭಾದ ಕೊತ್ತಂಬರಿ ಕಂಡಾಪಟ್ಟಿ ಬರಾಕತ್ತೈತಿ. ಕೊತ್ತಂಬರಿ, ಮೆಥಿ ಏನು ಸೇಲ್ ಕಡಿಮೆ ಐತಿ. ಸೇಲ್ ಭಾಳ ಕಡಿಮೆ ಐತಿ. ಒಟ್ಟಲ್ಲಿ ಹೆಚ್ಚಿಗೆ ಐತಿ. ಮಾಲ ಕಂಡಾಪಟ್ಟಿ ಬರಾಕತ್ತೈತಿ. ಮೊದಲು ಸ್ವಲ್ಪ ಕಡಿಮೆ ಬರ್ತಿದ್ದು ಮಾಲ, ಈಗ ಕಂಡಾಪಟ್ಟಿ ಬರಾಕತ್ತೈತಿ. ಈಗ ಜಾಸ್ತಿ ಬರಾಕತ್ತೈತಿ. ಇಲ್ಲ ಇಲ್ಲ, ನಮ್ಮ ಎಲ್ಲ ಕಡೆ ಹೆಚ್ಚಿಗೆ ಐತಿ. ಈಗ ಪಲ್ಯದ ಏನೈತಿ ಅಲ್ರಿ. ಹಾಂ, ಇಲ್ಲ, ಎಲ್ಲ ರೈತರು ಬರ್ತೈತಿ ಇಲ್ಲಿ. ಬೇರೆ ಕಡೆ ಎಲ್ಲ ಗಡಪ್ರಭಾಗ ರೈತರು ಬರ್ತಾರೆ, ಕೊಪ್ಪಳ ರೈತರು ಬರ್ತಾರೆ, ಎಲ್ಲ ಕಡೆ ರೈತರು ಬರ್ತಾರೆ ಇಲ್ಲಿ. ಒಂದೇ ಕಡೆ ಅಂತಲ್ಲ, ಜಾಸ್ತಿ ಐತಿ. ರೇಟ್ ಮಾರಾಟ ಭಾಳ ಕಡಿಮೆ ಐತಿ. ಗಿರಾಕಿ ಏನೈತಲ್ಲ ಹೆಚ್ಚಿಗೆ ರೇಟ್ ಆದ್ರೆ ಮುಟ್ಟುವುದಿಲ್ಲ. ಈಗ ಮಾಲ್ ಎಲ್ಲ ಹೊಲಗಿರಿ ಆಗಿಬಿಟ್ಟೈತಿ. ಈಗ ರೈತರಿಗೆ ಏನು ಫೈದೆ ಇಲ್ಲ. ಅವ್ರು ಬಾಡಿಗೆ 30-40 ರೂಪಾಯಿ ಟ್ರೀಗೆ ಕೊಡ್ಬೇಕು, 50 ರೂಪಾಯಿ ಇಲ್ಲೇ ಮಾರ್ತಾರೆ. ಅವ್ರಿಗೇನಿಲ್ಲ, ಬರೀ ಬಾಡಿಗೆ ರೊಕ್ಕ ಕೊಟ್ಟು ಹೋಗೋದು ಬಂದೈತಿ. ಮಾಲ್ ಏನೈತಲ್ಲ ಹೆಚ್ಚಿಗೆ ಆದ್ರೆ ಅವ್ರಿಗೆ ಫೈದೆ, ನಮಗೆ ಫೈದೆ, ಯಾವ ರಸ್ತರಿಗೆ ಫೈದೆ. ರೇಟ್ ಕಡಿಮೆ ಆದರೆ ಯಾರಿಗೆ ಫೈದೆ ಇಲ್ಲ. ಭೂಮಿ ಮೇಲೆ ಬಿತ್ತಿದ ಮೇಲೆ ಮಾಲ್ ಹೆಚ್ಚಿಗೆ ಆದರೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಕಾಂಪಿಟೇಷನ್ ನಡೆದೈತಿ ಈಗ ದಂಧೆ. ಈಗ ಅವ್ರು ತೊಗೊಂಡ್ಬಂದ್ರೆ ಇವ್ರು ತೊಗೊಂಡ್ಬಂದ್ರೆ ಹಿಂಗೆ ಹೊಲಗಿರಿ ಆಗಾಗತ್ತೈತಿ. ಒಂದು ಲೆವೆಲ್ ಇತ್ತಂದ್ರೆ ಮಾರ್ಕೆಟ್ ರೇಟ್ ಇರ್ತೈತಿ. ಎಲ್ಲ ಕಾಂಪಿಟೇಷನ್ ನಡೆದ್ಬಿಟ್ಟೈತಿ. ಅವತ್ತು ಇಲ್ಲ ಸರ್ಕಾರ ಮಾಡೋದಲ್ಲ, ಮಾಲ್ ಹೆಚ್ಚಿಗೆ ಆದರೆ ನಾವು ರೇಟ್ ಮಾಡೋದು ರೈತರ. ಹಾಂ, ಇಲ್ಲ ಇಲ್ಲ, ಈಗ ಕೈಪಲ್ಯ ಕರೆಕ್ಟ್. ಈಗ ಕೈಪಲ್ಯ ಫಿಕ್ಸ್ ರೇಟ್ ಮಾಡೋಕ್ಕಾಗೋದಿಲ್ಲ.
ಮಾಲ್ ಕಡಿಮೆ ಆತಂದ್ರೆ ರೇಟ್ ಇರ್ತೈತಿ, ಮಾಲ್ ಹೆಚ್ಚಿಗೆ ಆದರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಲ್ ಹೆಚ್ಚಿಗಿತ್ತಂದ್ರೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಫಿಕ್ಸ್ ರೇಟ್ ಅಂದ್ರೆ ಈಗ ಕಿರಾಣಿ ಏನು ಇರ್ತೈತಲ್ಲ ಫಿಕ್ಸ್ ರೇಟ್ ಇರ್ತೈತಿ ರೀ. ಅವ್ರು ಕಂಪಲ್ಸರಿ ₹1 ಹಿಡಿತೈತಿ, ₹1 ಇರ್ತೈತಿ. ಇದ್ರ ಹಂಗಿಲ್ಲ, ಧನ್ ಅಂತ ಏಕ್ದಮ್ ರೇಟ್ ಏರ್ಬಿಡ್ತೈತಿ, ಬಿತ್ತಂದ್ರೆ ಏಕ್ದಮ್ ಬಿಡ್ತೈತಿ ರೇಟ್. ಇದ್ರ ಬಗ್ಗೆ ಏನೈತಿ ಯಾರು ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ರೈತರ ಈಗ ತೊಗೊಂಡು ಬರ್ತಾರೆ, ನಮಗೆ ನಡೀತೈತಿ, ಹಮಾಲ್ರ ನಡೀತೈತಿ, ವ್ಯವಹಾರಸ್ಥರ ರೈತರ ಮಾಲ್ ಬಂದಿಲ್ಲ ನಮಗೇನು ನೋಡೋದಲ್ಲ. ರೈತರ ಐತೆ ಅಂತ ನಾವು ಇದೀವಿ, ವ್ಯವಹಾರಸ್ಥನ ಇದೀವಿ, ಹಮಾಲ್ರ ಅದಾರ, ಎಲ್ಲರೂ ನಡೀತಿದ್ವಿ. ರೈತರ ಭೂಮಿ ಮೇಲೆ ಬಿಡಿದ ಮೇಲೆ ಎಲ್ಲರ ಹೊಟ್ಟಿಗೆ ನಡೀತೈತಿ, ಒಂದು ಬಿಟ್ಟು 10 ಕಡೆ ಹೋಗ್ತೈತಿ. ರೈತರ ಬೆಳೆ ಭಾಳ ಮಾಡಿದ ಮೇಲೆ ನಮ್ಮ ಹೊಟ್ಟಿಗೆ ನಡೀತೈತಿ, ಇಲ್ಲಾಂದ್ರೆ ನಡೋದಿಲ್ಲ ರೀ. ಈಗೇನೈತಲ್ಲ ಎಲ್ಲ ಇಷ್ಟು ಹೊಲಗೇರಿ ಆದ್ರೆ ಅವ್ರಿಗೆ ಫೈದೆ ಇಲ್ಲ, ನಮಗೆ ಫೈದೆ ಇಲ್ಲ. ಈಗ ₹50 ಇಲ್ಲ ₹30 ಬಾಕ್ಸ್ ಕೊಡಾಕ್ತೀವಿ ನಾವು, 50 ಶೂಡ್ ಇರ್ತೈತಿ ಇದ್ರಾಗ ಕೊತ್ತಂಬರಿಗೆ. ಈಗ ₹30 ನಾವು ಬಾಕ್ಸ್ ಕೊಟ್ರೆ ₹30 ಅವ್ರಿಗೆ ಬಾಡಿಗೆನೇ ಐತಿ, ಇಲ್ಲೇ ತರಕ್ಕೆ ಬಾಡಿಗೆನೇ ₹30 ಐತಿ. ಅವ್ರದ್ದು ಏನು ಫೈದೆ? ಈಗ ನಾವು ಇಳಿಸಿದ ಮೇಲೆ ₹2 ಹಮಾಲಿಗೆ ಕೊಡಬೇಕು, ಹಮಾಲ್ರಿಗೆ ಒಂದು ಟ್ರೈಗೆ, ಅದರ ಮೈ ಮೇಲೆ ಅವ್ರಿಗೆ ಉಳ್ದ ಬಂದಿದ್ದ ಖರ್ಚು ಮೈ ಮೇಲೆ. ಯಾರಿಗೇನು ಫೈದೆ ಇಲ್ಲ. ಇವತ್ತು ಖಾಲಿ ಮಾಡ್ಬೇಕು. ಹಾಂ, ಈಗೇನಾಗ್ತೈತಿ ಉಳಿದ ಮೇಲೆ ಏನಾಗ್ತೈತಿ ರೀ, ಎಷ್ಟು ಮಾರ್ತೈತೆ ಮಾರ್ತೀವಿ, ಉಳಿದ ಮೇಲೆ ಎಲ್ಲ ತಿಪ್ಪಿಗೆ ಚೆಲ್ಲೋದು, ಹಿಂಗೈತಿ ಬಾಳೆ. ರೈತರಿಗೆ ಏನು ಫೈದೆ ಇಲ್ಲ, ವ್ಯವಹಾರಸ್ಥರಿಗೆ ಏನು ಫೈದೆ ಇಲ್ಲ. ಮಾಲ್ ಗಿರಾಕಿ ಇತ್ತಂದ್ರೆ ಗಿರಾಕಿ ಇಂಪ್ರೂವ್ಮೆಂಟ್ ಇಲ್ಲ. ಇವತ್ತು ಬೇಸ್ತಾರೆ, ಮತ್ತೊಂದು ಸಲ ರೀ ಗಿರಾಕಿ ಕಡಿಮೆ ಬರ್ತೈತಿ. ಏನು ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಆದರೆ ಎಲ್ಲರಿಗೆ ಚಂದ. ಇಂಪ್ರೂವ್ಮೆಂಟ್ ನಮ್ಮ ಬಸ್ಸಿನ ಅನುಕೂಲ ಬೇಕು, ರೈತರ ಬರಕ್ಕೆ ಹೋಗಕ್ಕೆ. ಆಟೋ ಇನ್ನು ಸರ್ ರಾತ್ರಿ ಬಂದ ಮೇಲೆ ಸ್ವಲ್ಪ ನಮ್ಮ ಎಪಿಎಂಸಿದಾಗ ಲೈಟ್ ಇರೋದಿಲ್ಲ. ರಾತ್ರಿ ಬಂದ್ರೆ ಸಂಡಾಸಿಂದ ಪ್ರಾಬ್ಲಮ್ ಇರ್ತೈತೆ ರೈತರು ಬಂದ ಮೇಲೆ. ಹಾಂ, ಸೌಲಭ್ಯ, ನೀರಿನ ಸೌಲಭ್ಯ ಬೇಕು. ರೈತರಿಗೆ ಎಲ್ಲ ಅನುಕೂಲ ಇತ್ತಂದ್ರೆ ಅವ್ರಿಗೆ ಇದಾಗ್ತೈತಿ, ಬರೋರು ಹೋಗೋರಿಗೆ ಸ್ವಲ್ಪ ಅನುಕೂಲ ಆತಂದ್ರೆ. ರೈತರು ಹೇಳ್ತಾ ಇದ್ರು ಬೆಳಗಾವಿ ಮಾರ್ಕೆಟ್ ಚಲೋ ಐತ್ರಿ, ಇಲ್ಲ ತೂಕದ ತೊಗೊಂತಾರ, ಹಿಂಗಾಗಿ ಅವ್ರಿಗೆ ನಮಗೂ ಇನ್ಕಮ್ ಆಗುತ್ತೆ, ಅವ್ರಿಗೆ ಇನ್ಕಮ್ ಆಗುತ್ತೆ. ಇದು ಪಲ್ಯದ ತೂಕದ ಮೇಲೆ ನಡೋದಿಲ್ಲ ರೀ. ಕೈಪಲ್ಯ ಎಲ್ಲ ತೂಕದ ಮೇಲೆ ನಡೀತಿ. ಬೆಂಡೆಕಾಯಿ, ಟಮಾಟಿ, ಹಸೆಕಾಯಿ ಎಲ್ಲ ತೂಕದ ಮೇಲೆ ನಡೀತೈತಿ. ನಮ್ಮ ಪಲ್ಯ ಏನೈತೆ ಅಲ್ರಿ 50 ಶೂಡ್ ಇರ್ತೈತಿ, ಟ್ರೈದಾಗ 50 ಶೂಡ್ ಕೊಡ್ತೀವಿ. ಹಾಂ, ಈಗ ಪಲ್ಯದ ಬಿಟ್ಟು ಎಲ್ಲ ತೂಕದ ಮೇಲೆ ಇಲ್ಲೇ ನಡೀತೈತಿ. ಇದು ಕ್ಯಾಬೇಜ್ ಒಂದು ಏನೈತೆ ಚೀಲದ ಮೇಲೆ ನಡೀತೈತಿ. ಬೆಂಡೆಕಾಯಿ, ಸೌತೆಕಾಯಿ, ಹೀರೆಕಾಯಿ, ಹಸೆಕಾಯಿ ಎಲ್ಲ ತೂಕದ ಮೇಲೆ, ಇಲ್ಲೇನೇ ತೂಕದ ಮೇಲೆ ನಡೀತೈತಿ. ಇದೆಲ್ಲ ಸದ್ಯಕ್ಕೆ ಈಗ ಕೊತ್ತಂಬರಿ ಸ್ವಲ್ಪ ಬೆಳೆ ಭಾಳ ಐತಿ ಹೆಚ್ಚಿಗೆ, ಅದ್ರ ಸಂಬಂಧ ರೇಟ್ ಡಿಮ್ ಐತಿ. ಇಲ್ಲ ಅಂದ್ರೆ ಈ ಹೋದ ವರ್ಷ ನೋಡಿದ್ರೆ ಈ ವರ್ಷ ಮಟ ₹5 ₹6 ಕೊತ್ತಂಬರಿ ಆಗಬೇಕು ಅಂದ್ರೆ ಅವ್ರಿಗೆ ಫೈದೆ, ನಮಗೆ ಫೈದೆ. दावल साहब नमस्कार सर ಇಲ್ಲಿ ಊರು ಹುಬ್ಳಿ APMG ಮಾರ್ಕೆಟಲ್ಲಿ ಎಲ್ಲ ತರಕಾರಿಗಳು ಎಲ್ಲ ಡೌನ್ ಆಗಿದೆ. ಕೊತ್ತಂಬರಿ ₹1 ಆಗಿದೆ ಸರ್, ₹1 ₹1.5 ಆಗಿದೆ. ತಗೊಳ್ಳೋರಿಲ್ಲ. ಕಾರಣ ಅಂದರೆ ಭಾಳ ಬಂದೈತೆ ಮಾಲು. ಘಟಪರ್ಬಲಿಂದು ಆದಮೇಲೆ ರಾಣೆಬೆನ್ನೂರು, ಮುನವಳ್ಳಿ, ಆಮೇಲೆ ಯಲವಟ್ಟಿ ಎಲ್ಲ ಮಾಲ್ ಬಂದಿದೆ. ₹1 ಬಂದಿದೆ. ಕಂಚನಗಳೂರಿಂದ ಬಂದಿದೆ. ಎಲ್ಲ ₹1 ಆಗಿದೆ. ಎಲ್ಲ ಕೊತ್ತಂಬರಿ ಎಲ್ಲ ಫುಲ್ ಡೌನ್ ಆಗಿದೆ. ನೋಡಿ ಸ್ವಲ್ಪ ಮಾರ್ಕೆಟ್ ಇಲ್ಲ, ಎಲ್ಲ ಸ್ಟಾಕ್ ಆಗಿ ಎಲ್ಲ ಮಾಲ್ ಎಲ್ಲ ಈ ಕಡೆ ಬರಾಕತ್ತೈತಿ. ಮಾಲು ಎಲ್ಲ ಡೌನ್, ಎಲ್ಲ ಮಾರ್ಕೆಟ್ ಡೌನು, ಎಲ್ಲ ಮಾರ್ಕೆಟ್ ಡೌನು. ಎಲ್ಲ ಇದು ಕೊಪ್ಪಳ ಎಲ್ಲ ಇಲ್ಲೇ ಬರಾಕತ್ತೈತಿ ಮಾಲ್, ಪೂರಾ ಮಾಲ್. ಏನಾದ್ರು ಕೆಲಸ ಏನು ಇದ್ರ ಕೆಲಸ ಮಾಡ್ಕೊಡ್ರಿ ನಮಗೆ. ಕೆಲಸ ಏನಿಲ್ಲ, ಇಲ್ಲಿ ಬಡವರು ಭಾಳ ಇದು ಮಾಡಾಕ್ತಾರೆ. ಹಾಂ, ಎಲ್ಲರೂ ಇದು ಮಾಡಬೇಕು. ನಿಮ್ಮ ಹೆಸರು? ಸಂಗಪ್ಪ ಪೂಜಾರ್. ನಿಮ್ದು ಎಷ್ಟು ಹೊಲ 8 ಎಕರೆ. 8 ಎಕರೆ. ನೀವೇನು ಹಾಕಿರಲ್ಲ? ಹೊಲಕ್ಕೆ ಜೋಳ ಹಾಕಿವಿ, ಶೇಂಗಾ ಹಾಕಿವಿ. ಈಗ ಬಂದವ್ರಿ ಪೀಕೆಲ್ಲ ಬಂದತ್ರಿ? ಬಂದವ್ರು. ಈಗ ಬೆಲೆ ಹೆಂಗೈತ್ರಿ? ಬೆಲೆ ಏನಿಲ್ಲ, ಶೇಂಗಾ ರೇಟ್ 5,000 6,000 ಕೇಳತ್ತಾರೆ. ಈಗ ನೀವು ಹಾಕಿರೋ ಪೀಕು, ನೀವು ಮಾಡಿರೋ ಕೆಲಸ, ನೀವು ಮಾಡಿರೋ ಇನ್ವೆಸ್ಟ್ಮೆಂಟಿಗೆ ಈಗ ನೀವು ಮಾರಿದ್ರೆ ಲಾಭದಾಗಿರ್ತೀರ ನಷ್ಟದಾಗಿರ್ತೀರ? ಏನು ಲಾಸ್ಟ್ ಆಗ್ಯಾವ, ಏನು ಫಾಯ್ದೆ ಆಗಲಿಲ್ಲ. ಕಮತ್ತೇನು ಫಾಯ್ದೆ ಇಲ್ಲ. ದನ ಕರಾವಕ್ಕೆ ಹೊಟ್ಟು ಮೇವು ಎಲ್ಲ ನಾವು ಮಾಡ್ಕೊಂಡು ಹೋಗ್ಬೇಕಾರೆ ಮತ್ತು ಸಾಲ ಮಾಡೋದು ನಾವು. ಇಂದಿನ ದಿನಮಾನದೊಳಗೆ ದನಕರಗಳನ್ನು ಯಾಕೆ ಸಾಕ್ತಾ ಇಲ್ಲ ರೈತರು? ಕಮ್ಮಿ ಆಗತ್ತವ್ರಿ ಎಲ್ಲ. ಈಗ ನಾವು ಅನ್ಕಿ ಮಾಡಾಕತ್ತೇವೆ ಬಿಡ್ರಿ, ನಾವು ದನ ಬೇಕಾ ನಮ್ಗೆ. ಒಟ್ಟು ಮೇವು ಹಾಕಿ ಅವಕ್ಕೆ ಜೋಪಾನ ಮಾಡಿ ಸಗಣಿ ಗೊಬ್ಬರದಿಂದ ನಮ್ಗೆ ಭಾಳ ಉಪಯೋಗ ಆಕೈತಿ. 2 ಎಕರೆ ಹೊಲ ತುಂಬಿಡ್ತೈತಿ ಗೊಬ್ಬರ. ಈ ಸರ್ಕಾರಿ ಗೊಬ್ಬರ ಭಾಳ ಹಾಕೋಂಗೇ ಇಲ್ಲ ನಾವು. ಈಗ ನಮ್ಗೆ ಪೀಕ್ ಹಂಗೆ ಈಗ ಇಂದಿಗೂ ನೀವು ದನಕರ ಸಾಕ್ತೀರಿ. ದನ 2 ಎತ್ತು ಅದಾವು, 1 ಆಕಳ. ಈಗ ನೀವು ಆಕಳ ಹಾಲೆಲ್ಲ ಕೊಡುತ್ತಲ್ಲ, ನಿಮ್ಮ ಮನೆಗೂ ಆಗುತ್ತೆ, ಹೊರಗಡೆ ಹೊರಗೂ ಆಗುತ್ತೆ. ಉಪಕಸವಾಗಿ ನಡೀತದೆ. ಸರ್ಕಾರನ ಮನಸ್ಸು ಮಾಡವಲ್ರಿ. ವ್ಯಾಪಾರಸ್ಥರ ಮ್ಯಾಗ ಎಲ್ಲ ಹೋಗ್ಬಿಟ್ಟೈತೆ ಎಲ್ಲ. ಏನು ನಮಗೆ ದುಬ್ಬದಾಗ ಹಂಗೆ ಹರ್ಕೊಂಡು ಮತ್ತು ಹೆಂಗೆ ಅದಾವ ಹಂಗದೇವು ನಾವು. ಸರಿ, ಅವ್ರು ಮಾಡಿದ್ರೆ ಆಕೈತಿ ರೀ, ಸರ್ಕಾರ ಮಾಡಿದ್ರೆ ಆಕೈತಿ. ಸರ್ಕಾರ ಮಾಡಲಿ. ಆಲ್ಮೋಸ್ಟ್ ಯುವಕರು ಜಾಸ್ತಿ ರೈತಾಪಿ ಕೆಲಸ ಮಾಡ್ತಾ ಇಲ್ಲ, ಮಾಡೋದಿಲ್ಲ. ಎಲ್ಲರೂ ಈಗ ಬಿಟ್ಟು ಬಿಟ್ರಿ. ಈಗ ಇನ್ನಷ್ಟು ದಿವ್ಸಕ್ಕೆ ಕಮ್ತಾನ ಹಾಳಾಗಿ ಹೋಗ್ರಿ. ಈಗ ಬೇಕಾದಷ್ಟು ನಮ್ಗೆ ಏಟು ಬೇಕಷ್ಟು ಬೆಳ್ಕೊಂತೀವಿ, ಕೈ ಬಿಟ್ಟು ಬಿಡ್ತೀವಿ, ಅಲ್ಲಿ ಭೂಮಿ ಪಡಗಿಟ್ಟು ಬಿಡ್ತೀವಿ. ಇನ್ನು ಎಲ್ಲರೂ ದುಡಿಯಾರ ಇಲ್ಲಿಗ. ಎಲ್ಲರೂ ಹಂಗೆ ಪ್ಯಾಂಟ್ ಹಾಕ್ಕೊಂಡು ಅಡ್ಡಾಡ್ರು. ನಮ್ಮ ಮಕ್ಕಳು ದುಡಿವಲ್ರು. ಮುಂದೆ ಯಾರು ದುಡಿಬೇಕು? ನಾವಿರೋ ಮಟ್ಟ ಅಷ್ಟೇ ಕಮ್ಮತ್ತ.
ನಾವಿಲ್ಲ ಕಾಲಕ್ಕೆ ಬಾದ ಎಲ್ಲ ಕಮ್ತಾನ ಬಾದ ಚೇಟಿ ಒಳಗೆ ಅಡ್ಡಾಡಿ ಅವ್ರು ಏಟರ್ ಕೊಡ್ಲಿತ್ತ ಅಂತ ತಿನ್ನೋದು ಇಲ್ಲಾಂದ್ರೆ ಹಂಗೆ ಅವ್ರಿಗೆ ಸಾಲಂಗಿಲ್ಲ. ಈಗ ನಾವು ಕೈ ಬಿಟ್ಟುಬಿಟ್ಟೆ ಹೂ ನಾಳೆಗೆ ಅಂತ. ಈಗ ನಾವು ಕೇಳಿದ್ರು ದಾದ ಮಾಡಿದಂಥ ಸರ್ಕಾರ ಐತಲ್ಲ ಸರ್. ಈಗ ನಾವು ಏನೋ ಕೇಳಕ್ಕೆ ಹೋದ್ರೂ ಕೂಡ ನಾವು ಇವತ್ತೇ ಒಬ್ಬ ಕೃಷಿ ಮಂತ್ರಿ ನಾವು ಅವ್ರನ್ನ ಭೇಟಿ ಆಗ್ಬೇಕಂದ್ರೆ ಅವ್ರ ಹಿಂಬಾಲಕರು ಅಥವಾ ಅವ್ರ ಫಾಲೋವರ್ಸ್ ನಮ್ಮನ್ನು ಬಿಡ್ತಾ ಇಲ್ಲ ಅವ್ರ ಒಳಗೆ. ನಾವಾಗಲೇ ಹೋದ್ ಕೇಳಿದ್ರೆ ಅವಾಗ ಬರ್ತಾರೆ ಸರ್. ಓಟ್ ಕೇಳಕ್ಕೆ ನಮ್ಮ ಮನೆಗೆ ಬರ್ತಾರೆ ರೀ. ನಾವು ನಮ್ಮ ಪೀಕಿಗೆ ಹಿಂಗಾಗೈತಿ, ನಮ್ಮ ರೈತರಿಗೆ ಇಂಥ ತೊಂದರೆ ಐತಿ ಅಂತೇಳಿ ನಾವು ಅವ್ರ ಬಾಗಲಾಗಿ ಹೋದಾಗ ಅವ್ರ ಬಾಗಲಾಗಿದ್ದರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ ಏನಂತಲ್ಲ ರೈತನಾರ ಅಲ್ಲಿ ಇವತ್ತು ಬೇರೆ ಅದಾರ ಯಾರೋ ಇರಬಲ್ಲ ಅವ್ರನ್ನ ಚಂಡ್ ಹಿಡಿದು ಹೊರಗೆ ಹೋಗಿದ್ದಾರೆ. ಹೌದ್ರಿ ನಮ್ಮವ್ರು ಅಂತ ಮಾಡಿದಿರಿ ಸರ್ ನಾವು. ಆದರೆ ನಾವು ಅವ್ರ ಮನೆಗೆ ಹೋದಾಗ ನಮ್ಗೆ ರೆಸ್ಪಾನ್ಸ ಮಾಡೋಂಗಿಲ್ಲ ಅಂತಂದರೆ ಮುಂದಿನ ದಿನಮಾನದೊಳಗೆ ಅವರು ಈಗ ಇವರು ಮುಂದಿನ ಅವ್ರ ಅನುಭವ ಅವರು ಉಂಟಾರ ರೀ. ಆದರೆ ಜನರು ಎಲ್ಲ ವ್ಯಾಪಾರಸ್ಥರಿಗಿಂತ ಈ ದೇಶದೊಳಗೆ ನಡೀತಕ್ಕಂಥ ಎಲ್ಲ ವ್ಯವಹಾರದಕ್ಕಿಂತನೂ ಇವತ್ತು ರೈತರನ್ನ ಬದುಕಿಸಕ್ಕೆ ಅವರು ನೋಡಿದ್ದ ಕರೆವಾದ್ರೆ ರೈತರ ಮಕ್ಕಳು ಆಗಲ್ಲಿ ಕೇಳಿದ್ರಿ ನೀವು, ರೈತರ ಮಕ್ಕಳು ಯಾಕೆ ಹುಬ್ಳಿಗೆ ಸಿಟಿಗೆ ಹೋಗ್ತಾರೆ ಅಂತೇಳಿ. ಇಲ್ಲಿ ನಾವು ಬೆಳೆದಿದ್ದ ಮಾಲ್ ನಾವು ನಮ್ಮ ಹೊಲದಾಗಿನ ಆಳಿನ ಕರ್ಕೊಂಡು ಹೋಗಿ ಮಾಡಿದ ಮಾಲ್ ಮಾರಿದ್ರು ಕೂಡ ನಮಗೆ ಸಾಲದಂಗಿರೋ ಹೊತ್ನಾಗ ಇಬ್ಬರ ಕೂಲಿ ಮಾಡಿ ಬರ್ಬೇಕು ಅನ್ನೋದು ಹುಬ್ಬಳ್ಳಿ ಸಿಟಿಗೆ ಹೋಗ್ತಾರೆ. ಆಮೇಲಿಂದ ಈಗ ಊರು ಮುಂದಿನ ಹೊಲ ಅಂತೇಳಿ ನನ್ನ ಸೈಟ್ ಮಾಡೋಕ್ಕೆ ಅದನ್ನು ಮಾಡೋಕೆ ಕೊಟ್ವಿ ನಾವು. ಆ ಹೊಲ ಹೋತಂದ್ರೆ ಬರೀ ಎಲ್ಲರೂ ಸೈಟ್ ಮಾಡ್ಕೊತ ಕುಂತರು, ರೋಡಿಗೆ ಹೊಲ ತೊಗೊಂಡ್ರು, ದೊಡ್ಡ ಇಂಪಾರ್ಟೆಂಟ್ ರೋಡ್ ಮಾಡಿದರೆ ರೋಡ್ ಏನು ಬೆಳೆದು ಕೊಡ್ತೈತಿ ಅಂದರೆ ನಮ್ಗೆ ಭೂಮಿ ಇತ್ತಂದ್ರೆ ಬೆಳೆದು ಕೊಡ್ತೈತಿ. ಇವತ್ತು 10 ಗುಂಟೆ ಜಾಗ ಇತ್ತಂದ್ರೆ ಅದಕ್ಕೆ ಟೊಮೆಟೊ ಪೀಕ್ ಮಾಡಿದ್ರೆ ಬೇಕಾದಂಗೆ ನಾವು ಬೆಳಿತೀವಿ. ಅದನ್ನು ಮಾಡ್ಕೊಂಡು ಹೋಗೋದು. ಇವತ್ತು 10 ರೂಪಾಯಿ ಮಾರೋ ಮೇಲೆ 2 ರೂಪಾಯಿನಾರು ಮಾಡಿದ್ರೆ ನಮ್ಮ ಹೊಟ್ಟೆ ನಡೀತೈತಿ ಅಂತೇಳಿ ನಾವು ರೈತರು ಮಾಡ್ತಿರ್ತೀವಿ. ಅದನ್ನು ಇವತ್ತು ರೈತರು ಹೋಗಿ ಹುಬ್ಬಳ್ಳಿ ಒಳಗೆ ಚೆಲ್ಲೋದು ಅದನ್ನು ಮಾಡಿದರೆ ಮತ್ತು ಇವ್ರು ವ್ಯಾಪಾರಿ ರೈತರು ಅದನ್ನು ರೈತರ ಮಾಲ ಅವ್ರು ತೊಳೋದು ವ್ಯಾಪಾರಸ್ಥರು ತೊಳೋದಿಲ್ಲ ಅಂದರೆ ಅದನ್ನು ಕಚಾಪಚ ಹಾಕಿ ತೊಳೆದು ಬರೋದು ಅವ್ರದ್ದೇನು ರೈತರದ್ದೇನು ತಪ್ಪಿಲ್ಲ ರೀ. ಇವತ್ತೇನು ಮಧ್ಯವರ್ತಿ ಈ ದಲಾಲಿ ಅಂಗಡಿ ನೋಡ್ರಿ, ದಲಾಲಿ ಅಂಗಡಿಯಾರ ಕರೆಕ್ಟ್ ಇಲ್ಲ. ದಲಾಲಿ ಅಂಗಡಿಯಾರು ಮುಂಜಾನೆ ನಮಗೆ ಬಂದು ಹೇಳಿ ಹೋಗಿರ್ತಾರೆ, ರೇಟ್ ಚಲೋ ಐತೆ ನಾಳೆ ತೊಗೊಂಬಂದು ನೀ ಮಾಲ್ ಹೊಡಿ ಅಂತೇಳಿ. ನಾವು ಹೋದ ಅಲ್ಲಿ ಇಡ್ಬೇಕು, ಅವ್ರು ಹೇಳಿದ ರೇಟಿಗೆ ಅರ್ಧಕ್ಕೂ ಮಾರೋದಿಲ್ಲ ರೀ. ನಮ್ಮ ಮಾಲಲ್ಲಿ ಎಲ್ಲ ಕೊಳ ತೊಗೊತಿ. ನಾವು ತಿಂಗಳಗಟ್ಟಲೆ ಉಳ್ಳಾಗಡ್ಡಿ ಇಟ್ಟು ಬಂದ್ರೆ ಮೆಳಕೆ ಆದಿತ್ತು ರೀ. ಅದನ್ನು ತೊಗೊಳೋರು ಯಾರು ತೊಗೊಳೋದ್ರಿ? ರಸ್ತೆಗೆ ಚಲಿ ಬಂದಿರಿ ಸರ್, ಕಣ್ಣೀರು ಕಪ್ಪಾಳಕ್ಕೆ ಬರ್ತಾವೆ. ಆದರೆ ಸತ್ಯ, ನ್ಯಾಯ, ನೀತಿ, ಧರ್ಮ ಅಂತ ಇದ್ದರೆ ಇವತ್ತು ರೈತರನ್ನ ಯಾವುದೇ ರಾಜಕಾರಣಿ ಪ್ರಾಮಾಣಿಕವಾಗಿ ನೀವೇನೋ ಮಾಡಿರಿ, ರಾಜಕಾರಣ ಮಾಡಿರಿ, ಆದರೆ ರೈತರ ಮ್ಯಾಗ ರಾಜಕಾರಣ ಮಾಡಿದ್ದ ಕರೆವಾದ್ರೆ ನೀವೇ ಬದುಕೋದಿಲ್ಲ. ಮೊದಲ ರೈತರೇನು ಹೆಂಗಾದ್ರೆ ಬದುಕ್ಬೋದು, ಒಂದು ಸ್ವಲ್ಪದ ಇತ್ತಲಾಗರ ಹಾಕ್ಕೊಂಡು ತಾನು ಉಪಜೀವನ ಮಾಡ್ಕೋಬೋದು 4 ಕಾಳು ಜೋಳ ತೊಗೊಂಡು. ನೀವು ರಾಜಕಾರಣಿಗಳು, ಮಂತ್ರಿಗಳು ಮಂತ್ರಿಗಳು ನೀವೇನು ತಿಂತೀರಿ? ನಾವು ಬೆಳೆದ್ರಲ್ಲ, ನೀವು ಎ ಸಿ ರೂಮ್ನಾಗ ಕುಂತೀರಿ, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಇಡೀ ರಾಜ್ಯದೊಳಗಿಂದ ಇದನ್ನು ಮಾಡ್ಕೊತ ನೀವು ಕುಂತ್ರೆ ಈ ರೈತರ ಮಕ್ಕಳು ಬೆಳೆದಿದ್ದನ್ನು ನೀವು ತಿನ್ಬೇಕಾದ್ರೆ ರೈತ ಎಷ್ಟು ಬೆಳಿತಾನೆ ಅಟ್ಟ ಬೆಳಿತಾನೆ. ಇವತ್ತು 600 ರೂಪಾಯಿ 500 ರೂಪಾಯಿ ಕೊಟ್ಟು ನಮ್ಗೆ ಆಳು ಮಾಡೋಕ್ಕಾಗಂಗಿಲ್ಲ. ನಾವು ಮಾಡ್ತೀವಿ, ಮಾಡೋಷ್ಟು ಹೊಲದಾಗ ಕೆಟ್ಟ ಹೊಂಟದ ಬೀಕ್ ಏನು ಮಾಡ್ಬೇಕು? ಅವಾಗ ರೈತ ಊರ್ಲಾಕೊಳ್ಳೋ ಸಂಭವನ ಇದೆ. ಅದಕ್ಕೆ ರೈತರನ್ನ ಬದುಕಿಸ್ರಿ ಅಂತಕ್ಕಂಥ ಮಾತನ್ನು ಪದೇ ಪದೇ ಹೇಳ್ತೀವಿ. ಯಾವುದೇ ಸರ್ಕಾರ ಇಲ್ಲ ನಮಗೇನು, ಯಾವ ಸರ್ಕಾರ BJP, ಕಾಂಗ್ರೆಸ್, JDS ಇವೆಲ್ಲ ಯಾವುದೂ ಸಂಬಂಧ ಇಲ್ಲ ನಮಗೆ ರೈತರಿಗೆ. ನಮಗೆಲ್ಲರೂ ಒಂದೇ, ಎಲ್ಲರೂ ಕೂಡಿ ಮಾಡಿರಿ, ಸರ್ವಪಕ್ಷ ನಿಯೋಗ ತೊಗೊಂಡೋಗ್ರಿ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಕೇಳ್ರಿ, ಅವ್ರೇನು ಮಾಡಿದಂಥವ್ರಲ್ಲ. ನರೇಂದ್ರ ಮೋದಿಯವರು ಕಿಸಾನ್ ಸನ್ಮಾನ ಯೋಜನೆ ಒಳಗೆ ರೈತರಿಗೆ ಬೇಕಾದಂಥ ಬೆನಿಫಿಟ್ ಕೊಟ್ಟಾರ. ಅದನ್ನು ಸರಿಯಾಗಿ ಮುಟ್ಟಿಸ್ತಕ್ಕಂಥವ್ರು ಮಂತ್ರಿಗಳಿಲ್ಲ. ನರೇಂದ್ರ ಮೋದಿಯವರು ಒಳ್ಳೆಯವರೇ, ಆದರೆ ಕ್ಯಾಬಿನೆಟ್ ಒಳಗೆ ಇರ್ತಕ್ಕಂಥ ಇನ್ನು ಉಳಿದಿರೋ ಸಚಿವರು ಮೋದಿಯವ್ರು ಆಗಬಹುದಲ್ಲ. ಮೋದಿನೇ ವಿನ ಮೋದಿ ಇರ್ತಕ್ಕಂಥ ಅವ್ರ ಕೈಯಾಗಿರ್ತಕ್ಕಂಥ ಸಚಿವರು, ಆಮೇಲಿಂದ ಸಂಸದರು, ಇಲ್ಲಿ ಕರ್ನಾಟಕದೊಳಗೆ ಸಚಿವರು, ಶಾಸಕರು ಇವರು ಒಳ್ಳೆ ಕೆಲಸ ಮಾಡಿದರೆ ರೈತರನ್ನ ಬದುಕಿಸೋಕೆ ಸಾಧ್ಯ ಐತಿ. ಇವ್ರಿಗೆ ಇಚ್ಛಾಶಕ್ತಿ ಬೇಕು ಸರ್. ಇಚ್ಛಾಶಕ್ತಿನೇ ಇಲ್ಲ ಅಂದರೆ ರಾಜಕೀಯ ಇಚ್ಛಾಶಕ್ತಿ ಇದ್ರೆ ಮಾತ್ರ ಇವತ್ತು ರೈತ ಬದುಕೋಕ್ಕೆ ಸಾಧ್ಯ ಐತಿ. ಅವನು ಬದುಕ್ಬೋದು. ನಾವು ನಿಮ್ಮಂಗೆ ಅಂಗಿ ಹಾಕ್ಕೊಂಡು ಅಡ್ಡಾಡೋದು ಬೇಡ ನಮಗೆ. ಆದರೆ ನಮಗೆ 2 ಹೊತ್ತು ಊಟಕ್ಕೆ ಗತಿ ಆಗುವಂಥದ್ದು ರೈತ ಸಾಲ ಮಾಡ್ದಂಗೆ ರೈತಂದ ಇವತ್ತು ನಾವು ಬೆಳೆದ ಬೆಲೆಗೆ ನಂಬುದಷ್ಟಕ್ಕೆ ನಮಗಾದ್ರೆ ನಾವು ಬದುಕ್ತೀವಿ. ಅದಷ್ಟು ಬರ್ತಕ್ಕಂಥದ್ದು ಇಲ್ಲ. ಮಳೆ ಕೊರತೆ ಆಕತಿ, ಬರಗಾಲ ಬಿದ್ದು ಹೋಯ್ತು, ಈಗ ಕುಡಿಯೋಕೆ ನೀರಿಲ್ಲ. ಜನರಿಗೆ ಇನ್ನು ಬ್ಯಾಸಿಗೆ ಟೈಮ್ದಾಗ ನೀರು ತಂದು ಕೊಡ್ತೀರಿ ನೀವು, ಅದಕ್ಕೆ ಖರ್ಚು ಹಾಕ್ತೀರಿ. ಇಲ್ಲಿ 100 ರೂಪಾಯಿ ಇದ್ದಿದ್ದನ್ನು 500 ರೂಪಾಯಿ ಖರ್ಚು ಹಾಕ್ತಾರೆ. ಮಧ್ಯವರ್ತಿಗಳು ರಾಜಕಾರಣಿ ಕೆಟ್ಟವ್ರು ಅಂತನಲ್ಲ, ನೀವು ಮಾಡಿರ್ತಕ್ಕಂಥ ಆಫೀಸರ್ ಏನು ಕೈಲಿ ಸರ್ಕಾರದೊಳಗೆ ಕೆಲಸ ಕರ್ಮಚಾರಿಗಳೇನು ಇರ್ತಾರಲ್ಲ ಅವರು 1-2 ಹಚ್ಚಿ ನಿಮ್ಮ ಸರ್ಕಾರನೂ ನುಕ್ಸಾನ್ ಮಾಡ್ತಾನೆ, ಈ ಕಡೆ ರೈತರು ನುಕ್ಸಾನ್ ಮಾಡ್ತಾನೆ, ಜನರನ್ನು ಹಾಳು ಮಾಡ್ತಾರೆ. ನೌಕರಿ ಮಾಡೋರಂಥವ್ರು ಕೂಡ ಸರಿ ಇಲ್ಲ. ಈಗ ಕರ್ನಾಟಕ ಯಾವುದೇ ಸರ್ಕಾರದೊಳಗೂ ಭ್ರಷ್ಟ ಅಧಿಕಾರಿಗಳೇನಾದಾರ ವಿನ ಒಬ್ಬನು ಪ್ರಾಮಾಣಿಕವಾಗಿ ಇವತ್ತು ನಾವು ಮುಂಜಾನೆ ಏನಾರು ಕೆಲಸಕ್ಕೆ ಹೋಗ್ಬೇಕಾದ್ರೆ 12 ಗಂಟೆ 1 ಗಂಟೆಗೆ ಬರ್ತಾರೆ ಅವರು. ಸರ್ ನಾವು ಮುಂಜಾನೆ ಬಂದೇವ್ರಿಗೆ ಒಂದು ಉತ್ತಾರಕ್ಕೆ ನಾವು ರೈತರು ನಾವು ಬಡ್ಡ್ಯಾಗ ಹೊಲ ಹಾಕಕತ್ತೀವಿ ಅಥವಾ ಮಾರಾಕತ್ತೀವಿ ಅಂತೇಳಿ ಕೇಳಿದ್ರೆ ಕಣ್ಣು ಕಿಸದು ನೋಡ್ತಾರೆ ನಮ್ಮನ್ನು. ಒಂದು ಉತ್ತಾರ ಕೊಡೋಕ್ಕೂ ಅವರು ಬಂದು ಇದು ಮಾಡ್ತಾರಂತಂದ್ರೆ
ಮತ್ತು ರೈತ ಬದುಕಕ್ಕೆ ಹೆಂಗೆ ಸಾಧ್ಯ ಐತಿ ರೀ ಸರ್ ನೀವೇ ಹೇಳ್ರಿ. ರಾಜ್ಯರ ಆಡಳಿತ ಇನ್ನಷ್ಟು ಬೇಸ್ರಿ ಅದಕ್ಕಿಂತನೂ ವರಿಷ್ಠ ಐತಿ. ಈಗ ನಾವು ಯಾರನ್ನಾರ ಈಗ ಒಂದು ಆಫೀಸ್ನೊಳಗೆ ಹೋಗಿ ನಾವು ಪೋಡಿ ಮಾಡೋಕ್ಕೆ ಹೊಲ ಕೊಟ್ಟೇವೆ ಅಂತ ಇಟ್ಕೋರಿ. ಇವತ್ತು ನಾವು ಒಂದು 3 ಎಕರೆ ಇವತ್ತು ಕೂರಿಗೆ ಹೊಲ ಮಾರ್ತೀವಿ, ಯಾಕೆ ಸಾಲದ ಸಂಬಂಧ. ಅದನ್ನು ಒಂದು ಕೂರಿಗೆ ಹೊಲಕ್ಕೆ ನಾವು ಪೋಡಿ ಮಾಡಿಸ್ಬೇಕಂದ್ರೆ ಹೋದರೆ ಆ ಪೋಡಿ ಮಾಡೋ ಅಧಿಕಾರಿಗಳಿಗೂ ಕರಪ್ಷನ್, ಅಲ್ಲಿ ಇದ್ದಕ್ಕಂಥ ತಹಸೀಲ್ದಾರ್ ಆಫೀಸ್ನಾಗ ಇರ್ತಕ್ಕಂಥವ್ರಿಗೂ ಕರಪ್ಷನ್, ಇವ್ರಿಗೆ ನಮ್ಮನ್ನೇನು ಕರ್ಕೊಂಡು ಹೋಗಿರ್ತಾನಲ್ಲ ಪರಿಚಯ ಮಾಡೋಕ್ಕೆ ಅವನಿಗೂ ಕರಪ್ಷನ್. 3 ಮಂದಿಗೆ ನಾವು ರೊಕ್ಕ ಕೊಡ್ಬೇಕು, ಒಂದು ಹೊಲ ಪೋಡಿ ಆಗಕ್ಕೆ ಲಂಚ ಕೊಡ್ಬೇಕು. ಆ ಲಂಚನ ಕೊಟ್ಟೆ ನಾವು ಬಾದಾಗಿವಿ. ಕೊಡಲಿಲ್ಲ ಅಂದ್ರೆ ನಮ್ಮ ಕೆಲಸ ಮಾಡಂಗಿಲ್ಲ ರೀ ಸರ್. 6 ತಿಂಗಳು 8 ತಿಂಗಳು ನಮಗೇನು ಹೇಳ್ತಾರೆ ಅವರು, ಅವಕ್ಕೆ ಟೈಮ್ ಐತಿ ಮತ್ತು ಅವು ನಂಬರ್ ಐತಿ, ನಿಮ್ಮ ಪಾಳಿ ಬಂದಾಗ ಪಾಳಿ ಪ್ರಕಾರ ಮಾಡ್ತಾರಂತೀರಿ ಅವ್ರು. ಏನೋ ಪೋಡಿ ಮಾಡ್ಬೇಕಾರೆ ಒಂದು ಆಫೀಸ್ನೊಳಗೆ ಪೋಡಿ ಮಾಡ್ಬೇಕಂದ್ರೆ ಪಾಳಿ ಇರ್ತೈತೇನು ಸರ್. ಅದಕ್ಕೆ 2 ದಿನದ ಕೆಲಸ ಕುಂತ್ಕೊಂಡು ಬರೆದ್ರೆ ಮುಂಜಾನೆ ಬರೆದ್ರೆ ಸಂಜೆ ಮುಂದೆ ಕೊಟ್ಟು ಬಿಡ್ತಿದ್ರು. ಈ ಕಂಪ್ಯೂಟ್ರ್ ನಾವೇನಾದ್ರು ಹೋದ್ವಿ ಅಂದ್ರೆ ಸ್ಪೀಡ್ ಆಗ್ಬೇಕು. ಅವ್ರು ಏನು ಹೇಳ್ತಾರೋ ಲಾಗಿನ್ ಆಗಿಲ್ಲ, ಆಮೇಲೆ ಸರ್ವರ್ ಇಲ್ಲ, ಸರ್ವರ್ ಡೌನ್ ಐತಿ ಅಂತಾರೆ. ಮತ್ತು ಸರ್ವರ್ ಡೌನ್ ಇದ್ದಿದ್ರೆ ಸುಮ್ಮನೆ ಕೈಲಿ ಬರೆಯೋದ ಚಲೋ ಇತ್ತಲ್ಲ, ಇವನ್ನೆಲ್ಲ ಹಾಕಬೇಕಾಗಿತ್ತು. ಇವ್ರಿಗೆ ಏನು ಕರಪ್ಷನ್ ಮಾಡೋಕ್ಕೆ ಬರಬಾರ್ದು ಅನ್ನೋದಕ್ಕೇ ಸರ್ಕಾರ ಮಾಡಿದರೆ ಭ್ರಷ್ಟ ಅಧಿಕಾರಿಗಳು ಅದನ್ನು ಬಂದಿಡಕತ್ತಾರೆ. ಒಂದು ದಿನ ಕೆಲಸ ಆಗೋದನ್ನು 1 ವಾರ ಹೋಯ್ತಾರೆ. ಅದು ಸರಿನೇ ಇರ್ತೈತಿ, ನಮ್ಗೆ ಗೊತ್ತಾಗಬೇಕಲ್ಲ ಸರ್. ಇಂಗ್ಲೀಷ್ನೊಳಗೆ ಇರ್ತೈತಿ ಅದು ನಮಗೆ ಗೊತ್ತಾಗಲ್ಲ, ಓದಕ್ಕೆ ಬರೋಂಗಿಲ್ಲ. ಅವಾಗೆಲ್ಲ ತಿರುಗತ್ತೆ ನೋಡಿಲ್ಲ ಅಂತ ಹೇಳ್ತಾರೆ. ಅದು ತಿರುಗಿದ್ರು ಕರೆಕ್ಟ್ ಐತಿ, ಅದು ಆಕೈತಿ, ಅದು ಕೆಲಸ ಆಕೈತಿ. ಅವ್ರು ಮಾಡಿಕೊಡಂಗಿಲ್ಲ, ಯಾಕಂದ್ರೆ ನಾವು ರೊಕ್ಕ ಕೊಡೋದಿಲ್ಲ ಅನ್ನೋದಕ್ಕೆ. 7 ದಿನ ಅಡ್ಡಾಡಿ ಏನಾರು ಕೊಡ್ತೇನೆ ಮಾಡಪ್ಪ, ಅವಾಗ ನಾವು ತಗ್ಗಿ ಬಗ್ಗಿ ಕಾಲು ಬೀಳ್ತೇನೆ ಅಂದಾಗ ನಾಳೆ ಬಂದು ಒಯ್ಯಿ ಅಂತ ಹೇಳ್ತಾರೆ ಇವರು. ನಾಳೆ ಬಂದು ಒಯ್ಯಿ ಇದ್ರ ಅರ್ಥ ಏನು? ಕರಪ್ಷನ್, ರೊಕ್ಕ ಬೇಕು. ರೊಕ್ಕ ಇಲ್ಲದೆ ಏನು ಕೆಲಸ ಆಗಲ್ಲ. ನಾನು ಸರ್ಕಾರದೊಳಗೆ ಇರ್ತಕ್ಕಂಥ ಕರ್ಮಚಾರಿಗಳಿಗೆ ಏನು ತಹಸೀಲ್ದಾರ್, DC ಅವರು, AC ಅವ್ರು ಏನಿರ್ತಾರಲ್ಲ, ಇವ್ರು ಗುಪ್ತ ಹಿಂದೆ ಬರ್ತಿದ್ರಂತ ರಾಜರು. ರಾತ್ರಿ ಜನರನ್ನ ಏನು ನಡತೈತಿ, ಊರಾಗೆ ನಡತಿ, ರಾಜ್ಯದೊಳಗೆ ನಡತೈತಿ, ದೇಶದೊಳಗೆ ಏನು ನಡತ್ತೆ ನೋಡೋಕೆ ರಾತ್ರಿ ಬರ್ತಿದ್ರಂತೀರಿ ಅವರು. ಹಂಗೆ ರಾಜಕಾರಣಿಗಳನ್ನ ರಾತ್ರಿ ಬಂದು ಆ ಅಧಿಕಾರಿ ಯಾವುದೇ ಆಫೀಸಿನ ಅಧಿಕಾರಿಗಳಿರಲಿ ಅವ್ರು ಬಂದು ಚೆಕ್ ಮಾಡಿದರೆ ಇವ್ರು ಸಿಗ್ತಾರೆ ರೀ. ನಾನು ಮಂತ್ರಿ ಅಂತ ಬಂದ್ರೆ ಸಿಗಂಗಿಲ್ಲ, ಯಾಕೆ ನಿಮ್ಮದು ವ್ಯಾನ್ ಇರ್ತೈತಿ, ಮ್ಯಾಗ ಹಾರ್ನ್ ಇರ್ತೈತಿ, ವೈ ಅನ್ನೋದು ಕೆಂಪು ಲೈಟ್ ಇರ್ತೈತಿ, ಮಂತ್ರಿ ಬಂದ ಅನ್ನೋದು ಊಟ ಎದುರು ನಡೀತಾರೆ. ಅವತ್ತೇನು ಮಾಡಂಗಿಲ್ಲ. ಕೆಲವೊಂದು ಜನ ಆಧಾರಿ ಸರ್ ಅಂತಾರೆ. ಕೆಲವೊಂದು ಜನ ನರೇಂದ್ರ ಮೋದಿ ಅವರು 24 ತಾಸು ಕೆಲಸ ಮಾಡ್ತಾರೆ, ವರ್ಕ್ ಮಾಡ್ತಾರೆ ಅವರು. ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿಯಾಗಿದ್ದ ನಮ್ಮ ಭಾಗ್ಯ. ಅಂಥ ಪ್ರಧಾನಮಂತ್ರಿಗಳು ಇಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ. ಏನೋ ಮಾಡಿರಿ ಅವ್ರ ಅಂತ್ಯಕ್ಕೆ ಒಂದು ಸಾತ್ವಿಕ ಗುಣ ಐತಿ. ಆ ಸಾತ್ವಿಕ ಗುಣನ ಇವತ್ತು ದೇಶನೂ ಕಾಪಾಡೈತಿ, ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನೂ ಕಾಪಾಡೈತಿ, ಅವ್ರ ಕ್ಯಾಬಿನೆಟನ್ನು ಕಾಪಾಡೈತಿ. ಕ್ಯಾಬಿನೆಟ್ಗಳಿಗೆ ಇರ್ತಕ್ಕಂಥ ಕೆಲವು ಜನ ಮಂತ್ರಿಗಳು, ಸಂಸದರು ಅವರು ಹಲ್ಕಟ್ಟದ ಏನು ಮಾಡೋಕ್ಕಾಗಲ್ಲ. ನರೇಂದ್ರ ಮೋದಿ ಅವರು 24 ತಾಸು ಕುಂತು ಕೊಡ್ರಕ್ಕೆ ಆಗಂಗಿಲ್ಲ ರೀ. ಎಲ್ಲರೂ ನರೇಂದ್ರ ಮೋದಿ ಆಗಕ್ಕೆ ಸಾಧ್ಯ ಇಲ್ಲ. ದೇಶದ ಒಳಗೊಬ್ಬನೇ ಅವನೇ ನರೇಂದ್ರ ಮೋದಿ. ಅವರೇ ನರೇಂದ್ರ ಮೋದಿ ಇದ್ದಿದ್ದಕ್ಕೆ ದೇಶ ಇನ್ನೂ ಸ್ವಲ್ಪ ಬೆಳೆದು ಏನಾರು ತಿಂತೀವಿ ಅಂತಿದ್ದು ಏನಾರ ನಮಗೆ ಒಳ್ಳೇದಾಗಬೇಕಂತಂದ್ರೆ ಆ ದೇಶದ ಪ್ರಧಾನಮಂತ್ರಿಯಿಂದ ವಿನ ಇನ್ನು ಉಳುಕಿದವ್ರು ನಮಗೆ ಭರೋಸೆನೂ ಆಗೋದು ರೀ. ಈ ರಾಜಕಾರಣಿಗಳು ಏನು ಯಾವ ಹೊತ್ನಾಗ ಯಾರನ್ನ ಏನು ಮಾಡ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ ರೀ. ಯಾಕಂದ್ರೆ ಇವತ್ತು ಸಮರ್ಥವಾಗಿ ನಾವು ಹೇಳಿದ್ವಿ ಅಂದರೂ ಕೂಡ ನಾಳೆ ಅವನೋ ಮಾತಾಡೋಂಥ ಎದ್ದು ತೊಗೊಂಬಂದು ಅವ್ನು ಎದ್ದು ಒದಿ ಅಂತ ಹೇಳೋಂಥ ಸಂಭವನೂ ಐತಿ. ಯಾಕಂದರೆ ಟಿವಿಗೆ ನಾವು ಏನಾದರೂ ಹೇಳ್ಬೇಕಂದ್ರೆ ಅಥವಾ ನಾವು ಅವ್ರು ಕೇಳಿದ ಪ್ರಶ್ನೆಗೆ ಕರೆಕ್ಟ್ ಉತ್ತರ ಹೇಳಿದ್ವಿ ಅಂದ್ರೆ ನಾಳೆ ನಮ್ಮ ಮನೆಗೆ ಬರ್ತಾರೆ ಅವರು. ಭಯದ ವಾತಾವರಣ ಸೃಷ್ಟಿ ಮಾಡ್ತಾರೆ, ನಮ್ಮನ್ನು ತೊಗೊಂಡೋಗಿ ಒಳಗಿಡ್ತಾರೆ. ಇಷ್ಟ ನಾವು ಯಾರಿಗಾರ ಬೇದ್ರೆ ನಾವು ಯಾರಿಗೆ ಬೇಯಂಗಿಲ್ಲ ಬಿಡ್ರಿ. ನಮಗೆ ದುಡ್ಯಾಕನ ಮಾಡ್ಕೊಂಡು ತಿನ್ಬೇಕಂದ್ರೆ ದುಡಿಮೆನ ರಗಡೈತಿ. ಆದ್ರೆ ನಮಗೆಲ್ಲರಿಗೆ ಹಿಂಗಾಗೈತಿ. ಏನು ದುಡಿದ್ರೆ ಏನೈತಿ ಅನ್ನೋಂಥ ಲೆಕ್ಕದೊಳಗೆ ನಾವು ಬಂದೇವ್ರಿ ಸರ್. ಅವ್ರು ತಪ್ಪಲ್ರಿ, ಅವ್ನು ಪೋಸ್ಟ್ ಕೊಡೋದಲ್ರಿ. ಇಲ್ಲಿಂದ ಮಾಡ್ಕೊತ ಹೊಂಟಿರ್ತಾನಲ್ರಿ. ಪೀಕ್ ಮೆಣಸಿನ ಬೀಜ ಹಾಕಿದ ಕೂಡಲೇ ಅದಕ್ಕೆ ಉಪಚಾರ ಏನು ಮಾಡ್ಬೇಕಲ್ಲ, ಹಂಗೆ ಈ ರಾಜಕಾರಣಿ ಪುಡಿ ರಾಜಕಾರಣಿ ನಾ ದೊಡ್ಡ ರಾಜಕಾರಣಿ ಆಗ್ಬೇಕಂತೇಳಿ ತಾನು ಬೀಜ ಗೊಬ್ಬರ ತನ್ನಷ್ಟಕ್ಕೆ ತಾನೇ ಹಾಕ್ಕೊಂಡು ಹೋಗಿ ಮುಂದೆ ಕರಪ್ಷನ್ ಮಾಡ್ತಾನೆ ವಿನ ಅವ 20-25-30 ವರ್ಷ ಏನು ಮಾಡಂಗಿಲ್ಲ. ಜನರಿಗೆ ಒಳ್ಳೆಯವನಾಗೇ ಇರ್ತಾನೆ. ಮುಂದೆ ಅವ ಕಳುವು ಮಾಡೋದು ಯಾರಿಗೆ ತಿಳಿಯಂಗಿಲ್ಲ. ಅಂಥ ರಾಜಕಾರಣಿಗಳ ಹುಟ್ಟುಬಿಟ್ಟಾರೆ. ಪುಡಿ ರಾಜಕಾರಣಿಗಳ ಮುಂದೆ ದೊಡ್ಡ ರಾಜಕಾರಣಿ ಆಗಿ ಈ ದೇಶನ ಕೊಳ್ಳಿ ಹೊಡ್ಯಾಕತ್ತಾರೆ, ರಾಜ್ಯನ ಕೊಳ್ಳಿ ಹಾಕ್ತಾರೆ, ದೇಶನ ಕೊಳ್ಳಿ ಹೊಡ್ಯಾಕತ್ತಾರೆ, ಜಿಲ್ಲಾನು ಕೊಳ್ಳಿ ಹೊಡ್ಯಾಕತ್ತಾರೆ ರೀ. ಒಂದು ತಾಡ್ಪತ್ರಿ ಸರ್ ರೈತರಿಗೆ ಬೇಕಾಗೈತಿ. ತಾಡ್ಪತ್ರಿ ಕೊಡ್ರಿ ಅಂದ್ರೆ ಡೀಗ ಐತಿ. ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ ಮೆಂಬರ್ನ ಕರ್ಕೊಂಡ್ಬಂದು ಒಯ್ಯಿ ಅಂತಾರೆ ಅವರು. ವಸೂಲಿ ಹೆಚ್ಚಿ ನಾವು ಯಾಕೆ ಹೋಗ್ಬೇಕು ಸರ್? ತಾಡ್ಪತ್ರಿ ಎಲ್ಲ ನಾನು 1 ಎಕರೆದವನು ಸಣ್ಣ ರೈತ ದೊಡ್ಡ ರೈತ ಇರೋ ಪ್ರಶ್ನೆ ಬೇರೆ. ನಾವು 3 ಎಕರೆದಾರ ಹೊಲದಾರ ಅಂತೇಳಿ ಒಂದು ತಾಡ್ಪತ್ರಿ ಕೊಡ್ರಿ ಅಂಥೇಳಿ ನಾವು ಕೃಷಿ ಇಲಾಖೆಗೆ ಹೋದರೆ ಕೃಷಿ ಇಲಾಖೆದೊಳಗೆ ತಾಡ್ಪತ್ರಿ ನಾವು ಕಾಣ್ತಾವು. ಒಂದು ದೊಡ್ಡ ಗುಡಾನ್ ತುಂಬೈತಿ, ನೀನು ಕೊಡಕ್ಕೆ ಬರೋಂಗಿಲ್ಲ, ನಿಮ್ಮ ಪಟ್ಟಣ ಪಂಚಾಯತಿ ಮೆಂಬರ್ನ ಕರ್ಕೊಂಬಂದು ಒಯ್ಯಿ ಅಂತಾರೆ. ಪಟ್ಟಣ ಪಂಚಾಯತಿ ಮೆಂಬರಿಗೂ ಆ ತಾಡ್ಪತ್ರಿಗೆ ಸಂಬಂಧ ಏನೈತಿ ರೀ? ರಾಜ್ಯದೊಳಗೆ ಈ ಕೃಷಿ ಇಲಾಖೆಗೆ ಅಂತ ಕೊಟ್ಟಿರ್ತಾರೆ. ರೈತರು ಎಲ್ಲ ರೈತರ ಒಂದು ರಾಜ್ಯದವರು. ಈಗ ಕರ್ನಾಟಕ ರಾಜ್ಯದೊಳಗೆ ಒಬ್ಬ MLA ಅಥವಾ MP ಅಥವಾ ಗ್ರಾಮ ಪಂಚಾಯತ್ ಸದಸ್ಯರಾದರೆ ಇವ್ರು ವಸೂಲಿ ಮ್ಯಾಗಿಂದನ ಒಯ್ಯಿ ಅಂತಂದ್ರೆ ಮತ್ತು ಅವ್ನು ಇಡ್ಬೇಕಾರೆ ಯಾಕೆ, ಅವ್ನು ತರ್ಬೇಕಾರೆ ಯಾಕೆ, ರೈತ ಕೊಡ್ಬೇಕಾರೆ. ಇವತ್ತೊಬ್ಬ ಯಾವ ರೈತರು ಒಳ್ಳೆ ಸಿಟ್ಟಿಗಿದ್ನಂದ್ರೆ ಅವ್ನು ಕೊಡ್ತಾರೆ ರೀ. ನಮ್ಮ ಬೋಳೆ ಮಂದಿಗೆ ಕೊಡೋಂಗಿಲ್ಲ.
ಆಮೇಲೆ ಹರಗು ಕುಂಟಿ ಬಂದಾವ್ರಿ, ಪೈಪ್ ಬಂದಾವ್ರಿ. ಪೈಪ್ಗೆ ಇಲ್ಲಬಾರ್ದು ಕಾಗದ ಹಚ್ಚಿ ಕಾಗದ ಪತ್ರ ಕೇಳ್ತಾರೆ. ರೈತ ಎಲ್ಲ ಇಟ್ಕೊಳಕತ್ತೇನ್ರಿ ಸರ್? ಮಳೆ ಬಂದು ಸೋರೈತಿ ಮನೆ ನಂಬದ್ರಿ ಇವತ್ತು ಅಂತ ಇಟ್ಕೋರಿ. ಎಲ್ಲ ಕಾಗದ ಪತ್ರ ತೋದಿರ್ತಾವೆ. ಅದು ಹೋಗಿದ್ದು ತೊಗೊಳಕ್ಕೆ ಹೋದ್ರೆ ಅಕ್ಷರ ಅಳಕಿರ್ತಾವೆ. ಅವ್ನು ತೊಗೊಂಡು ಹೋಗಿ ಕೊಡಕ್ಕೆ ಹೋದ್ರೆ ಮತ್ತೆ ಇನ್ನೂ ಮಾಡ್ಸಂತಾರೆ. ಎಲ್ಲಿಂದ ಮಾಡ್ಸಕ್ಕೆ ಸರ್? 100 200 ರೂಪಾಯಿ ಕೊಟ್ಟರೆ ಒಂದು ಆಧಾರ್ ಕಾರ್ಡ್ ತಯಾರಾಗಬಲ್ದು. ಈಗ ಬರೀ ಒಂದು ಡೇಟ್ ಚೇಂಜ್ ಮಾಡೋಕೆ ಕರಪ್ಷನ್ ಐತೆ. ಏನು ಮೂಲ ಇರೋದ ರೈತ ನೋಡ್ರಿ. ಇವತ್ತೊಬ್ಬ ನೌಕರಿ ಮಾಡ್ತಾನೆ ಅಂತ ಇಟ್ಕೋರಿ, ಮನೆ ಸೆಂಟ್ರಲ್ ಗೌರ್ಮೆಂಟ್ನಾಗ ಇರಲಿ, ರಾಜ್ಯ ಸರ್ಕಾರದಾಗ ಇರಲಿ, ಅದೋ ಒಂದು ಆಫೀಸ್ನಾಗ ಅದಾನ. ಅವ್ನು ಹಿಂದೆ ಇರ್ತಕ್ಕಂಥ ಅಣ್ಣ ತಮ್ಮರು ರೈತರೇ ಅವರು. ಅವ್ನು ಹೋಗಿ ಅಲ್ಲಿ ನೌಕರಿ ಮಾಡ್ತಿರ್ತಾನೆ. ಅವ್ನು ಯಾಕೆ ಒಬ್ಬವನು ನೌಕರಿ ಮಾಡಕತ್ತೀವಿ ಅಂತಂದ್ರೆ ನಮ್ಮೆಲ್ಲರಿಗೆ ಒಟ್ಟಿಗೆ ಕೂಳ ಹಾಕ್ಲಿ ಅನ್ನೋದಕ್ಕೆ, ರೈತರು ಬೆಳೆದಿದ್ದು ಬರೋದಿಲ್ಲ ಅನ್ನೋದಕ್ಕೆ ಅವ್ನು ನೌಕರಿ ಮಾಡಕತ್ತೀವಿ. ಮತ್ತು ನಮ್ಮ ಹೊಲದಾಗ ಬೆಳೆದಿತ್ತಂದ್ರೆ ಆ ನೌಕರಿಗೆ ಅದಕ್ಕೆ ಬೇಕಾಗಿತ್ತು ರೀ ನಮಗೆ. ನಾವು ಮತ್ತೊಬ್ಬರಿಗೆ ಕೊಡೋ ಹೊತ್ನಾಗ ನಮ್ಮ ಮನ್ಯಾಗ ನೌಕರಿಗೆ ಕಳಿಸುವಂಥ ವಿಶೇಷನೇ ಇರ್ದಿದ್ದಿಲ್ಲ. ಆದರೆ ಈಗ ನಮಗಿಲ್ಲ, ತಿನ್ನಕ್ಕೆ ಕೂಳಿಲ್ಲ. ಅದಕ್ಕೆ ನಮ್ಮ ಮನ್ಯಾಗ ಒಬ್ಬವನ್ನು ನೌಕರಿ ಮಾಡಕ್ಕೆ ಕಳ್ಸೇವಿ, ಕಂಪನ್ಯಾಗ ಕಳ್ಸೇವಿ. ಅವ್ರು ಏನು ಕೆಲಸ ಮಾಡ್ತಾರೋ ಏನೂ ಗೊತ್ತಿಲ್ಲ ರೀ. ಅವ್ರು ಸಂಜೆ ಮುಂದೆ ಬಂದಾಗ ಅವರು ಕೈಕಾಲು ಬರ್ತೈತಿ. ಸಿಮೆಂಟ್ ಮಾರಕ್ಕೆ ಹೋಗಾರೋ, ಏನು ಉಸು ಹೊರಕ್ಕೆ ಹೋಗಾರೋ, ಏನು ಹಮಾಲಿ ಮಾಡಕ್ಕೆ ಹೋಗಾರೋ ನಮ್ಗೆ ಗೊತ್ತಿಲ್ಲ ರೀ. ಆದ್ರೆ ಅದನ್ನು ತೊಗೊಂಬಂದ ನಮ್ಗೆ ಆಗ್ತಾರಲ್ಲ ರೀ, ತಿಂತೇವಲ್ಲ ನಾವು. ಇಷ್ಟು ಜನ ಬದುಕಿಸ್ಯಾರ ಅಂದ್ರೆ ಮನ್ಯಾಗ ಒಬ್ಬ ನೌಕರಿ ಮಾಡೋದಾನ ಅಲ್ಲಿ ಗೌಂಡಿ ಕೆಲಸ ಮಾಡಕ್ಕೆ ಹೋದ. ಅವು ಏನಾರು ಮಾಡ್ಕೊಂಡು ನಮ್ಗೋಟು ಮಾಡಿ ನಮ್ಗೋಟು ಹೊಟ್ಟಿಗೆ ಹಾಕ್ತಾನೆ ಅನ್ನೋದಕ್ಕೆ ನಾವು ಅವ್ನು ಕಳ್ಸೇವಿ ರೀ. ಹಿಂಗಾಗೈತೆ ನೋಡ್ರಿ ದೇಶ. ನಾವು ಮೂಲತಃ ಕೃಷಿಕರೇ. ನಮ್ಮದು 8 ಎಕರೆ ಮಸಾರಿ ಭೂಮಿ ಇದೆ. ನಾವು ಅಲ್ಲಿ ಸಿರಿಧಾನ್ಯಗಳನ್ನು ಬೆಳಿತಿದ್ವಿ ಮೊದಲೆಲ್ಲ ಜಾಸ್ತಿ. ನವಣೆ, ಸಜ್ಜೆ, ಬರಗು ಬೆಳಿತಿದ್ವಿ. ಆಮೇಲೆ ಹಿಂಗಾರಿನಲ್ಲಿ ಕಡಲೆ, ಶೇಂಗಾ ಇವೆಲ್ಲ ಬೆಳೀತಾಯಿದ್ವಿ. ಈಗ ಏನಾಗಿದೆ, ಸರಿಯಾಗಿ ಮಳೆ ಇಲ್ಲದೇ ನಮಗೆ ಸಿರಿಧಾನ್ಯಗಳು ಬೆಳೆಯೋದು ಭಾರಿ ಕಷ್ಟ ಆಗಿದೆ. ಅದಕ್ಕೆ ಆಮೇಲೆ ಅಂತರ್ಜಲ ಕೂಡ ಕಡಿಮೆ ಆಗಿದೆ. ಮಳೆ ಇಲ್ಲದೆ ಇರೋದರಿಂದ ಫಸಲು ಕೂಡ ಕಡಿಮೆ ಬರುತ್ತೆ. ಹೀಗಾಗಿ ನಾವು ಏನು ಕೃಷಿಗೆ ಖರ್ಚು ಮಾಡ್ತೀವಿ, ಬರೋ ಫಸಲು ಏನಿದೆ ಅದನ್ನು ನಾವು ಸರಿದೂಗ್ಸೋಕ್ಕಾಗ್ತಾಯಿಲ್ಲ. ಕೃಷಿ ಖರ್ಚು ನಾವೆಲ್ಲ ಮನೆಯವರೇ ಮಾಡ್ತಾಯಿದ್ವಿ ಮೊದಲೆಲ್ಲ. ಈಗ ನಾವು ಕೂಲಿ ಆಳುಗಳನ್ನು ನೆಚ್ಕೊಂಡು ಮಾಡಿದ್ರೆ ನಮಗೆ ಬೀಜ, ಗೊಬ್ಬರ, ಕೂಲಿ ಆಳು ಖರ್ಚು ಎಲ್ಲ ಸೇರಿದ್ರೆ ನಮಗೆ ಅದು ಬರೋ ಇದರಲ್ಲಿ ಫಾಯ್ದಾನೇ ಆಗೋಲ್ಲ, ಲಾಭ ಆಗೋಲ್ಲ. ಖರ್ಚು ಎಲ್ಲ ತೆಗೆದು ನಾವು ಮನೆಗೂ ಏನೂ ನಡೆಸೋಕ್ಕಾಗಲ್ಲ ಅಂಥ ಸಿಚುವೇಷನ್ ಇದೆ. ಸರ್ಕಾರ ಏನು ಮಾಡಬೇಕಿಂಥ ಸಂದರ್ಭದಲ್ಲಿ ಸಿರಿಧಾನ್ಯಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಸಿರಿಧಾನ್ಯಗಳನ್ನು ಸರ್ಕಾರವೇ ಖರೀದಿ ಮಾಡಬೇಕು. ಸಿರಿಧಾನ್ಯಗಳದ್ದು ಔಟ್ಲೆಟ್ಗಳನ್ನು ನಡೆಸ್ಬೇಕು ಸರ್ಕಾರನೇ. ಯಾಕಂದರೆ ಮಹಾನಗರಗಳಲ್ಲಿ ತುಂಬ ಬೇಡಿಕೆ ಇದೆ ಸಿರಿಧಾನ್ಯಗಳಿಗೆ. ಈಗ ನೋಡಿ, ಧರ್ಮಸ್ಥಳ ಸಂಸ್ಥೆಯವರು ನಡೆಸ್ತಾರೆ ಸಿರಿಧಾನ್ಯ ಉತ್ಪನ್ನಗಳು ಅಂತೇಳಿ. ಅವರು ರೈತರಿಂದ ತೊಗೊಂಡು ಅವರೇ ಮಾಡ್ತಾರೆ. ರೈತರಿಂದ ತುಂಬ ಕಡಿಮೆ ದರಕ್ಕೆ ತೊಗೊಂಡು ಅವರು ಒಳ್ಳೆಯ ರೇಟಿಗೆ ಸಂಸ್ಕರಣೆ ಮಾಡಿ ಮಾರ್ತಾರೆ. ಅಂಥ ಪ್ರಯೋಗಗಳನ್ನು ಸರ್ಕಾರನೇ ಮಾಡಿ ನೇರವಾಗಿ ಹೆಚ್ಚು ಲಾಭ ಅದು ರೈತರಿಗೆ ಹೋಗೋ ಹಾಗೆ ಮಾಡಬೇಕು. ಆಮೇಲೆ ಸಾಲ ಇವಾಗ ಸಿಗ್ತಾಯಿಲ್ಲ, ಸಾಲ ಮನ್ನಾನೂ ಆಗ್ತಾಯಿಲ್ಲ. ಯಾವ ಸರ್ಕಾರ ಬಂದರೂ ಸಾಲ ಮನ್ನಾ ಆಗಿಲ್ಲ. ಕುಮಾರಸ್ವಾಮಿಯವರೇ ಮಾಡಿದ್ದು ಕೊನೆಗೆ. ಅದು ಬಿಟ್ಟರೆ ನಂತರ BJP ಅವರು ಬಂದರೂ ಮಾಡಿಲ್ಲ, ಕಾಂಗ್ರೆಸ್ ಅವರು ಬಂದರೂ ಕೂಡ ಸಾಲ ಮನ್ನಾ ಮಾಡಿಲ್ಲ. ಇವರು ಕಾಂಗ್ರೆಸ್ ಅವರು ಗ್ಯಾರಂಟಿ ಅಂತ ಕೊಡ್ತಾಯಿದ್ದಾರೆ. ಗ್ಯಾರಂಟಿ ರೈತರಿಗೆ ಏನೂ ಬಂದಿಲ್ಲ. ರೈತರಿಗೆ ಅದರಿಂದ ಏನೂ ಅನುಕೂಲ ಆಗಲ್ಲ. ಅದರ ಬದಲು ಆ ದುಡ್ಡನ್ನು ಕೃಷಿ ಕ್ಷೇತ್ರಕ್ಕೆ, ಶಿಕ್ಷಣಕ್ಕೆ ಬಳಸಿದ್ರೆ ತುಂಬ ಅನುಕೂಲ ಆಗ್ತದೆ, ತುಂಬ ಸಶಕ್ತ ಆಗ್ತದೆ ಭಾರತ. ಸಾಲ ಮನ್ನಾ ಅನ್ನೋದೇನಿದೆ ಅಲ್ರಿ, ಆವಾಗ ಕುಮಾರಸ್ವಾಮಿ ಅವರು ಹೇಳ್ತಾಯಿದ್ರು ಅದು ತಾತ್ಕಾಲಿಕ ಪರಿಹಾರ ಅಷ್ಟೇ ಅಂತೇಳಿ. 1 ಟೈಮು ಋಣಮುಕ್ತಗೊಳಿಸ್ಬೇಕು ಅಂತ ಹೇಳ್ತಾಯಿದ್ರು ಕುಮಾರಸ್ವಾಮಿ ಅವರು. ಹಾಗೆ ಥರ ಮಾಡಿದ್ರು. ನೀವೇನಿದೆಯಲ್ಲ ಅದ್ರ ಜೊತೆಗೆ ನೀವು ಬೆಂಬಲ ಬೆಲೆನ ಕೊಡಬೇಕು. ನೀವು ಹೇಳಿದಾಗೆ ಬೆಂಬಲ ಬೆಲೆನ ಕೊಡಬೇಕು. ಈಗ ನೋಡಿ, ತೊಗರಿ ಮೊನ್ನೆ ಎಲ್ಲ ಒಳ್ಳೆ ರೇಟ್ ಇತ್ತು, ದಿಢೀರ್ನೇ ಒಂದು 4-5 ದಿನದಿಂದ ಪಾತಾಳಕ್ಕೆ ಬಿದ್ದೋದು. ಹಿಂಗಿದ್ದಾಗ ಏನು ಮಾಡಬೇಕು? ನಮ್ಮ ಕಡೆ ತೊಗರಿನೂ ಬೆಳೀತಾಯಿದ್ದು ನಮ್ಮ ಮೊದಲು. ತುಂಬ ಕಡಿಮೆ ಗುಣಮಟ್ಟದ ಅನ್ನೋ ಕಾರಣಕ್ಕೆ ಅದು ಎಕ್ಸ್ಪೋರ್ಟ್ ಆಗ್ತಿರಲಿಲ್ಲ. ಕೊಪ್ಪಳ ಭಾಗದಲ್ಲೆಲ್ಲ ಬೆಳೆದು ತುಂಬ ಕಡಿಮೆ ಗುಣಮಟ್ಟದ್ದು, ಗುಲ್ಬರ್ಗದಲ್ಲೆಲ್ಲ ಬೆಳೆದು ಉತ್ಕೃಷ್ಟ ಗುಣಮಟ್ಟದ ತೊಗರಿ ಬೆಳೀತಾಯಿದ್ದು. ಅದು ಎಕ್ಸ್ಪೋರ್ಟ್ ಆಗ್ತಿರಲಿಲ್ಲ. ಅದನ್ನು ನಾವು ಲೋಕಲ್ APMCಗಳಿಗೆ ಮಾರ್ತಾಯಿದ್ವಿ. ಈಗ ಬಿದ್ದೋದ್ಮೇಲೆ ಬಾಯಿ ಬಂದ ರೇಟ್ ಕೇಳ್ತಾರೆ APMC. ನಮ್ಮ APMCಗಳಲ್ಲಿ ಬೇಕಾದ್ರೆ ಕೊಡಿ, ಬೇಡದಿದ್ರೆ ಬಿಡಿ ಅಂತಾರೆ. ನಮಗೆ ಅಗತ್ಯ ಇರ್ತದೆ, ಕೂಲಿ ಆಳು ಅಂತ ಇರ್ತದೆ, ಸಂಸಾರ ನಿಭಾಯಿಸಬೇಕಾಗ್ತದೆ. ಹೀಗಾಗಿ ಅದಕ್ಕೆ ಬೆಂಬಲ ಬೆಲೆನ ಯಾವಾಗಲೂ ಒಳ್ಳೆಯ ರೇಟಲ್ಲೇ ಕೊಡಬೇಕು. ಮುಖ್ಯವಾದ ಕೆಲವು ಧಾನ್ಯಗಳಿದಾವಲ್ಲ, ತೊಗರಿ, ಆಮೇಲೆ ಭತ್ತ, ಹೆಸರು, ಇವುಗಳಿಗೆಲ್ಲ ಯಾವಾಗಲೂ ಒಳ್ಳೆಯ ರೇಟಲ್ಲೇ ಬೆಂಬಲ ಬೆಲೆ ಕೊಡಬೇಕು. ಆಮೇಲೆ ಖರೀದಿ ಕೇಂದ್ರಗಳನ್ನು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಮಿತಿನ ಸಡಿಲಿಸ್ಬೇಕು. ಒಬ್ಬ ರೈತರಿಂದ ಇಷ್ಟೇ ತೊಗೋಬೇಕು ಅಂತ ಇರ್ತದೆ. ಒಂದು 6 ಎಕರೆ 7 ಎಕರೆ ಇರೋನು ಏನು ಮಾಡಬೇಕು? ಈಗ ನಮ್ಮ 8 ಎಕರೆ ಇದೆ, 4 ಎಕರೆ ಅಂತ ಲಿಮಿಟ್ ಮಾಡ್ತಾರೆ. ನಾವು ತೊಗೊಳ್ಳಲ್ಲ, ಏನು ಮಾಡೋಕ್ಕಾಗುತ್ತೆ? ಎಲ್ಲ ಸೇರಿ ಹೊಲ ಮಾಡ್ತಿರ್ತಾರೆ, ಮತ್ತು ಪಾಲು ಮಾಡ್ಕೊಳಕ್ಕಾಗತ್ತೆ ಗೌರ್ಮೆಂಟ್ಗೋಸ್ಕರ. ಹೀಗಾಗಿ ಮಿತಿನ ಜಾಸ್ತಿ ಮಾಡಬೇಕು. ಈಗ ಏನು ಮಾಡಿದೆ, ಭೂಮಿಗೆ ಭಾಳ ವಿಷ ಆಗ್ತಾಯಿದ್ದಾರೆ. ಎಲ್ಲ ಕಡೆ ರೋಗಗಳೆಲ್ಲ ತುಂಬ ಕಾಣಿಸ್ಕೊಳ್ಳೋದ್ರಿಂದ ಭೂಮಿಗೆ ಹಾಳು ಮಾಡ್ತಾಯಿದ್ದಾರೆ. ಅದಕ್ಕೆ ಏನು ಪರಿಹಾರ ಅಂದರೆ ನಾವು ಆದಷ್ಟು ನೈಸರ್ಗಿಕವಾದಂಥ ಕೃಷಿನ ಕೈಗೊಳ್ಳಬೇಕು. ಈ ಕೊಪ್ಪಳದಲ್ಲಿ ಭೇಟಿ ನೀಡಿದರೆ ಗೊತ್ತಾಗ್ತದೆ. 1 ಎಕರೆ 2 ಎಕರೆ ಇರೋರೆಲ್ಲ ಜಾಸ್ತಿ ಅವರು ರಸಗೊಬ್ಬರನ ಹಾಕಲ್ಲ. ನೀರು ಕಡಿಮೆ ಇರೋದರಿಂದ ಎಷ್ಟು ಸಾಧ್ಯನೋ ಅಷ್ಟು ನೀರನ್ನು ಬಳಸ್ಕೊಂಡು ಏನು ಬೆಳೆಯೋಕ್ಕೆ ಸಾಧ್ಯ ಅಷ್ಟನ್ನು ಮಾತ್ರ ಬೆಳೀತಾರೆ ಅಲ್ಲಿ. ಅಟ್ಲೀಸ್ಟ್ ಅವ್ರಿಗೊಂದು ತರಕಾರಿ ಬೆಳೆಯೋಕ್ಕಾಗ್ತದೆ, ಒಂದು ಟೊಮೆಟೊ ಬೆಳೆಯೋಕ್ಕಾಗ್ತದೆ, ಅಷ್ಟೇ ಬೆಳೀತಾರೆ 1-1.5 ಎಕರೆಯಲ್ಲಿ.
ಆ 1.5 ಎಕರೆಲಿ ಇರೋ ನೀರೆಲ್ಲ ಬಳಸ್ಕೊಂಡು ಕಬ್ಬು ಬೆಳಿಬೇಕು ಅಂತ ಹೋಗಲ್ಲ. ನಮಗೆ ಏನು ನಮ್ಮ ಪರಿಸರದಲ್ಲಿ ಏನು ಲಭ್ಯತೆ ಇದೆ ಅದನ್ನು ನೋಡ್ಕೊಂಡು ನಾವು ಕೃಷಿ ಮಾಡಬೇಕು. ಅದೇ ನಾವು ಭೂಮಿ ತಾಯಿಗೆ ಕೊಡುವಂಥ ಗೌರವ. ಈಗ ನಮ್ಮ ಭೂಮಿ ತಾಯಿ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಏನೂ ಕೊಡೋಕ್ಕಾಗಲ್ಲ. 1 ಎಕರೆ 2 ಎಕರೆ ಇರೋ ರೈತನಿಗೆ ಒಂದು 2 ಇಂಚು 3 ಇಂಚು ನೀರಿರೋ ಕೊಳವೆ ಬಾವಿ ಇದ್ದರೆ ಅವನು ಭತ್ತ ಬೆಳೆದ್ರೆ ಏನು ಲಾಭ ಇರ್ತದೆ? ನೀವು ನದಿ ಪಾತ್ರದಲ್ಲಿ ಕಾಲುವೆ ಇರೋ ನೀರು ಕಡೆ ಭತ್ತ ಮತ್ತು ಕಬ್ಬನ್ನು ಬೆಳೆದ್ರೆ ಇರ್ತದೆ. ಇಲ್ಲೆಲ್ಲ ಬೆಳೆದು ಅದಕ್ಕೆಲ್ಲ ವಿಷ ಉಣಿಸಿದ್ರೆ ಭೂಮಿ ಹಾಳಾಗಿ ಹೋಗುತ್ತೆ. ನೋಡಿ, ಇನ್ನೊಂದು ನೋಡಿ, ನೀವು ಕಾಲುವೆ ಇರೋದು ಹೇಳ್ತಾರಲ್ಲ, ಕಾಲುವೆ ಇರೋ ಭೂಮಿಗಳಲ್ಲೆಲ್ಲ ಬೀಳ್ತದೆ ಇತ್ತೀಚೆಗೆ. ನೀವು ನಿರಂತರವಾಗಿ ಪೆಸ್ಟಿಸೈಡನ್ನು ಬಳಸೋದ್ರಿಂದ, ಒಂದೇ ಥರದ ಏಕ ಬೆಳೆ ಬೆಳೆಯೋದ್ರಿಂದ, ಆಮೇಲೆ ನಿರಂತರವಾಗಿ ನೀರನ್ನು ನಿಲ್ಲಿಸೋದ್ರಿಂದ ಅದು ಕೂಡ ಭೂಮಿ ಬೀಳ್ತಾ ಇದೆ. ನೀವು ತುಂಗಭದ್ರಾ ನದಿ ಪಾತ್ರದಲ್ಲಿ ಹೋದರೆ ಭೂಮಿ ತುಂಬ ಹಾಳಾಗಿ ಹೋಗಿದೆ. ಅದು ಮುಂದಿನ ತಲೆಮಾರಿಗೆ ಇರ್ತದೋ ಅಥವಾ ರಾಜಸ್ಥಾನ ಮರುಭೂಮಿ ಥರ ಆಗ್ತದೋ ಗೊತ್ತಿಲ್ಲ. ಅದಕ್ಕೆ ಏನು ಹೇಳ್ತಾರೆ ವಿಜ್ಞಾನಿಗಳು, ಕೃಷಿ ವಿಜ್ಞಾನಿಗಳು, ಯಾವತ್ತೂ ನಾವು ಪರ್ಯಾಯ ಬೆಳೆನ ಬೆಳಿಬೇಕು. ಈ ಸರ್ತಿ ಒಂದು ಬೆಳೆದ್ರೆ ಮುಂದಿನ ಸರ್ತಿ ಇನ್ನೊಂದು ಬೆಳಿಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಏನು ಮಾಡಬೇಕು? ತುಂಬ ಕ್ರಮಗಳನ್ನು ಕೈಗೊಂಡು ರೈತರಲ್ಲಿ ಜಾಗೃತಿ ಮೂಡಿಸ್ಬೇಕು. ಅವರಿಗೆ ಬೇರೆ ಬೆಳೆ ಬೆಳೆದ್ರೂ ಕೂಡ ನಿಮಗೆ ಒಳ್ಳೆಯ ಬೆಂಬಲ ಬೆಲೆ ಸಿಗ್ತದೆ, ಮಾರ್ಕೆಟಲ್ಲಿ ಒಳ್ಳೆಯ ಬೆಲೆ ಇದೆ ಅನ್ನೋ ವಾತಾವರಣ ಸೃಷ್ಟಿ ಮಾಡಿದಾಗ ರೈತರು ಕಬ್ಬ ಮತ್ತು ಭತ್ತನ್ನು ಬಿಟ್ಟು ಬೇರೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತಾರೆ. ಬ್ಯಾಡಗಿ ಮೆಣಸಿನಕಾಯಿಗೆ ಒಳ್ಳೆಯ ರೇಟ್ ಅಂತ ಹೇಳ್ತಾರೆ, ಬಂಗಾರದ ರೇಟ್ ಬರ್ತಾಯಿದೆ ಅಂತೇಳಿ. ನಮ್ಮ ರೈತರು ಯಾರೂ ಜಾಸ್ತಿ ಬೆಳೆಯಲ್ಲ. ಯಾಕೆ ಅಂದರೆ ಅದು ಹೆಂಗೆ ಬರ್ತದೋ ಏನೋ ಅಂತ ಗೊತ್ತಿರಲ್ಲ. ಯಾವಾಗ ಅದು ಫ್ಲಕ್ಚುಯೇಷನ್ ಆಗ್ತದೆ ಮಾರ್ಕೆಟ್ ಅಂತ ಗೊತ್ತಿರಲ್ಲ. ಆವಾಗ ನೀವು ಒಂದು ಸ್ಥಿರವಾದಂಥ ಬೆಲೆ ಮೆಣಸಿನ್ಕಾಯಿ ಕೊಟ್ಟರೆ, ಮೆಣಸಿನ್ಕಾಯಿ ಯಾವಾಗಲೂ ವರ್ಷ ಪೂರ್ತಿ ನೀವು ಅದನ್ನು ಸಂಸ್ಕರಣೆ ಮಾಡಿ ಇಡುವಂಥ ಪದಾರ್ಥ. ಅಂಥದಕ್ಕಾದರೂ ನೀವು ಯಾವುದನ್ನು ಲಾಂಗ್ ಟೈಮಲ್ಲಿ ಇಡ್ಬೋದು. ಅಂಥದಕ್ಕಾದರೂ ಒಂಚೂರು ನೀವೇನಾದರೂ ಸರ್ಕಾರದಿಂದ ಬೆಂಬಲ ಅಂತ ಇದ್ದರೆ ರೈತರು ಧೈರ್ಯದಿಂದ ಬೆಳೀತಾರೆ. ಇವಾಗ ಬಿದ್ದೋಗ್ಬಿಟ್ರೆ ಮಾರ್ಕೆಟಲ್ಲಿ ಮೆಣಸಿನ್ಕಾಯಿ ರೇಟು ಏನು ಮಾಡಬೇಕು ಅಂತ ರೈತನ ಚಿಂತೆ ಇರ್ತದೆ. ಆ ಥರ ಇದ್ದಾಗ ಸರ್ಕಾರನೇ ಈ ರೇಟಿಗೆ ತೊಗೊಳುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಬೆಳೆಯೇನಪ್ಪ ಮಾರ್ಕೆಟಲ್ಲಿ ಜಾಸ್ತಿ ಸಿಗದೇ ಇದ್ದರೂ ನಮಗೆ ಈ ರೇಟಿಗೆ ಸಿಗ್ತದೆ ಅನ್ನೋ ಧೈರ್ಯ ಇರ್ತದೆ. ಇದೇನಿದೆ, ಬೀಜ ಕಂಪ್ನಿಗಳದ್ದು ದೊಡ್ಡ ಒಂದು ಲಾಬಿ ಇದೆ ಈಗ. ಅದನ್ನು ಕಂಟ್ರೋಲ್ ಮಾಡಬೇಕು. ಆಮೇಲೆ ರೈತರು ಕೂಡ ಮೊದಲೆಲ್ಲ ಬೆಳೆದಿರೋದ್ರಲ್ಲಿ ಒಂದು ಪಾಲನ್ನು ನೆಕ್ಸ್ಟ್ ಬಿತ್ತಕ್ಕೆ ಅಂತ ತೆಗೆದಿಡ್ತಾಯಿದ್ರು. ಈಗ ಆ ಒಂದು ಕಲ್ಚರ್ ಕೂಡ ಕಡಿಮೆ ಆಗಿದೆ ರೈತರಲ್ಲಿ. ಆ ಕಲ್ಚರ್ ಕಡಿಮೆ ಆಗಿರೋದ್ರಿಂದ ಏನಾಗಿದೆ, ಅದನ್ನು ಬಳಸ್ಕೊಳ್ಳೋಕ್ಕೆ ಖಾಸಗಿ ಕಂಪ್ನಿಗಳು ಬಂದಿದ್ದಾವೆ. ಅದು ಹೆಂಗಿರ್ತದೆ ಏನು ಅಂತ ಇರಲ್ಲ. ಕೃಷಿ ವಿಜ್ಞಾನಿಗಳು ಅದಕ್ಕೆ ರೆಫರ್ ಕೂಡ ಮಾಡಿರಲ್ಲ. ಹೋಗಿ ಕಡಿಮೆ ರೇಟ್ ಅನ್ನೋ ಕಾರಣಕ್ಕೆ ತೊಗೋತಾರೆ. ಆಮೇಲೆ ಬಂದು ಗಲಾಟೆ ಮಾಡ್ತಾರೆ, ಸರ್ಕಾರ ಇದು ಮಾಡ್ತು ಅಂತೇಳಿ. ಆ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗತ್ತೆ? ಫಸ್ಟು ರೈತರಲ್ಲೇ ಒಂಚೂರು ಜಾಗೃತಿ ಇರ್ಬೇಕು. ನಾವು ಯಾವ ಥರದ ಬೀಜಗಳನ್ನ ತೊಗೋಬೇಕು, ನಮ್ಮದು ಪರಂಪರೆ ಹೇಗಿದೆ ಅಂಥೇಳಿ. ಹೋದ ವರ್ಷ ಬೆಳೆದಿರೋದ್ರಲ್ಲೇ ಒಂದಷ್ಟು ಉಳಿಸಿ ಹಾಕಿದ್ರೆ ಚೆನ್ನಾಗಿರ್ತದೆ. ಆಮೇಲೆ ಕೃಷಿ ವಿಜ್ಞಾನಿಗಳು ಯಾರು ರೆಫರ್ ಮಾಡ್ತಾರೆ ಅಂಥ ಬೀಜಗಳನ್ನು ಮಾತ್ರ ತೊಗೋಬೇಕು ರೈತರು. ನೋಡಿ, ನಾವು ಬರೀ ರೈತರದೇ ಸರಿ ಇದೆ, ಸರ್ಕಾರ ಸರಿ ಇಲ್ಲ, ಅಧಿಕಾರಿಗಳು ಸರಿ ಇಲ್ಲ, ವಿಜ್ಞಾನಿಗಳು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ರೈತರು ಸಣ್ಣ ಸಣ್ಣ ತಪ್ಪು ಹೆಜ್ಜೆಗಳು ಕೂಡ ಅವ್ರಿಗೆ ದೊಡ್ಡ ಲಾಸನ ಮಾಡ್ತಾಯಿದ್ದಾವೆ. ಆ ನಿಟ್ಟಿನಲ್ಲಿ ಅವರಲ್ಲಿ ಜಾಗೃತಿನ ಮೂಡಿಸ್ಬೇಕು. ಇತ್ತೀಚೆಗೆ ಒಳ್ಳೆಯ ಕೆಲಸಗಳು ಆಗ್ತಾಯಿದ್ದಾವೆ ಕೃಷಿ ಇಲಾಖೆಯಿಂದ, ಇನ್ನಷ್ಟು ಪರಿಣಾಮಕಾರಿ ಆಗುತ್ತೆ. ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡುವಂತ ರೈತರು ಹೇಳ್ತಾ ಇದ್ದಾರೆ. ಹೌದ್ರಿ, ಸರ್ಕಾರಗಳು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಹೇಳೋದೇನ್ರಿ, ಬೆಂಬಲ ಬೆಲೆಯಾಗ ಸಿಗಬೇಕು, ಕೊಡಬೇಕು. ಮತ್ತು ಅವ್ರು ಕೊಡಲಿಲ್ಲ ಅಂತಂದ್ರೆ ಸುಮ್ಮನೆ ಎಲ್ಲ ರೈತರ ಆತ್ಮಹತ್ಯೆ ಅದು ಇದು ಸಾಲ ಬಾಧೆಯಿಂದ ಸಾಯ್ದಾಕತಿ. ಇಷ್ಟ ಮತ್ತೇನೈತ್ರಿ ಈಗ ಅದ್ರಾಗ? ಸರ್ಕಾರಗಳು ಗ್ಯಾರಂಟಿಗಳನ್ನು ಕೊಟ್ಟರು. ಗ್ಯಾರಂಟಿ ಕೊಟ್ಟಿದ್ದು ರೈತರಿಗೆ ಬಡ್ಡಿ ಮನ್ನಾ ಅಂತೆಲ್ಲ ಹೇಳಿದ್ರು. ಯಾವೂ ಮಾಡಿಲ್ರಿ, ಯಾವ ಸಾಲ ಮನ್ನಾ ಮಾಡಿಲ್ಲ. ಬರುವಂಥ ರೊಕ್ಕ ಸತ್ತೆ ಅವ್ರದ್ದು ತಿಂಗಳ 2,000 ರೂಪಾಯಿ ಹಾಕ್ತಿದ್ರು, 3 ತಿಂಗಳಿಗೆ 4 ತಿಂಗಳಿಗೆ ಅದು ಬಂದ್ ಮಾಡ್ಯಾರ, ಎಲ್ಲ ಬಂದ್ ಮಾಡ್ಯಾರ. ಮತ್ತು ಇನ್ನೊಂದು ಏನು ಮಾಡ್ಯಾರಪ್ಪ ಅಂತಂದ್ರೆ, ಇದು ಬಸ್ ಹೆಣ್ಮಕ್ಳಿಗೆ ಫ್ರೀ ಮಾಡಿ ಒಟ್ಟು ದೇಶ ಮಾರೋ ಲೆಕ್ಕಕ್ಕೆ ಬಂದಾರ. ಇಷ್ಟ, ಮತ್ತೊಂದು ಏನು ಹೇಳೋಕೆ ಅನ್ನಕೇನ್ರಿ, ಹೆಚ್ಚಿಂದ ಹೇಳೋದೇನು ಅಲ್ಲ. ಮಹಿಳೆಯರಿಗೆ ಅದ ರೀ, 2,000 ರೂಪಾಯಿ ಕೊಡ್ತೇವೆ ಅಂತ ಹೇಳ್ಯಾರ. ಅದು ಬರತೈತೆ ಬಿಡ್ರಿ, ಬರೋರಿಗೆ ಬಂದೈತಿ, ಬರ್ದವ್ರಿಗಿಲ್ಲ. ಸಿಕ್ಕತ್ತಿ, ಸಿಗಲ್ಲವ್ರಿಗಿಲ್ಲ. ರೈತರಿಗೆ ತಿಂಗಳ ಏನು ಕೊಡಬೇಕು, ಏನು ತಿಂಗಳ ಅವ್ರು ಕೊಡೋದು ಬೇಡ್ರಿ. ನಮ್ಮ ಬೆಳೆದ ಬೆಳೆಗೆ ಬೇರೆ ಕರೆಕ್ಟ್ ಸರಿಯಾಗಿ ನಮ್ಗೆ ಬೆಲೆ ಕೊಟ್ಟರೆ ಎಲ್ಲ ಆಕೈತಿ. ನಾವು ಹೊಳ್ಳಿ ಸಾಲ ಕೊಡೋಂಗದೇವು ಗೌರ್ಮೆಂಟಿಗೆ, ಆ ಪ್ರಶ್ನೆ ಬೇರೆ. ಆದ್ರೆ ದುಡ್ದಿದ್ದಕ್ಕೆ ನ್ಯಾಯ ಬೆಲೆ ಇಲ್ಲ. ಮತ್ತು ಎಲ್ಲ ಗೊಬ್ಬರ ರೇಟ್ ವರ್ಷದ ವರ್ಷ ಚಡಾವ್ ಮಾಡ್ತಾರೆ. ಮತ್ತು ಎಲ್ಲ ತಮ್ಮದಾದ್ರೆ ಗೌರ್ಮೆಂಟಿಂದ ಏನೈತಿ, ತಮ್ಮದಾದ್ರೆ ಎಲ್ಲ ಜಾಸ್ತಿ ರೇಟ್, ನಮ್ದಾದ್ರೆ ಕಡಿಮೆ ರೇಟ್. ಯಾಕ್ರಿ ಅದು? ಅದನ್ನು ನಾವು ಯಾಕ್ರಿ ಅಂತಂದ್ರೆ ಏನು ಹೇಳ್ಬೇಕು ಹೇಳ್ರಿ? ಅದು ಭಾರತ ಕೃಷಿ ಪ್ರಧಾನ ದೇಶ. ಹೌದು, 1000 ಎಕರೆ ಯಾವುದೋ ಒಂದು ಏನೇ ಇರಲಿ ರೀ, ಅದು 10 ಎಕರೆ ಇರಲಿ, 2 ಎಕರೆ ಇರಲಿ, ಅದನ್ನು ಕೊಡಕ್ಕೆ ಇವ್ರು ರೆಡಿ ಇಲ್ಲ. ಅದನ್ನು ಕೊಟ್ಟರೆ ಎಲ್ಲ ಬೇಕಾದೈತಿ. ಹೌದು, ಅದಕ್ಕೆ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ತಿನ್ನಕ್ಕೆ ಲಾಭ ಇಲ್ಲಲ್ಲ. ಈಗ ಅವ್ರು ಏನು ಮಾಡ್ತಾರೆ, 1, 2, 2 ಮಾಡ್ಕೊಂಡು ತಾವು ತಿನ್ನಕ್ಕೆ ಪ್ರಯತ್ನ ಮಾಡ್ತಾರೆ. ಇಷ್ಟ, ಅದು ಮತ್ತೇನೈತಿ ಹೆಚ್ಚಿಂದ ಹೇಳಕ್ಕೆ ಅನ್ನೋಕೇನೈತ್ರಿ ಇದ್ರಾಗ? ರೈತರ ಮಗ ರೈತ ಆಗ್ತಾ ಇಲ್ಲ. ಅದ ಏನ್ರಿ, ಎಮ್ ಎಲ್ ಆಗ್ತಾನೆ, ರಾಜಕಾರಣಿನ ಆಗ್ತಾನೆ. ಅದಕ್ಕೆ ಕಾರಣ ಏನ್ರಿ? ಅದಕ್ಕೆ ಕಾರಣ ಏನಂತಂದ್ರೆ ಅದು ವಂಶ ಪರಂಪರೆ ಅವ್ರ ಗದ್ದಿಗೆ ಏರ್ಬೇಕ್ರಿ. ಬೇರೆದವ್ರ ಗದ್ದಿಗೆ ಏರಿದ್ರೆ ಚಲೋ ಆಗೋಲ್ಲ. ಅದು ವಂಶ ಪಾರಂಪರೆ ರೈತನ ಆಗ್ಬೋದಲ್ಲ. ಅಲ್ಲೇ ಹಂಗಲ್ರಿ, ನಾವು ಏನು ಹೇಳತ್ತೀವಿ ಕೇಳ್ರಿ, ರೈತನ ಮಕ್ಳು ರೈತರ. ಈಗ ಅವ್ನು ಹೋದವ ಅಧಿಕಾರಕ್ಕೆ ಹೋದವ, ಅಧಿಕಾರ ದಹ ಇರ್ತೈತಿ.
ಅವ ಮೆರ್ಕೊಂತ ಹೋಗ್ಬೇಕನ್ನೋ ಲೆಕ್ಕದಾಗ ಹೊಕ್ಕಾನವ ತಿಳಿತ್ರಿ 1-2 ಕೊಟ್ಟು ಇಲೆಕ್ಷನ್ ಟೈಮ್ನಾಗ ಆರಿಸಿ ಹೋಗ್ತಾರೆ ಸುಳ್ಳು ಆಶ್ವಾಸನೆ ಕೊಟ್ಟು ಮುಂದೆ ಏನು ಮಾಡೋಕ್ಕಾಗತ್ತೆ. ಇತ್ತೀಚಿನ ಕಾಲದೊಳಗೆ ರೈತರು ಅವ್ರ ಮಕ್ಕಳು ಬಿಡ್ತಾ ಇಲ್ಲ, ಇದ್ರಾಗ ಏನು ದುಡಿಮೆ ಹೊರಗೆ ಹೋಗಿ ಸಿಟಿ ಹಂಗೆ ರೀ ಸಿಟಿಗಾರ ಹೋಗ್ಲಿ ಎಲ್ಲಾರ ಹೋಗ್ಲಿ ತಮ್ಮ ಸ್ವಂತ ಬಿಸ್ನೆಸ್ ಏನಾರು ಮಾಡ್ಕೊಂಡು ಉಪಜೀವನ ಮಾಡ್ತಾರೆ, ಮತ್ತೇನು ಮಾಡ್ಬೇಕು? ಹಿಂಗೆ ಮಾಡ್ಕೊಂತ ಬಿಟ್ರೆ ಆಹಾರದ ಭದ್ರತೆ ಆಹಾರ ಭದ್ರತೆ ರೊಕ್ಕ ತಿಂತಾರಲ್ರಿ, ಎಷ್ಟೊಂದು ದುಡ್ಡು ತಿಂತಾರ ತಿಂತಾರ ಅವ್ರು ಇದನ್ನೆಲ್ಲ ಮಾಡಿದವ್ರು ರೊಕ್ಕನ ತಿಂತಾರೆ ಮತ್ತವ್ರು. ಅದನ್ನು ಬೆಲೆ ಇಲ್ಲ ಕರೇನು, ಆದ್ರೆ ಅವ್ರು ರೊಕ್ಕನ ತಿನ್ಬೇಕಲ್ಲ, ಬೇರೆ ಏನು ತಿಂತಾರೆ. ದುಡಿಯೋರಿಲ್ಲ ಅಂದ್ರೆ ಮತ್ತೇನು ಮಾಡ್ತೀನಿ, ನಾವೇ ಶ್ರೇಷ್ಠ ಅಂತ ಹೇಳೋದು ಬೇಡ, ಅವ್ರಿಗೆ ಅದು ತಿಳ್ಕೊಬೇಕು, ತಿಳ್ಕೊಂಡು ಮಾತಾಡ್ಬೇಕು. ಹಂಗೆ ನಾವು ಸುತ್ತರಂಗೆ ಮಾತಾಡಿದ್ರೆ ಆಹಾರ ರೈತ ದೇಶದ ಬೆನ್ನೆಲುಬು ಅಂತ ರಾಜಕಾರಣಿಗೆಲ್ಲ ಭಾಷಣ ಅದೇ ಈಗ 2 ಮಾತನಾಗ ಹೇಳ್ತಂಗೆ ಇಡ್ರಿ, ಅವ್ರು ಹೇಳ್ತಾರೆ ಹೇಳೋದು ಇದಂತ ಮಾಡೋದು ಸಿದ್ಧಾಂತ ಮಾಡಿದ್ರೆ ಏನಾಕತಿ? ರೈತರಾಗಿ ಏನು ಇನ್ನೂ ಮಾಡ್ಬೋದು ಅಂತ ಏನು ಮಾಡ್ಬೋದು ರೀ? ದುಡಿದು ತಿನ್ನೋದಂತೂ ಯಾವಾಗೂ ಬಿಟ್ಟಿದ್ದಲ್ಲ, ಮಾಡ್ಕೊತ ಹೋಗೋರು ಅವ್ರು. ನೀ ಏನು ಬೇಕಾದ ಬೇಕಾದ ನೀ ಏನು ನಿಂತು ಇಲ್ಲಿ ಹೋಗ್ಕೊಂಡ್ರು ಸತ್ಯ ಅವ್ರು ಮಾಡೋದೇ ಅವ್ರು ಅಲ್ಲಿ ಬಿಡ್ತಾರನ ಅವ್ರು ತಮ್ಮ ಕಾಯ್ಕ ತಾವು ಬಿಡೋದಿಲ್ಲ, ನಮ್ಮ ಕಾಯ್ಕ ನಾವು ಬಿಡೋದಿಲ್ಲ, ಇಷ್ಟ ಅದು ಮತ್ತೇನೈತಿ? ನಾ ಹೇಳ್ದ ಅರ್ಥ ತಿಳ್ರಿ ನಿಮ್ಗೆ. ದುಡಿಮೆಂತೂ ತೆಪ್ಪಿದ್ದಲ್ಲ, ದುಡಿದ ಮಾಡೋದು ಅವ್ರೇನು ಮಾಡ್ತಾರೆ ಮಾಡ್ಕೊತ ಹೋಗೋದು ಅವ್ರು. ಹಂಗೆ ಒಮ್ಮೆ ಬೆಂಕಿ ಮಳೆ ಆಗ್ಬೇಕು, ಬೆಂಕಿ ಮಳೆ ಆಗಮಟ್ಟ ಹೊಂದೋದಿಲ್ಲ ಇದು ಜಗತ್ತು, ತಿಳಿತಿಲ್ರಿ? ಬೆಂಕಿ ಹೌದು ಮತ್ತೆ ಗೊರ್ರಿ ಇಲ್ಲೋರಿ ಭದ್ರತೆ ವ್ಯವಸ್ಥೆ ಬಯಸ್ಬೇಕು ಬಿಡ್ಬೇಕು ಅನ್ನೋಂಥದ್ದು ಇನ್ನು ಉಳಿದಿಲ್ಲ ಸಂಸ್ಕೃತಿ. ತಿಳ್ಕೊರಿ, ಹಳೆ ಮಂದಿ ಏನದಾರಲ್ಲ ಅವ್ರು ಅಷ್ಟೇ ಸಂಸ್ಕೃತಿ ಇದ್ದು. ಈಗಿನ ಪೀಳಿಗೆಯಲ್ಲಿ ಐತಲ್ಲ, ಮುಂದೆ ಎಲ್ಲಿ 4 ದುಡ್ಡು ಹುಡ್ತೈತಿ ಅಲ್ಲಿ ಹೋಗ್ಬೇಕು ಅನ್ನೋರು ಎಲ್ಲರೂ ನಮ್ಮನ್ನು ಹಿಡ್ಕೊಂಡು. ಮತ್ತೊಂದು ಬಾಕಿದ ಮಾತಾಡೋದೇನು ರೀ, ಈಗ ನನ್ನ ಮಕ್ಕಳಿಗೆ ಮನ್ಯಾಗ ದುಡಿ ಅಂದ್ರೆ ಅವ್ಯಾಕೆ ದುಡಿತಾನೆ? ದುಡಿದಿಲ್ಲ. ಅದೇ ಮತ್ತೆ ಹೋಗೋದು ದೇಶ ಬೇರೆ ಕಡೆ. ಊಟಕ್ಕೆ ಏನು ಮಾಡೋದು ಅದ ರೀ ಹೇಳಿನಲ್ಲ, ಏನು ತಿನ್ನೋದು? ಮಣ್ಣ ತಿಂತಾರ್ರಿ, ಮತ್ತೇನೈತಿ? ಸರಿಯಾಗಿ ಮಳೆ ಆಗ್ತಾಯಿಲ್ಲ. ಮಳೆ ಇಲ್ಲದ ಕಾರಣಕ್ಕೆ ಈಗ ಲಾಸ್ಟ್ ಟೈಮ್ ಒಂದೇ ಸತಿ ಮುಂಗಾರು ಮಳೆ ಮೇನ್ ಬೇಕಾಗ್ತೈತಿ, ಅದಾಗಲಿಲ್ಲ. ಈಗ ಬಿತ್ತಿದ ಬೀಜ ಸತಿ ನಮ್ಗೆ ಸರಿಯಾಗಿ ಬರಲಿಲ್ಲ. ಆ ಕಾರಣಕ್ಕಾಗಿ ಎಲ್ಲ ತಂದೆ ಮಕ್ಕಳು ಊರು ಬಿಟ್ಟು ಕೆಲಸಕ್ಕೆ ಬರೋ ಪರಿಸ್ಥಿತಿ ಆಗೈತಿ. ಈ ಥರ ಆಗಿ ಎಲ್ಲ ಪರಿಸ್ಥಿತಿ ಭಾಳ ಗಂಭೀರ ಆಗೈತಿ. ಹಿಂಗಾರಿನೂ ಕರೆಕ್ಟಾಗಿ ಮಳೆ ಆಗಲಿಲ್ಲ. ನಾಯಕರು ಸಿಕ್ಕಿಲ್ಲ, ಅದಕ್ಕೆ ಅದು ಸರಿಯಾಗಿ ಬೆಲೆ ಸಿಕ್ಕಿಲ್ಲ. ಯಾರೂ ರೆಸ್ಪಾನ್ಸ್ ಮಾಡಾಕತ್ತಿಲ್ಲ. ಅವ್ರು ಏನು ಮೇನ್ ಮುಖಂಡಿರ್ತಾರಲ್ಲ, ಅವ್ರಿಗೆ ಏನು ಬಾಯಿಗೆ ಸ್ವಲ್ಪ ಒರೆಸ್ಬಿಟ್ರೆ ಅಂದರೆ ರೈತರು ಇಲ್ಲಿ ಹೋಗೋದ ರೀ. ಈ ಥರ ಆಗಿ ಎಲ್ಲ ಪರಿಸ್ಥಿತಿ ಭಾಳ ಗಂಭೀರ ಆಗಿಬಿಟ್ಟಿದೆ. ರೈತರ ಸಾಲ ಮನ್ನಾ ಮಾಡಬೇಕು ಈ ಸತಿ. ಎಲ್ಲ ಪೂರ ಬರ ಬಿದ್ದಿದೆ. ಎಲ್ಲ ರೈತರ ಮಕ್ಕಳು ಪರಿಸ್ಥಿತಿ ಭಾಳ ಗಂಭೀರ ಐತೆ. ನಮ್ದು 12 ಎಕರೆ ಹೊಲ. ನಾವು ಈಗ ಮುಂಗಾರು ಏನು ಬಿತ್ತಲಿಲ್ಲ, 9 ಎಕರೆ, 3.5 ಎಕರೆ ಇದನ್ನು ಕಡಲೆ ಹಾಕಿದ್ದೇವೆ. ಅದು ಇಳುವರಿ ಸರಿಯಾಗಿಲ್ಲ. ಬೀಜ ಹಾಕಿದ್ದು ಹೊಳೆ ಬರ್ತೈತಿಲ್ಲೋ ಡೌಟ್ ಅನ್ನೋದು. ಹೀಗಾಗಿ ಎಲ್ಲ ರೈತರು ಉರ್ಲಕ್ಕೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಈಗ ಟ್ರೈ ಮಾಡಿದ್ದೇವೆ ನಾವು, ಅದು ಇದನ್ನು ಹಾಕಿದ್ದೇವೆ ರೀ, ಲೋನಿಗೆ ಅರ್ಜಿ ಹಾಕಿದ್ದೇವೆ. ನಮ್ಮ ಯಾವ ಲೋನಿಗೆ ಅರ್ಜಿ ಹಾಕಿರಿ? ನಿಗಮ ಲೋನ್ ಹಾಕಿದ್ದೇವೆ. ಅದು ಕುರಿ ಸಾಕಾಣಿಕೆ. ಹಾಂ, ಕುರಿ ಸಾಗಾಣಿಕೆ ಜೊತೆ ಮತ್ತು ಕೋಳಿ ಸಾಗಾಣಿಕೆ. ಕುರಿ ಮತ್ತು ಕೋಳಿ ಸಾಗಾಣಿಕೆ. ಹಾಂ, ಈ ಥರ ಎಲ್ಲ ಪ್ಲ್ಯಾನ್ ಇದೆ. ಅದು ಸಮಾಜ ಇರೋದು ಕುರಿ ಸಾಗಾಣಿಕೆ ಅಂತಾರೆ. ಅವ್ರಿಗೇನು ಇದನ್ನು ಕ್ಲಾಸ್ ಏನು ತೊಗೋಬೇಕಾಗಿಲ್ಲ. ನಮ್ಮ ಎಕ್ಸ್ಪೀರಿಯನ್ಸ್ ಉಂಟು. ಅದು ಗೌರ್ಮೆಂಟಿಗೆ ಏನು ಮನವಿ ಮಾಡ್ಕೋಬೇಕಂದ್ರೆ ರೈತರ ಸಾಲ ಮನ್ನಾ ಮಾಡಬೇಕು ಈ ಸತಿ. ಯಾಕಂದ್ರೆ ಸಾಕಷ್ಟು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅದಾರೆ. 27 ಮತ್ತು ಡೀಸೆಲ್ಲು ಆಯಲ್ಲು ಅದು ಸಂಕುಳಿ ಭಾಳ ಬರ್ತದು. ಖರ್ಚು ಜಾಸ್ತಿ ಆಗೈತಿ. ಬಂದು ದುಡ್ಡೆಲ್ಲ ನೀವು ಖರ್ಚಿಗೆ ಹೋಗ್ತಪ್ಪ ಅಂದ್ರೆ ಹೌದು. ಮತ್ತು ನೀವು ಉಪಜೀವನಕ್ಕೆ ಮತ್ತು ನಿಮ್ದು ಏನು ಜೀವನ ಅವಶ್ಯಕತೆ ಏನು ಮಾಡ್ತೀರಿ? ಏನು ಮಾಡೋದು? ಇದು ರೈತನ ಬೆಳೆ ಹಿಂಗೆ ಐತೆ ನೋಡ್ರಿ, ಏನು ಮಾಡೋದು? ಈಗ ರೈತನ ಬೆಳೆ ಇವತ್ತಿಲ್ದ ಅಲ್ಲ, ದಿನನಿತ್ಯ ನಿರಂತರ ಒಂದು ಸಮಸ್ಯೆ. ಅದಕ್ಕೆ ಸಮಸ್ಯೆಗೆ ಪರಿಹಾರ ಏನು? ಪರಿಹಾರ ಮತ್ತು ಏನು ಅವ್ರನ್ನ ಬೇಡ್ಬೇಕು ರೀ. ಬೇಡ ಅಮಾಲ್ರನ್ನ ದಲಾಲ್ರನ್ನ ಎಲ್ಲರೂ ಒಪ್ಪಂದಿದ್ರೆ ಎಲ್ಲ ಸರಿ ಆಕೈತಿ ಮಾಡೋಕೆ. ಮತ್ತು ಅವರು ಹೊಡೆಯವರು, ಇವರು ತಿನ್ನೋರು, ಅಂಗಡಿಯವ್ರು ತಿನ್ನೋರು, ಏನು ಮಾಡೋದು ರೀ? ಉಳ್ಳಾಗಡ್ಡಿ ಏನಿಲ್ಲ ಅಂದ್ರೂ 4 ಮಟ ಮಾರ್ಬೇಕು ರೀ. ಮಾಡಿದ ಖರ್ಚನೇ ಉಳಿದಿಲ್ಲ. ಈಗ ಬೀಜ ಗೊಬ್ಬರಕ್ಕೆ ಏನು ಮಾಡ್ತೀರಿ? ಏನು ಮತ್ತು ಕೈಲಿಂದ ಹಾಕಿ ಬೀಜ ಗೊಬ್ಬರ ಮತ್ತು ಸಂಕ ಕುಂತು ಬಿಡೋದು. ಈಗ ನಮ್ದು ಒಂದು 38 ಎಕರೆ ಹೊಲ ಐತೆ ರೀ. ಈಗ ಉಳ್ಳಾಗಡ್ಡಿ ಈಗ ಒಂದು 73 ಪೈಸೆ ತೊಗೊಂಡಿದ್ರಿ. ಈಗ ರೇಟ್ 1550 ರೂಪಾಯಿ ಮಾಡ್ಯಾರ. ಏನು ಉಳಿದಿಲ್ಲ ರೀ ಇದ್ರಾಗ. ಈಗ ಎಲ್ಲ 1500 ರೂಪಾಯಿ ಮಾಡಿದ್ರೆ ನಮ್ಗೆ ಲಾಸ್ ಮಾಡಾಕೈತಿ ರೀ. ಈಗ ನಮ್ಮ ಊರಿಂದಲ್ಲಿ ತರ್ಬೇಕಾದ್ರೆ 40 ರೂಪಾಯಿ ಒಂದು ಪಿಸಿ ಕೊಡ್ಬೇಕು ರೀ. ಅಲ್ಲಿ ಹೆಚ್ಚಾರಿ 40 ರೂಪಾಯಿ ಕೊಡ್ಬೇಕು ರೀ. ಮತ್ತು ಅದರಿಂದ ಎಲ್ಲ ಲಾಭ ತೊಗೋದ್ರಿ ನಾವು. ನಮಗೆ 3000 ರೂಪಾಯಿ ಮಾರ್ಬೇಕು ರೀ. ನಮ್ಗೆ ಒಟ್ಟು ಸ್ವಲ್ಪ ಹೋಗ್ತೈತಿ ರೀ. ಮತ್ತು ನೀವು ನೆಕ್ಸ್ಟ್ ಏನಾರು ಬೆಳಿಬೇಕಂತ ಆಸೆ ಬರುತ್ತೋ, ಇಲ್ಲ ವಿಶ್ವಾಸ ಬರುತ್ತೋ, ಮತ್ತು ಸಾಕು ರೂಪಾಯಿ ಹೊರಮನೆ ಮಾಡೋದು ಇನ್ಕಮ್ ಇಲ್ಲ ನುಕ್ಸಾನ ಐತೆ ಅಂತ ಈಗ ಸಾಕಾಗಿ ಹೋಗೈತಿ ರೀ. ಈಗ
ಇನ್ಕಮ್ ಏನು ಲಾಭ ಸಿಗೋಲ್ರಿ ಸುಮ್ಮನೆ. ಈಗ ನೀವೇನು ತರ್ತಿರಲ್ಲ ಬೀಜ ಗೊಬ್ಬರ ಮತ್ತೊಂದು ಅದಕ್ಕೆಲ್ಲ ದುಡ್ಡು ಹೆಂಗೆ ವ್ಯವಸ್ಥೆ ಮಾಡ್ತೀರಿ? ಮತ್ತೊಬ್ಬರ ಕಡೆ ಸಾಲ ಮಾಡೋದು ರೀ. ಸಾಲ ಮಾಡಿರ್ತೀರಿ ನೀವು ಹೆಂಗೆ ಕೊಡ್ತಾರೆ? ಬಡ್ಡಿ ಹೆಂಗೆ ಕೊಡ್ತಾರೋ ಏನಕ್ಕೆ ಸಾಲ ಹಂಗೆ ಸುಮ್ಮನೆ ತಗೋಪ್ಪ ನೀನು ದುಡ್ದಾಗ ಕೊಡು ಅಂತ ಹೇಳ್ತಾರೆ. ಬಡ್ಡಿ ಹಂಗೆ ತೊಗೊಂಬರೋದು ರೀ. ಎಷ್ಟು ಬಡ್ಡಿ ಹೆಂಗೆ ತೊಗೊಂಬರ್ತೀರಿ ನೀವು? ಏನು 4 ರೂಪಾಯಿ ಕೊಡ್ತಾರೆ, ಒಬ್ಬರು 3 ರೂಪಾಯಿ ಕೊಡ್ತಾರೆ. ಅಷ್ಟು ಬಡ್ಡಿ ರೊಕ್ಕ ತಂದು ಹೊಲಕ್ಕೆ ಹಾಕೋದು ರೀ. ಏನು ಬರೋದು ಎಲ್ಲ ಒಳ್ಳೆ ಬಂದ್ರೆ ಈಗ ಬರೋದು ಅದು ದುಡ್ಡು ತೊಗೊಂಡು ಇಲ್ಲಿ ಕೊಡ್ತೀರಿ? ಇಲ್ಲೇ ಕೊಟ್ಬಿಡೋದು ರೀ. ಅದರಿಂದ ಏನು ಲಾಭ ಇಲ್ಲ ರೀ ಒಟ್ಟು. ಲಾಭ ಇಲ್ಲ ರೈತರಿಗೆ ಏನು ಬಿಡ್ರಿ ಸಾಲ ಮನ್ನಾ ಮಾಡಿದ್ರೆ ಸಾಕು ನಮಗೆ. ಸೊಸೈಟಿದು ಮಾಡಿ ಏನು ಮಾಡಿರಿ ಬ್ಯಾಂಕ್ ಒಳಗೆ ಮಾಡ್ಕೋಬೇಕು ರೀ. ಮತ್ತೆ ಸೊಸೈಟಿದು ಮಾಡ್ತಾರೆ ರೀ, ಬ್ಯಾಂಕಿನೂ ಮಾಡ್ಬೇಕು ರೀ. ಬೆಂಬಲ ಬೆಲೆ ಇಲ್ಲ ರೀ, ರೈತರನ್ನ ಸಹಿಸಾಕತ್ತಾರ ರೀ. ಏನು ಮಾಡ್ಬೇಕು ರೀ? ನಾವು ಕೊಡೋದಾದ್ರೆ ಹೆಚ್ಚಿಗೆ ಡಬಲ್ ರೇಟ್, ನಾವು ಕೊಡೋದಾದ್ರೆ ರೈತ ಕೊಡೋದಾದ್ರೆ ರೈತನ ಕೊಂದ ಬಿಡ್ತಾರೆ ಅವ್ರು. ಬೆಂಬಲ ಬೆಲೆ ಕೊಟ್ಟರೆ ನಮ್ಗೆ ರೈತರು ಬದುಕ್ತಾರೆ ಅಷ್ಟೇ ರೀ, ಮತ್ತೇನಿಲ್ಲ ರೀ. ಈಗ ಕೊಡೋದು ಅಂದ್ರೆ ಡಬಲ್ ತ್ರಿಬಲ್ ರೇಟ್, ನಾವು ಮಾಲ್ ಕೊಡೋದಿದ್ರೆ ರೇಟ್ ಡೌನ್ ಆಕತ್ರಿ.